ನಮಸ್ಕಾರ. ನಾನು ಯೋಗೀಶ್ ಬೇಡ ಅಂತ ಹೇಳಿ ಲಾಯ್ಲಾ ಗ್ರಾಮದ ಬಜಕರ ಸಾಲಿನ ನಿವಾಸಿ. ಕಳೆದ ಸಾಧಾರಣ ಒಂದು 8 ವರ್ಷಗಳಿಂದ ನಮ್ಮ ಬೆಳ್ತಂಗಡಿ ಮತ್ತು ಲಾಯ್ಲಾ ಗ್ರಾಮದ ಪರಿಸರದಲ್ಲಿ ಶಾಸಕರ ಮುತುವರ್ಜಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಮ್ಮ ಲಾಯ್ಲಾ ಗ್ರಾಮಕ್ಕಂತೂ ಬಂದಿದೆ. ಪ್ರಮುಖವಾಗಿ ಹೇಳಬೇಕು ಅಂತ ಹೇಳಿದ್ರೆ ಅವರ ಮುಂದಾಳತ್ವದಲ್ಲಿ ನಡೆದಂತಹ 2019ರಲ್ಲಿ ನಡೆದಂಥ ಚಂದ್ಕೂರು ಶ್ರೀ ದುರ್ಗಾಪರಮೇಶ್ವರಿ ದೇವರ ಬ್ರಹ್ಮಕಲಶ. ಆ ಬ್ರಹ್ಮಕಲಶದ ಸಮಯದಲ್ಲಿ ಸಂಪೂರ್ಣವಾಗಿ ಶಾಸಕರು ಅವರ ಮುತುವರ್ಜಿಯಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾಗಿದ್ದುಕೊಂಡು ಚಂದ್ಕೂರು ಶ್ರೀ ದುರ್ಗಾಪರಮೇಶ್ವರಿ ದೇವರ ದೇವಸ್ಥಾನದ ಜೀರ್ಣೋದ್ಧಾರ, ಪುನಃ ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಇದು ಶಾಸಕರ ಒಂದು ಧಾರ್ಮಿಕ ಚಿಂತನೆ ಅಥವಾ ಮುಂದಾಳತ್ವಕ್ಕೆ ಒಂದು ಒಳ್ಳೆಯ ಉದಾಹರಣೆ. ಹಾಗೆ ಸಾಮಾಜಿಕವಾಗಿ ಬರುವುದು ಅಂತ ಹೇಳಿದ್ರೆ ನಮ್ಮ ಮನೆಯ ಪಕ್ಕದಲ್ಲಿ ಹಾದು ಹೋಗುವಂತಹ ಲಾಯ್ಲದಿಂದ ಕೋಟಿಗಟ್ಟೆಗೆ ಸಂಪರ್ಕ ಮಾಡುವಂಥ ಒಂದು ರಸ್ತೆ, ಸಡಕ್ ರಸ್ತೆಯಲ್ಲಿ ಈ ರಸ್ತೆ ನಿರ್ಮಾಣವಾಗಿರುವಂಥದ್ದು ಬಹುಶಃ ಲಾಯ್ಲಾ ನಮ್ಮ ಮನೆ ಅಂದರೆ ಬಜಕ್ರ ಸಾಲು, ಅಲ್ಲಿಂದ ಮುಂದೆ ಕನ್ನಾಜೆ, ಅಲ್ಲಿಂದ ಮುಂದೆ ಚರ್ಚ್ ರೋಡಿಗೆ ಹೋಗಿ ಕೋಟಿಗಟ್ಟೆಗೆ ಹೋಗುವವರೆಗಿನ ಒಂದು ಸಂಪರ್ಕ ಸೇತುವೆ. ಯಾಕಂತ ಹೇಳಿದ್ರೆ ಕನ್ನಾಜೆ ಸೈಡಿನ ಭಾಗದ ನಿವಾಸಿಗಳಿಗೆ ಈ ಮುಖ್ಯವಾಹಿನಿಗೆ ಬರಲಿಕ್ಕೆ ತುಂಬ ತೊಂದರೆಗಳಿದ್ದರಿಂದ ಅವರು ಬರಬೇಕಾದ್ರೆ ಇದೇ ದಾರಿಯಲ್ಲಿ ಬರಬೇಕಾದಂಥ ಅನಿವಾರ್ಯತೆ ಇತ್ತು. ಅದು ಶಾಸಕರ ವಿಶೇಷ ಅನುದಾನ ಪ್ರಧಾನಮಂತ್ರಿ ಸಡಕ್ ಯೋಜನೆಯ ಮುಖಾಂತರ ಅದನ್ನೊಂದು ಆ ಕೆಲಸವನ್ನು, ರೋಡಿನ ಒಂದು ಕೆಲಸವನ್ನು ಅವರು ಮಾಡಿಕೊಟ್ಟಿದ್ದಾರೆ. ಹೀಗೆ ಹಲವು ಸಾಮಾಜಿಕವಾಗಿ ಇರ್ಬೋದು, ಧಾರ್ಮಿಕವಾಗಿ ಇರ್ಬೋದು, ಶಾಸಕರ ನೇತೃತ್ವದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಲಾಯ್ಲಾ ಜನರ ಅಥವಾ ಗ್ರಾಮಸ್ಥರಿಗೆ ತುಂಬ ಸಹಕಾರಿಯಾಗಿದೆ. ಹಾಗೆ ಶಾಸಕರ ಕಾರ್ಯಕ್ರಮಗಳನ್ನು ಗುರುತಿಸಿ ಗೌರವಗಳು ಈಗಾಗಲೇ ಸಿಕ್ಕಿರುವಂಥದ್ದು ಕೂಡ ಬಹಳ ಅಭಿನಂದನೀಯ. ಶಾಸಕರಲ್ಲಿ ಉತ್ತಮ ಕಾರ್ಯವೈಖರಿಯನ್ನು ಮಾಡಿರುವಂತಹ ಶ್ರೀಯುತ ಹರೀಶ್ ಪುಂಜ ಅವರಿಗೆ ಕರ್ನಾಟಕದ ಉತ್ತಮ ಶಾಸಕರು ಅಥವಾ ಅತ್ಯುತ್ತಮ ಶಾಸಕರು ಎಂಬ ಹೇಳುವಂತಹ ಹೆಗ್ಗಳಿಕೆ ಸಿಕ್ಕಿರುವುದು ನಮ್ಮ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರಿಗೂ ಒಂದು ಅಭಿಮಾನದ ವಿಷಯ. ಹಾಗೆ ಮಂತ್ರಾಲಯ ಪರಿಮಳ ಪ್ರಶಸ್ತಿ ಸಿಕ್ಕಿರುವಂತಹದ್ದು ಶಾಸಕರಿಗೆ ಸಿಕ್ಕಿರುವಂಥದ್ದು ಕೂಡ ಸಂತೋಷದ ವಿಷಯ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇಂಥ ಪುರಸ್ಕಾರಗಳು ಅಥವಾ ಜವಾಬ್ದಾರಿಗಳು ಹೆಚ್ಚಾದಾಗೆ ಪುರಸ್ಕಾರಗಳು ಕೂಡ ಬರ್ತವೆ. ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಲಿ, ಬೆಳ್ತಂಗಡಿ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಗ್ರ ಅಭಿವೃದ್ಧಿ ಆಗಲಿ ಅಂತೇಳಿ ಹೇಳಿ ಶಾಸಕರಿಗೆ ಮಗದೊಮ್ಮೆ ಶುಭವನ್ನು ಕೋರುತ್ತಾ ಧನ್ಯವಾದ. ಯಾನ್ ಕನ್ನಾಜೆ ನಿವಾಸಿ. ನಂಗೆ ಹರೀಶ್ ಪುಂಜರ್ MLA ನಂಚ ಹರೀಶ್ ಪುಂಜರ್ ಒಂಜಿ 35 ಲಕ್ಷದ ಕಾಲ್ ಸಂಖ್ಯೆ ಮಲ್ತೇರು ಅಂಚ ಇಂಗ್ಲು ಕನ್ನಾಜದ ಕ್ಲಿಗ್ ಬೊಕ್ಕ ಮೆಲಂತ ಬೆಟ್ಟು ಸವಣಲ್ ಬೂಪನ ಕ್ಲಿಗ್ ಬಾರಿ ಕೈತಲಾಪುಂಡು. ಇಜಿಂಡ ಇಂಕ್ಲು ಒಂಜ ಚರ್ಚ್ ರೋಡು, ಇಜಿಂಡ ಲಾಯ್ಲಗ ಅದು ಬರೋಡು ಈ ನೆಟ ಒಂಜಿ 5 ನಿಮಿಷ ಇಂಕ್ಲಿಗ್ ಪೋರಾಪುಂಡು. ಅಂಚ ಮಲ್ತುಕೋರ್ನ ಶಾಸಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಕೈತಲ್ ಬಂಡೆ ಒಂಜಿ ಐಟ್ ಒಂಜಿ ಅರ್ಧ ಗಂಟೆ 5 ನಿಮಿಷ ಬಸ್ ಸ್ಟ್ಯಾಂಡ್ ಕಾತೈನು ಸೋರುದು 5 ನಿಮಿಷ ಇಡೀ ತೊಯ್ಪೋಣ ತೆಂಗಳು ಅದಮ್ಮ ಎಂಕ್ಲಂಜಿ ಬಾರಿ ಮುಟ್ಟ ಒಂದು ಬಾರಿ ಮುಟ್ಟ ಒಂಜಿ 5 ನಿಮಿಷ ಬಸ್ ಸ್ಟ್ಯಾಂಡ್ ಇರ್ದು ಅಡೆ ಓಪುಂಡ ಪೂರ MLAಗೆ ಧನ್ಯವಾದ ಆಂಡ್ ಎಂಕ್ಲ. ಏನು ಬೆರಿಕೆ ಶಿವಪ್ಪೆ ಪಾತೇರ್ನ ಎಂಗ್ಲೆ ನಮ್ಮಲು ಬೆರಿಕೆ ಕೊಲಾನಿದ ಅಂಚೆ ಎಂಕ್ಲೆಗೆ ವಾರ ಸರಿ ರೋಡ್ ಇಜ್ಜಂದ ಇನ್ನು ಎಂಗ್ಲೆ ಪುರ್ಲದ ಪೋಪೆಲೆಕ ಶಾಸಕರು ಮಲ್ತು ಕೊಡ್ತೇರಿ ಆ ಪ್ರಕಾರ ನೀನು ಪೋಪನಂಚ ಸಾಧ್ಯ ಎಂಗ್ಲೆ ಬಾರಿ ಪುರ್ಲ ಆತಂಡು ಇಜಿನ ವೆಹಿಕಲ್ ಮಂತ ಪಾರ ಬಾರಿ ಬಂಗ ಆತಂಡು ಮಾರ್ಗಪುರ ರಿಕ್ಷದಾಗ್ಲಿ ಬರದ್ ಇಜ್ಜಂಡು ಮಾರ್ಗಪುರ ಗುಂಡಿ ಯಾವಂದ್ ಇತ್ತಂಡು ಅಂಚ ಅದು ಬಾರಿ ಪುರ್ಲ ಮಲ್ತು ಕೊಡ್ತೇರಾರು ಅಂಚ ನನ್ನ ಮಿತ್ತಿಗಳ ಮಲ್ತು ಕುರುವೀರ ಪಂಡದು ಆರೊಂಜಿ ನಂಬಲಿಕೆಲ್ಲ ಎಂಕ್ಲೆ ಕೊಡ್ತೈತೆ. 25 ವರ್ಷದಿಂಚಿ ಮೂಲು ಹುಟ್ಟುದು ಬಲತ್ತು ನಕ್ಲಿ ಇಂದೇ ಏರಿಯಾಡು ಅಂಚದು ಎಂಕ್ಲೆಗ್ ಪರ್ರ ನೀರಿಜ್ಜನ್ನ ಟೈಮ್ ಎಂಕ್ಲೆಗ್ ಈ ನಳ್ಳಿ ನೀರನ್ನು ಕಾತೊಂದಿತ್ತ ನಳ್ಳಿ ನೀರು ಎಂಕ್ಲೆಗ್ ಸರಿಯಾದ ಟೈಮ್ಗೂ ಬರೊಂದಿಜ್ಜಿ ಅಂಚದು ಎಂಕ್ಲೆಗ್ ಈ ಶಾಸಕರು ನನ್ನದು ಅನ್ನೋದು ಎಂಕ್ಲೆಗ್ ನಮ್ಮ ದುಂಬುದ ಗುವೆಲನ್ನು ಐನು ಅವು ಮುಚ್ಚರ ರೆಡಿಯಾದಿತ್ತುಂಡು ಐನು ಎಂಕ್ಲೆಗ್ ಒರಿಪಾದು ಕೊರಿಯೇರು ಆರೆ ಗೊಂಜಿ ಎಂಕ್ಲೆನ ಈ ಎಂಕ್ಲೆನ ಧನ್ಯವಾದನು ಸಮರ್ಪಣೆ. ಯಾನ್ ಕೃಷ್ಣ ಓಡದ ಕರಿಯ ಪಂಡದು ಮುಲ್ಪಾನೆ ಮಿತ್ತಿಲ್ಲಿ ಎಂಕ್ ಮುಲ್ಪ ಓಡದ ಕರಿಯ ಪೂರ ದೇವಸ್ಥಾನದ ಬೇಲೆ ಮಲ್ತೊಂದಿಪ್ಪು ನಾಕ್ಲಿ ಅಂಚ ಈ ರೋಡ್ ಎಂಕ್ಲೆ ಬರ್ರ ಬಾರಿ ಬಂಗ ಒಂದಿತ್ತು. ಇಡೀ ಕೆಸರಡ್ ಪೂರ ಬರ್ನಾಗ ಒಂಜಿ ಗಾಡಿಲ ಬರ್ತಾರೆ ಆ ಒಂದಿತ್ತು ಜಾತ್ರೆ ದಪ್ಪ ಪೂರ ಬಾರಿ ಬಂಗ ಒಂದಿತ್ತು. ಎಂಕ್ಲೆನ ಶಾಸಕರು ಪೂಂಜೇರು ಇಡೆ ಬತ್ತದು ಈ ರೋಡ್ ತೂದು ರೋಡ್ ಒಂಜಿ ಪುರ್ಲುಡು ಮಲ್ತು ಕೊರ್ದೇರು ಅಂಚದು ಬಾರಿ ಖುಷಿ ಆಪುಂಡು. ಇತ್ತೆ ಎಂಕ್ಲೆ ಓಲ್ಲದ ಆಲ ತೊಂದರೆ ಇಜ್ಜಿ ಮಾರಿ ಗುಡ್ತಾಡ್ತು ಈ ದೇವಸ್ಥಾನ ಮುಟ್ಟೆಲ್ಲ ಬಾರಿ ಪುರ್ಲುಡು ಆತಂಡು ಅಂಚದ ಆರೆಗ್ ಎಂಕ್ಲೇನ್ ದೇವಸ್ಥಾನದ ಪರವಾದ ಧನ್ಯವಾದ ಕೊರನುಲ್ಲೆ. ಏನು ಸತ್ಯಾವತಿ ಬಂದು ಓಡದ ಕರಿಯ
ಎಂಕ್ಲ ಶಾಸಕರು ಮಸ್ತ್ ನೆರೆ ಬತ್ತಿನ ಸಮಯಡ್ಲ ಬೊಕ್ಕ ಮಸ್ತ್ ಬರ್ಸ ಈ ಇಡೆ ಬೊಲ್ಲ ಬತ್ತಿನ ಸಮಯಡ್ಲ ಓಡದ ಕರಿಯಾಗ ಪ್ರತಿ ಒಂಜಿ ಏರಿಯಾಗ್ಲ ಪೋದು ಮಸ್ತ್ ಕೆಲಸನು ಅಭಿವೃದ್ಧಿನ ಮಂತೊಂದುಲ್ಲೆರ್. ಅಂಚನೆ ಬೆಳ್ತಂಗಡಿ ತಾಲೂಕುಡೆ ಎಡ್ಡೆ ಅಭಿವೃದ್ಧಿನ ಮಂತೊಂದುಲ್ಲೆರ್. ಅರೆಗ್ ಅಂಚನೆ ಪ್ರಶಸ್ತಿ ಬತ್ತಿನ ಎಂಕ್ಲೆ ಮಸ್ತ್ ಖುಷಿಯಾಂಡ್. ಅರೆಗ್ ಅವು ಪ್ರಶಸ್ತಿ ತಿಕ್ಕೋಡಾಯ್ನನೆ ಏಪನೇ ತಿಕ್ಕೋಡಾಯ್ನ ಇತ್ತೆ ತಿಕ್ಕೊಂದುಂಡು ಎಂಕ್ಲ ಪರವಾದ್ಲ ಅರೆಗ್ ಅಭಿನಂದನೆ ಕೊರೊಂದುಲ್ಲ. ನಮಸ್ಕಾರ, ನಾನು KH ಖಾಲಿದ್ ಅಂತೇಳಿ ಉಮರ್ ಬಿನ್ ಖತ್ತಾಬ್ ಜುಮಾ ಮಸೀದಿ ಮತ್ತು ಕುವತ್ತುಲ್ ಇಸ್ಲಾಂ ಮದ್ರಸಾ ಇದರ ಅಧ್ಯಕ್ಷ. ನಾನು ಈ ಸಂದರ್ಭದಲ್ಲಿ ಬೆಳ್ತಂಗಡಿಯ ಜನಪ್ರಿಯ ಶಾಸಕರಾದ ಮಾನ್ಯ ಹರೀಶ್ ಪೂಂಜಾ ಅವರ ಸರ ಬಗ್ಗೆ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ನಮ್ಮ ಈ ಮಸೀದಿಗೆ, ಉಮರ್ ಬಿನ್ ಖತ್ತಾಬ್ ಜುಮಾ ಮಸೀದಿಗೆ ಅವರು ಕೊಟ್ಟಂಥ ಅನುದಾನದ ಬಗ್ಗೆ ಅವರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೋಸ್ಕರ ನಿಮ್ಮ ಮುಂದೆ ಇದ್ದೇನೆ. ಹಾಗಾಗಿ ನಮಗೆ ಅವರು ಇಲ್ಲಿ ಒಂದು ಪ್ರಥಮವಾಗಿ ನಾವು ಬೇಡಿಕೆ ಇಟ್ಟಾಗ ಒಂದು ಹೈ ಮಾಸ್ಕ್ ಲೈಟನ್ನು ನಮಗೆ ಅವರು ಒದಗಿಸಿಕೊಟ್ಟಿದ್ದಾರೆ. ಅದಾದ ನಂತರ ಇಲ್ಲಿ ಒಂದು 5 ಲಕ್ಷ ರೂಪಾಯಿಯ ತಡೆಗೋಡೆಯ ಒಂದು ಅವಶ್ಯಕತೆ ಇತ್ತು. ಹಾಗೆ ಅದನ್ನು ಕೂಡ ನಾವು ಅವರ ಹತ್ರ ಕೇಳಿಕೊಂಡಾಗ ನಮ್ಮ ಲಾಯ್ಲ ಗ್ರಾಮದ ಅಶ್ರಫ್ ಮಾಂಜಲ್ ಮತ್ತು ಸುಧಾಕರ್ ಅವರು ಮತ್ತು ಗಣೇಶ್ ಅವರು ಎಲ್ಲರೂ ಸೇರಿಕೊಂಡು ಒಂದು ಪ್ರಯತ್ನದ ಫಲವಾಗಿ ನಮಗೊಂದು 5 ಲಕ್ಷ ರೂಪಾಯಿ ಅನುದಾನದಿಂದ ಒಂದು ತಡೆಗೋಡೆಯನ್ನು, ಕಾಂಕ್ರೀಟ್ ತಡೆಗೋಡೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಅದಾಗಿ ಅವರಿಗೆ ಈ ಸಂದರ್ಭದಲ್ಲಿ ಕರ್ನಾಟಕ TV ವತಿಯಿಂದ ಅವರಿಗೆ ಉತ್ತಮ ಶಾಸಕರು ಅಂತ ಹೇಳುವಂಥ ಒಂದು ಬಿರುದನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ನಮ್ಮ ಮಸೀದಿಯ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಮತ್ತು ಇನ್ನು ಮುಂದಕ್ಕೆ ನಮಗೆ ಒಂದು 3 ಲಕ್ಷ ರೂಪಾಯಿದು ಒಂದು ಅನುದಾನದ ಅವಶ್ಯಕತೆ ಇದೆ. ಮಾನ್ಯ ಶಾಸಕರು ಅದನ್ನು ಕೂಡ ನಮಗೆ ಒದಗಿಸಿ ಕೊಡುವರು ಅಂತ ಹೇಳುವಂಥ ಒಂದು ಅಭಿಲಾಷೆಯನ್ನು ನಾವು ಇಟ್ಕೊಂಡಿದ್ದೇವೆ. ಹಾಗಾಗಿ ಮಾನ್ಯ ಶಾಸಕರಿಗೆ ಈ ಸಂದರ್ಭದಲ್ಲಿ ಮಸೀದಿಯ ಕಮಿಟಿಯ ಪರವಾಗಿ ಮತ್ತು ಇಲ್ಲಿಯ ಆಡಳಿತ ಸಮಿತಿಯ ಪರವಾಗಿ, ಇಲ್ಲಿಯ ಜಮಾತ್ನವರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಮತ್ತು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನ್ನ ಹೆಸರು ಸುನಿಲ್ ರೊನಾಲ್ಡ್ ಡಿಸೋಜ. ನಾನು ಇಲ್ಲಿ ಬೋಜಾರ ಬೈಲು ನಿವಾಸಿ. ನಾವು ಚಿಕ್ಕವರಿದ್ದಾಗ, ನಾನು ಇಲ್ಲಿ ಒಂದು 4ನೇ ಕ್ಲಾಸು ಆ ಟೈಮಲ್ಲಿ ಓದುತ್ತಿದ್ದಾಗ ಈ ನೀವು ನದಿಯನ್ನು ನೋಡ್ತಾ ಇರ್ಬೋದು. ಈ ನದಿ ಮಳೆಗಾಲದಲ್ಲಿ ನೆರೆ ಬಂದರೆ ನಾವು 4 ರಿಂದ 5 ದಿನ, ಕೆಲವು ಸಲ 1 ವಾರ ನಾವು ಮನೆಗೆ ಹೋಗಲಿಕ್ಕೆ ಆಗುತ್ತಿರಲಿಲ್ಲ. ಯಾವಾಗ ನೀರು ಕಡಿಮೆ ಆಗುತ್ತೆ ಆವಾಗ ನಾವು ದಾಟಿಕೊಂಡು ಹೋಗುವ ಪರಿಸ್ಥಿತಿ ಇತ್ತು. ನಾವು ಬೇರೆಯವರ ಮನೆಯಲ್ಲಿ, ಇಲ್ಲಿ ನಡಬೈಲಿನಲ್ಲಿ ಪರಿಚಯದವರ ಮನೆಯಲ್ಲಿ ನಿಂತು ನಾವು ನಮ್ಮ ವಿದ್ಯಾಭ್ಯಾಸವನ್ನು ಮಾಡಿದವರು. ನಮಗೆ ಒಂದು ದೊಡ್ಡ ಸಮಸ್ಯೆ ಇದ್ದದ್ದು, ನಮ್ಮ ಈ ನದಿಗೆ ದಾಟಲಿಕ್ಕೆ ಒಂದು ಒಳ್ಳೆಯ ಸೇತುವೆ ಬೇಕಾಗಿತ್ತು. ಆಗ ನಮ್ಮ ಹಿರಿಯರು, ನಮ್ಮ ತಂದೆ ತಾಯಿಯವರು ಮತ್ತು ನಮ್ಮ ಊರಿನವರು ಸೇರಿ ಮೊದಲು ಈ ಅಡಿಕೆ ಅಥವಾ ಯಾವುದೇ ಮರಗಳ ಸೇತುವೆ, ಕಾಲು ಸಂಕ ಅಥವಾ ಆ ಥರ ವರ್ಷಕ್ಕೊಂದ್ಸಲ ಸೇತುವೆ ಹಾಕ್ತಿದ್ರು. ಅದು ಒಂದೇ ಮಳೆಗಾಲದಲ್ಲಿ 2-3 ಸಲ ಹಾಕುವ ಪರಿಸ್ಥಿತಿ ಇತ್ತು. ಅಷ್ಟು ನೆರೆ ಬಂದು ಇಲ್ಲಿ ಆ ಸೇತುವೆಗಳು ನದಿಯಲ್ಲಿ ಹೋಗ್ತಾ ಇದ್ವು. ನಮ್ಮ ಅದಕ್ಕಿಂತ ಮುಂಚೆ ಇಲ್ಲಿ ಏನು ಮನವಿಗಳು ಅಥವಾ ಯಾವುದೇ ರೀತಿಯ ಒಂದು ಮನವಿಗಳನ್ನು ಸಲ್ಲಿಸಿದ್ದರೂ ಅದಕ್ಕೆ ಅಂಥ ಸ್ಪಂದನೆ ಇರ್ತಿರ್ಲಿಲ್ಲ. ನಮ್ಮ ಮಂಜೊಟ್ಟಿಯಿಂದ ಮೂಡಾಯಿಬೆಟ್ಟು ಕಡೆ ಹೋಗುವ ರಸ್ತೆಯ ಪರಿಸ್ಥಿತಿನೂ ಕೂಡ ತುಂಬಾ ಹದಗೆಟ್ಟು ಹೋಗಿತ್ತು. ಅದು ಮತ್ತೆ ನಮ್ಮ ಬೋಜಾರ ಬೈಲಿಗೆ, ಈ ಬೋಜಾರ ಬೈಲು ಏನಿದೆ ಇದು ನಡಗ್ರಾಮ ಮತ್ತೆ ನಮ್ಮ ನಾವೂರು, ಇದಕ್ಕೆ ಒಂದು ಜೋಡಣೆ ಆಗುವಂತ ಒಂದು ಊರು. ಇಲ್ಲಿಂದ ಈ ನದಿ ದಾಟಿ ನಾವು ತುಂಬಾ ಒಂದು ಶಾರ್ಟ್ ರೋಡ್ ಅಂತ ಹೇಳ್ಬೋದು. ನಾವು ತುಂಬಾ ಕಡಿಮೆ ಸಮಯದಲ್ಲಿ ನಾವೂರಿಗೆ ನಾವು ರೀಚ್ ಆಗುವಂತ ಒಂದು ರಸ್ತೆ ಇದು. ಸೊ ಇದಕ್ಕೆ ಈ ಒಂದು ಮನವಿ ತುಂಬಾ ಮುಖ್ಯವಾಗಿತ್ತು. ನಮ್ಮ ಊರಿನವರೇ ಆದ ನಮ್ಮ ಕರುಣಾಕರ ಗೌಡ ಅವರು ಈ ಒಂದು ಮನವಿಯನ್ನ ಶಾಸಕರು ಶ್ರೀಮಾನ್ ಇವರು ನಮ್ಮ ಹರೀಶ್ ಪೂಂಜಾ ಇವರು ಅವರ ಮೊದಲ ಅವಧಿಯಲ್ಲಿ ಮೊದಲು ಅವರು ಶಾಸಕರಾಗಿ ನಮ್ಮ ಬೆಳ್ತಂಗಡಿ ತಾಲೂಕಿಯನ್ನು ಪ್ರತಿನಿಧಿಸಿದಾಗ ನಮ್ಮ ಬೋಜಾರದ ಕರುಣಾಕರ ಗೌಡ ಅವರು ನಮ್ಮ ಊರಿನವರ ಎಲ್ಲರ ಮನವಿಯನ್ನು ಅವರ ಮುಂದೆ ತಿಳಿಸಿದಾಗ ಅವರು ಉತ್ತಮ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟರು. ನಮಗೆ ಇಲ್ಲಿ ನಾವು ಹೇಳ್ಬೋದು ಸುಮಾರು 3.5 ಕೋಟಿ ಅನುದಾನವನ್ನು ನಮಗೆ ಕೊಟ್ಟು ಇಲ್ಲಿ ಈ ಒಂದು ಸೇತುವೆಯನ್ನ ಜೊತೆಗೆ ಇಲ್ಲಿ ಒಂದು ಅಣೆಕಟ್ಟು ತರ ಮಾಡಿ ಇದು
ಎರಡು ಇದರಲ್ಲಿ ಉಪಯೋಗ ಇದೆ. ಇದು ನಮಗೆ ಸೇತುವೆ ತರನೂ ಉಪಯೋಗ ಆಗ್ತಾ ಉಂಟು. ಅದೇ ತರ ಬೇಸಿಗೆ ಕಾಲ ಸ್ಟಾರ್ಟ್ ಆಗುವಾಗ ನಾವು ಇದಕ್ಕೆ ಆಣೆಕಟ್ಟು ತರ ನಾವು ಉಪಯೋಗಿಸ್ತೀವಿ. ಜೊತೆಗೆ ಈ ಆಣೆಕಟ್ಟು ಮಾಡಿದ್ರಿಂದ ನಮ್ಮ ಇಲ್ಲಿನ ಸುತ್ತಮುತ್ತಲ ಏನು ಹಳ್ಳಿಗಳು ಇದ್ದಾವೆ, ನಮಗೆ ನೀರಿನ ಸಮಸ್ಯೆ ಕೂಡ ಇವಾಗ ಕಡಿಮೆ ಆಗಿದೆ. ಎಲ್ಲರ ಬಾವಿಗಳಲ್ಲಿ, ಎಲ್ಲರ ಬೋರ್ವೆಲ್ಗಳಲ್ಲಿ, ಕೆರೆಗಳಲ್ಲಿ ನೀರು ಯಾವಾಗಲೂ ಮತ್ತೆ ಮಳೆ ಸ್ಟಾರ್ಟ್ ಆಗೋವರೆಗೂ ಇರುತ್ತೆ. ನೀರಿನ ಒಂದು ಸಮಸ್ಯೆ ಅಂತ ಇವಾಗ ಇಲ್ಲ. ಜೊತೆಗೆ ಯಾವುದೇ ರೀತಿಯ ಒಂದು ತುರ್ತು ಪರಿಸ್ಥಿತಿ ಬಂದಾಗ, ಯಾರನ್ನಾದ್ರೂ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗ್ಲಿ ಅಥವಾ ಎಂಥದೇ ಒಂದು ಪರಿಸ್ಥಿತಿ ಬಂದಾಗ ಇವಾಗ ಈಗಿನ ಪೀಳಿಗೆಗೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ಒಂದು ಈ ಸಮಸ್ಯೆಯನ್ನು ನಮಗೆ ಬಗೆಹರಿಸಿ ಅವರು ಕೊಟ್ಟಿದ್ದಾರೆ. ಸೊ ಅವರಿಗೆ ಉತ್ತಮ ಶಾಸಕ ಪ್ರಶಸ್ತಿ ಬಂದಿರುವುದು ಇದು ನಿಜವಾಗಿಯೂ ಅವರಿಗೆ ಸಿಗಬೇಕಾದ ಒಂದು ಗೌರವ. ಯಾಕೆ ಅದು ಅವರಿಗೆ ಚುನಾವಣೆಯಲ್ಲಿ ಅವರಿಗೆ ಮತ ಹಾಕಿದವರು ಮಾತ್ರ ಅಲ್ಲದೆ ಉಳಿದ ಸಮಾಜದವರಿಗೂ ಎಲ್ಲರಿಗೂ ಅವರು, ನಾನು ನನ್ನ ಊರಿನ ಪರವಾಗಿ ಹೇಳುವುದಾದರೆ, ಅವರು ತುಂಬಾ ಉತ್ತಮ ಒಂದು ಕಾರ್ಯಕ್ರಮವನ್ನು ಸಮಾಜಕ್ಕಾಗಿ ಮಾಡಿರೋದ್ರಿಂದ ಅವರು ಒಬ್ಬ ಜನಾನುರಾಗಿ ಶಾಸಕರಾಗಿ ಇಲ್ಲಿ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ನಮ್ಮ ನಡಗ್ರಾಮದಲ್ಲಿ ಅವರ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ನಾವು ಶುಭವನ್ನು ಹಾರೈಸ್ತೇವೆ. ಮುಂದಿನ ಕೂಡ ಅವರ ಈ ರಾಜಕೀಯ ಜೀವನ ಚೆನ್ನಾಗಿರಲಿ. ಸಮಾಜಕ್ಕೆ ಇದೇ ತರ ಅವರು ಉತ್ತಮ ಸಹಾಯವನ್ನು ಮಾಡುತ್ತಿರಲಿ. ಜನರ ಸೇವೆಯನ್ನು ಮಾಡುತ್ತಾ ಅವರ ಕೀರ್ತಿಯು ಮೇಲಕ್ಕೇರಲಿ. ಉತ್ತಮ ಮೇಲೆ ಇರುವಂತ ರಾಜಕೀಯದಲ್ಲಿ ಇರುವಂತ ಬೇರೆ ಇದಕ್ಕಿಂತನೂ ಉನ್ನತವಾದ ಹುದ್ದೆಗಳು ಅವರಿಗೆ ಸಿಕ್ಕಿ ಅವರು ಉತ್ತಮ ಒಬ್ಬ ಆಡಳಿತಾಧಿಕಾರಿಯಾಗಿ ನಮ್ಮ ದೇಶದ ಒಬ್ಬ ನಾಯಕನಾಗಿ ಮೆರೆಯಲಿ ಅಂತ ನಾವು ಪ್ರಾರ್ಥಿಸುತ್ತೇವೆ. ಅದೇ ತರ ಮುಂದೆಯೂ ಕೂಡ ನಮ್ಮ ನಡಗ್ರಾಮಕ್ಕೆ, ಬೋಜಾರಕ್ಕೆ, ನಮ್ಮ ಈ ಪರಿಸರಕ್ಕೆ ಬೇಕಾಗುವಂತ ಮನವಿಗಳು ಬಂದಾಗ ನಮ್ಮ ಮನವಿಗಳನ್ನು ಇದೇ ತರ ಈ ಸಲ ಇಲ್ಲಿವರೆಗೆ ಹೇಗೆ ಅವರು ಸ್ವೀಕರಿಸಿದಾರೋ ಅದೇ ತರ ಅವರು ಸ್ವೀಕರಿಸಿ ನಮಗೆ ಬೇಕಾಗುವಂತಹ ಕೆಲವು ನಮಗೆ ಬೇಕಾಗಿರುವ ಸೌಲಭ್ಯಗಳನ್ನು ನಮಗೆ ಒದಗಿಸಲು ಸಹಾಯ ಮಾಡಲಿ ಅಂತ ಈ ಮೂಲಕ ಅವರ ಹತ್ರ ನಾವು ಕೇಳಿಕೊಳ್ತಾ ಇದ್ದೀವಿ. ಶುಭವಾಗಲಿ. ಆಲ್ ದ ಬೆಸ್ಟ್ ಸರ್. ನಾನು ನಾಡ ಗ್ರಾಮದ ಶ್ಯಾಮ್ ಸುಂದರ್ ಅಂತೇಳಿ ಇಲ್ಲಿ ಇಲ್ಲಿ ಪರಿಸರದವನು. ಈಗ 47 ಇಸುವಿಯಿಂದ ಇಷ್ಟ ತನಕ ಯಾವನೇ ಶಾಸಕ ಬಂದರೂ ಇದು ಮನವಿ ಮಾತ್ರ ತಗೊಳ್ಳುವುದು ಹೊರತು ಯಾವುದೇ ಕೆಲಸ ಮಾಡಲಿಲ್ಲ. ಅವರ ಅಭಿವೃದ್ಧಿ ಆದದ್ದು ಹೊರತು ಊರ ಅಭಿವೃದ್ಧಿ ಆಗಲಿಲ್ಲ. ಈ ಸಮಯದಲ್ಲಿ ಶಾಸಕ ಹರೀಶ್ ಪೂಂಜಾರಿ ಹೇಳಿದಂಥ ಮಾತು ಎಲ್ಲ ಉಳಿಸಿಕೊಂಡಿದ್ದಾರೆ. ಇಲ್ಲಿಗೆ ಸಾಧಾರಣ ಒಂದು ನಡ ಗ್ರಾಮಕ್ಕೆ 20 ಕೋಟಿಯಷ್ಟು ಅನುದಾನ ತಂದು ಇಡೀ ಗ್ರಾಮದ ಒಂದು ಸಂಪರ್ಕ ರಸ್ತೆಯನ್ನೇ ಅಷ್ಟು ಅಚ್ಚುಕಟ್ಟಾಗಿ ಮಾಡಿಸಿಕೊಟ್ಟಿದ್ದಾರೆ. ಈಗ ಕೂಡ ಅದು ಹಾಗೆ ಉಂಟು, ಏನು ಹಾಳಾಗ್ಲಿಲ್ಲ. ಕೇಂದ್ರಕ್ಕೆ ಮೋದಿ ಹೇಗಿದ್ದರೂ ನಮ್ಮ ತಾಲೂಕಿಗೆ ಅದೇ ಮೋದಿ ತರನೇ ಹರೀಶ್ ಪೂಂಜಾರು. ಅದು 100ರಲ್ಲಿ 100 ಹೇಳುವಂತ ಮಾತು. ಇಷ್ಟ ತನಕ ಆದ ಶಾಸಕರೆಲ್ಲ ಜಾತಿ ಮಾಡಿಕೊಂಡು ಹೋದದ್ದು ಬಿಟ್ಟರೆ ಬೇರೆ ಏನು ಮಾಡಲಿಲ್ಲ, ಅಭಿವೃದ್ಧಿಯೇ ಮಾಡಲಿಲ್ಲ. ಅವರ ಅಷ್ಟು ವರ್ಷದ ಅಭಿವೃದ್ಧಿಯನ್ನು ಇವರು ಖಾಲಿ 10 ವರ್ಷದಲ್ಲಿ 5 ವರ್ಷದಲ್ಲೇ ಮಾಡಿ ತೋರಿಸಿದ್ದಾರೆ. ಇದು ಇಷ್ಟೇ ಅಲ್ಲ, ಡ್ಯಾಮ್ ಮಾಡಿದ್ದಾರೆ, ಸಂಕ ಮಾಡಿದ್ದಾರೆ, ಕೋಟ್ಯಾಂತರ ರೂಪಾಯಿ ಅನುದಾನ ತಂದು ಇಷ್ಟು ಮಾಡುವಂತ ಶಾಸಕರಲ್ಲಿ ಏಕೈಕ ಶಾಸಕರಂದ್ರೆ ಹರೀಶ್ ಪೂಂಜಾರೆ. ಇವರಿಗೆ ಬೆಸ್ಟ್ ಅವಾರ್ಡ್ ಕೂಡ ಬಂದಿದೆ. ಇದು ಇನ್ನೂ ಕೂಡ ಬರ್ಬೇಕು ಅವರಿಗೆ. ಈ ಸಲ ಕೂಡ ಸರ್ಕಾರ ಇರ್ತಿದ್ರೆ ಬೆಳ್ತಂಗಡಿ ತಾಲೂಕಿಗೆ ಮತ್ತೆ ಕೆಲಸ ಮಾಡುವಂತದ್ದು ಯಾವುದೇ ಇರದಾಗೆ ಮಾಡ್ತಿದ್ರು ಅವರು. ಅಂತ ಶಾಸಕರು ನಾವು ಪಡೆಯುವಂಥದ್ದು ಪುಣ್ಯದ ಕೆಲಸ. ಇನ್ನು ಕೂಡ ಅವರಿಗೆ ನಾವು ಹೆಚ್ಚಿನ ಮತ ಕೊಟ್ಟು ಅವ್ರನ್ನ ಗೆಲ್ಲಿಸಿ ಇನ್ನೂ ಕೂಡ ಶಾಸಕರಾಗಿ ಮಾಡಿದ್ರೆ ಇನ್ನೂ ಅನೇಕ ಅಭಿವೃದ್ಧಿ ಆಗ್ತದೆ ಹೊರತು ಅವರ ಮನೆಗೆ ಅಂತ ಯಾವುದು ಅವರು ಮಾಡಲಿಲ್ಲ, ಅವರ ಸ್ವಂತಕ್ಕೆ ಏನು ಮಾಡಲಿಲ್ಲ. ಏನು ಇದ್ರು ಊರಿಗೋಸ್ಕರ ಮಾಡಿದಂತ ಶಾಸಕರು. ಎಲ್ಲಿ ಬೇಕಾದ್ರೂ ಬರ್ತಾರೆ, ಏನು ಬೇಕಾದ್ರೂ ಮಾಡಿಕೊಡ್ತಾರೆ. ಮತ್ತೆ ಈ ಬಾಕಿಯವರಾಗೆ ಅಲ್ಲ, ಬಾಕಿಯವರು ಸಿಗ್ಬೇಕಾದ್ರೆ ಭಾರಿ ಕಷ್ಟ ಉಂಟು. ಇಷ್ಟು ಆದ ಶಾಸಕರೆಲ್ಲ ಜಾತಿ ಧರ್ಮ ಇದನ್ನೇ ನೋಡಿಕೊಂಡು ಹೋದಂತ ಶಾಸಕರು. ಇವರಿಗೆ ಜಾತಿ ಧರ್ಮ ಯಾವುದು ಇಲ್ಲದಂತೆ ಹೇಳಿದಂತ ಮಾತನ್ನು ಮಾಡಿಕೊಂಡು ಬಂದಂತ ಒಂದು ಶಾಸಕರು ಇವರು. ಇವರಿಗೆ ನಮ್ಮ ಊರಿನ ಪರವಾಗಿ ಅನೇಕ ಧನ್ಯವಾದ ಕೂಡ ಕೊಡ್ತೇವೆ. ಇನ್ನು ಮುಂದಕ್ಕೂ ಅವರು ನಮ್ಮ ಗ್ರಾಮಕ್ಕೆ ಬಂದು ಇನ್ನೂ ಕೂಡ ಅಭಿವೃದ್ಧಿಯನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಿಕೊಡ್ಬೇಕಂತ ನಾವು ಅವರ ಹತ್ರ ವಿನಂತಿಸಿಕೊಳ್ತೇವೆ. ವಿನಂತಿಸಿಕೊಳ್ಳುವುದಲ್ಲ, ಅವರೇ ಬಂದು ಕೇಳ್ತಾರೆ ಎಂತ ಕೆಲಸ ಆಗ್ಬೇಕಂತ. ಊರಿನವರು ಹೋಗಿ ಕೇಳುವಂತ ಅಗತ್ಯ ಇರಲಿಲ್ಲ.
ಇಷ್ಟ ತನಕ ಅವರೇ ಬಂದು ನಿಮ್ಮ ಊರಿಗೆ ಏನಾಗ್ಬೇಕಂತ ಕೇಳಿದಂತ ಏಕೈಕ ಶಾಸಕರಂದ್ರೆ ಹರೀಶ್ ಪೂಂಜಾರಿ. ಇವರನ್ನು ಇನ್ನೂ ಕೂಡ ನಾವು ಶಾಸಕರಾಗಿ ಮಾಡಿ ನಮ್ಮ ಸರ್ಕಾರ ಬಂದ್ರೆ ಇನ್ನೂ ಕೂಡ ಎಂತ ಮಾಡ್ತಾರಂತ ನಮಗೆ ಗೊತ್ತಾಗುದಿಲ್ಲ ಅಂತ ಕೆಲಸ ಮಾಡುವುದರಲ್ಲಿ ಅವರು ನಿಸ್ಸೀಮರು. ಅಷ್ಟೊಂದು ನಾವು ಹರೀಶ್ ಪೂಂಜಾರಿಗೆ ಒಂದು ಅಭಿನಂದನೆ ಹೇಳ್ತೇವೆ ಈ ರೋಡ್ ಇದು ಬಗ್ಗೆ. ಇದೊಂದು ಸಾಧಾರಣ ನನಗೆ ಗೊತ್ತಿದ್ದ ಪ್ರಕಾರಣ ಒಂದು 25 ವರ್ಷದಿಂದ ಮೊದಲೆಲ್ಲ MLAs ಇದ್ರು, ಹೆಸರು ಹೇಳುದಿಲ್ಲ, ಅವ್ರಿಗೆ ಗೊತ್ತುಂಟು. ನಮ್ಮ ಕನಸನ್ನು ನೆನಸು ಮಾಡಿದ್ದು ಹರೀಶ್ ಪೂಂಜಾರ್ ಮಾತ್ರ. ಖಂಡಿತ ಅದು ನಾವು ಯಾವಾಗಲೂ ಹೇಳ್ತೇವೆ. ನಮಗೆ ಬೇಕಿದ್ದಿದ್ದು ರೋಡ್ ಅಷ್ಟೇ, ಬೇರೆ ಅವರು ಅದು ಕೊಡಿ ಇದು ಕೊಡಿ ಅಂತ ನಾವು ಕೇಳುದಿಲ್ಲ. ನಮ್ಮ ಕನಸನ್ನು ನೆನಸು ಮಾಡಿದ್ದು ಹರೀಶ್ ಪೂಂಜಾರ್. ಅವ್ರಿಗೆ ಯಾವಾಗಲೂ ನಾವು ಅಭಿನಂದನೆ ಹೇಳ್ತೇವೆ, ಅವರೊಟ್ಟಿಗೆ ನಾವು ಯಾವಾಗಲೂ ಇರ್ತೇವೆ. ಅದೊಂದು ಮಾತ್ರ ಖಂಡಿತ. ಬೇರೆ ನಮ್ಗೆ ಇದು ಮಾಡಿ ಅದು ಮಾಡಿ ಅಂತ ಅವನು ಕೇಳಲಿಲ್ಲ, ಅದನ್ನು ಹೇಳಿದನ್ನು ಮಾಡಿಕೊಟ್ಟಿದ್ದಾರೆ. ನಮ್ಗೆ ಬೇಕಿದ್ದಿದ್ದು ಅಷ್ಟೇ, ಒಂದು ರೋಡು ಮತ್ತೊಂದು ಡ್ಯಾಮ್ ಆಯ್ತು ಇಲ್ಲಿ. ಅದು ನಮ್ಗೆ ನೋಡಿ ಮೊದಲೆಲ್ಲ ನೀರು ಇರ್ತಿಲ್ಲ, ಆ ಡ್ಯಾಮ್ ಆದ ಮೇಲೆ ನಮ್ಗೆ ಸಾಧಾರಣ ಮಾರ್ಚ್ ಏಪ್ರಿಲ್ ವರೆಗೆ ಅದರಲ್ಲಿ ನೀರು ಇರ್ತದೆ. ಅದು ಕೃಷಿಯವರಿಗೆಲ್ಲ ಒಳ್ಳೇದು, ಅದು ನೀರು ಇಳಿಸ ಅಂತ ಕೆಲಸವನ್ನು ಮಾಡಿದ್ದಾರೆ. ಹರೀಶ್ ಪೂಂಜಾರಿಗೆ ಒಂದು ಅಭಿನಂದನೆ ಹೇಳ್ತೇವೆ. ಅರವಿಂದ್ ಮಿರಂದ, ರಿಕ್ಷಾ ಚಾಲಕರು. ಹರೀಶ್ ಪೂಂಜಾರಿ ಶಾಸಕರಾಯುಕ ಎಂಕ್ಲೆಗೊಂಜಿ ಸೋಕು ಬಾರಿ ಸೋಕು ಅಭಿವೃದ್ಧಿ ಮಲ್ತೇರು. ಒಂದು ರೋಡು ಒಂಜಿ ದಾಲ ಗಾಡಿಲು ಪವನ್ ಅಂಚಿನ ಪರಿಸ್ಥಿತಿ ಇತ್ತುಂಡು. ಬಾರಿ ಸೋಕುದ ಒಂಜಿ ರೋಡ್ ಮಲ್ತು ಕೊಡಿ ಶಾಸಕರಾದ ಆಯ್ಕೆಯನ್ನು ಪ್ರಥಮ ವರ್ಷ ಮಲ್ತು ಕೊಡ್ತೇರು. ಒಂಜಿ ಮುಲ್ಪ ಒಂಜಿ ಬ್ರಿಡ್ಜ್ ಬೊಕ್ಕೊಂಜಿ ಅಲ್ಪ ಒಂಜಿ ಡ್ಯಾಮ್, ಚೆಕ್ ಡ್ಯಾಮ್ ಬೋಜಾರದ ಅಂಚಿ ಪೋಪುನ ಅಂಚಿನ ಐಡಕ್ಕೆ ಒಂಜಿ ಎಂಕ್ಲೆಗ್ ಮೂಲು ಪಾರ್ಕಿಂಗ್ ಮಂಜಟ್ಟಿರ ಒಂಜಿ ಪಾರ್ಕಿಂಗ್ ಇಜ್ಜಾಂಡು ಸರಿಕಟ್ಟಾಯನ ಒಂಜಿ ಪಾರ್ಕಿಂಗ್ ಮಲ್ತು ಕೊರಿ ರಿಕ್ಷಾ ಚಾಲಕರಿಗೆ. ಐದಕ್ಕೆ ಒಂಜಿ ಅಲ್ಪ ಮೂಲು ಬಸ್ರಾಯದ ಅಲ್ಪ ಒಂಜಿ ಡ್ಯಾಮ್ ಮಲ್ತು ಕೊರಿಯರು. ಎಡ್ಡೆ ಅಭಿವೃದ್ಧಿ ಮಲ್ತೊಂದುಲ್ಲೇರು. ಆರೆಗ್ ಅಭಿವೃದ್ಧಿ ನನಾತ ಅಭಿವೃದ್ಧಿ ಮಲ್ಪುನ ಅವಕಾಶ ದೇವರು ಮಲ್ತು ಕೊರಡೊಂದು ಅರೇ ಸಭ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಕರುಣಾಕರ ಗೌಡ ಅಂತ, ಇಲ್ಲಿಯ ನಡ ಗ್ರಾಮದ ಸ್ಥಳೀಯ ನಿವಾಸಿ. ನಮ್ಮ ಊರು ಸ್ವಾತಂತ್ರ್ಯ ಸಿಕ್ಕಿದ ನಂತರ ಸಾಧಾರಣ ಈ ನಮ್ಮ ನಡ ಗ್ರಾಮ ತಾಲೂಕಿಗೆ ಹತ್ತಿರವಿದ್ದರೂ ಕುಗ್ರಾಮವಾಗಿತ್ತು. ಆದರೆ ನಾವು ಎಷ್ಟೋ ಬಾರಿ ಹಿಂದೆ ಮುಂಚಿನ ಶಾಸಕರಿಗೆಲ್ಲ ಮನವಿ ಕೊಟ್ಟು ಏನೂ ನಮಗೆ ಪ್ರಯೋಜನ ಆಗಿರಲಿಲ್ಲ. ಆದರೆ ನಮಗೆ ಹರೀಶ್ ಪೂಂಜಾರಿ ಮೊದಲ ಬಾರಿಗೆ ಶಾಸಕರಾದ ಕೂಡಲೇ ಅವರೇ ನಮ್ಮನ್ನು ಹುಡುಕಿಕೊಂಡು ಬಂದು ನಿಮ್ಮ ಗ್ರಾಮಕ್ಕೆ ಏನು ಆಗಬೇಕಂತ ಕೇಳಿಕೊಂಡು ನಮ್ಮ ಗ್ರಾಮಕ್ಕೆ ಸರಿಸುಮಾರು ಒಂದು 20 ಕೋಟಿಯಿಂದಲೂ ಅಧಿಕ ಅನುದಾನವನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ಇದೇ ಈಗ ನೋಡಿರ್ಬೋದು, ಈ ಡ್ಯಾಮು ಮುಂಚೆ ಇದ್ದು ಗಡೈಕಲ್ಲು ಪ್ರವಾಸಿ ತಾಣ ಆಗಿರುವಂಥ ನಮ್ಮ ಗ್ರಾಮಕ್ಕೆ ದೊಡ್ಡ ಗಾಡಿ ಹೋಗುವಾಗೇನೇ ಇರಲಿಲ್ಲ. ಎಲ್ಲ ದೊಡ್ಡ ಗಾಡಿ ಹೋಗಿ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಿತ್ತು. ಒಂದು ಸರಿಯಾದ ಸೇತುವೆ ಇರಲಿಲ್ಲ. ಅದು ಸಹ ಮುಂಚೆ ಒಂದು ಇತ್ತು ಸಣ್ಣ ಸೇತುವೆ, ಅದರಲ್ಲಿ ದೊಡ್ಡ ಗಾಡಿ ಯಾವುದು ಹೋಗ್ತಾ ಇರಲಿಲ್ಲ. ಈಗ ಇವರು ಶಾಸಕರಾದ ಕೂಡಲೇ ಮೊದಲ ಬಾರಿಗೆ ಈ ಸೇತುವೆಯನ್ನು ದೊಡ್ಡದು ಮಾಡಿದ್ದಾರೆ. ಆನಂತರ ನಡ ಗ್ರಾಮಕ್ಕೆ ಹೋಗುವಂಥ ಒಂದು 5 ಕಿಲೋಮೀಟರ್ ರಸ್ತೆಯನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ಟಿರ್ತದೆ. ಅದಲ್ಲದೆ ಒಂದು 3-4 ಡ್ಯಾಮ್ಗಳನ್ನು, ಇಲ್ಲಿ ಬೋಜಾರಕ್ಕೆ ಸಂಪರ್ಕ ಸೇತುವೆ, ಆನಂತರ ಮುಡೈಬೆಟ್ಟಿಗೆ ಒಂದು ಸೇತುವೆ, ಆನಂತರ ಈ ಸೇತುವೆ, ಆನಂತರ ಚನ್ಕೂರಲ್ಲಿ ಒಂದು ವೆಂಟಿಲೇಟ್ ಡ್ಯಾಮು, ಇದೇ ರೀತಿಯಾಗಿ ತುಂಬ ನಮಗೆ ಅನುದಾನವನ್ನು ಕೊಟ್ಟಿರುತ್ತಾರೆ, ಭಾಳ ಇದರಾಗಿ ಮಾಡಿಕೊಟ್ಟಿರುತ್ತಾರೆ. ಹಾಗೆ ನಾವು ಇವರಲ್ಲಿ ಎಲ್ಲರೂ ನಮ್ಮ ಗ್ರಾಮದಲ್ಲಿ ಇವರಿಗೆಲ್ಲರೂ ಚಿರಋಣಿಯಾಗಿರುತ್ತೇವೆ. ಹಾಗೂ ನಮಗೆ ಇನ್ನೂ ಅವರು ಸರ್ಕಾರ ಇರ್ತಿದ್ರೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗ್ತಿತ್ತು. ಆದರೂ ಅವರು ಅಲ್ಪಾವಧಿಯಲ್ಲಿ ನಮಗೆ ತುಂಬ ಅಭಿವೃದ್ಧಿಯನ್ನು ಮಾಡಿಕೊಟ್ಟಿರ್ತಾರೆ. ಇನ್ನು ಮುಂದಕ್ಕೂ ಇಂಥ ಒಳ್ಳೆಯ ಕಾರ್ಯಕ್ರಮಗಳು ಜಾರಿಯಾಗಲಿ. ಈ ಸಂದರ್ಭದಲ್ಲಿ ಅವರಿಗೆ ಬೆಸ್ಟ್ ಅವಾರ್ಡ್ ಸಿಕ್ಕಿರುವುದು ನಮಗೆಲ್ಲರಿಗೂ ತುಂಬ ಖುಷಿಯಾಗಿರುತ್ತೆ. ಅವರಿಗೆ ಅವ್ರ ರಾಜ್ಯದಲ್ಲೆಲ್ಲ ರಾಷ್ಟ್ರದಲ್ಲಿ ಅವರಿಗೆ ಪ್ರಶಸ್ತಿ ಸಿಗಬೇಕು, ಇಷ್ಟು ಹೇಳಲಿಕ್ಕೆ ಇಚ್ಛಿಸ್ತೇನೆ ನಾನು. ಎನ್ನ ಪುದರ್ ಸುಭಾಷ್ ಚಂದ್ರ NB ಮುಲ್ತ ಅಭಿವೃದ್ಧಿ ಬಗ್ಗೆ ಪನ್ಪುನ ಆಯ್ತ ಬಂಡ ಇತರೆ ಟೈಮ್ ಮೇಲೆ ಆಯ್ನಾಕ್ಲೆ ಇತರೆ ದಾಲ್ ಅಂಕ್ಲೆ ಮಾತು ಕೊಟ್ಟಿದ್ದೇವೆ ಅಂಚಿನ ಆಗ ನಡ ಬೈಲ್ ಪೋಪುನ ಮಾರ್ಗಗಾವಡೆ ಒಕ್ಕ ನಮ್ಮ ಮೂಲು ನಡ ಗುತ್ತುದ ಇಟ್ಟ ಪೋಪುನ ಒಂಜಿ ಮಾರ್ಗಗಾವಡೆ ಮಾತು ಕೊರ್ತು ಅಂಚಿನ ಶಾಸಕ ಬಂಡ ಹರೀಶ್ ಪೂಂಜಾರಿ. ಒಕ್ಕ ಮೂಲು ಬಸ್ ಸ್ಟ್ಯಾಂಡ್, ರಿಕ್ಷಾ ಬಸ್ ಸ್ಟ್ಯಾಂಡ್ ನೆಕ್ಲ ಅನುದಾನ ಕೊರ್ತನ ಉಂಡ ನಮ್ಮ ಶಾಸಕರಾಯಿನಂಚಿನ ಹರೀಶ್ ಪೂಂಜಾರಿ. ನಡ ಗ್ರಾಮಗೂ ಒಂಜಿ ಕಿಂಡಿ ಅಣಗಟ್ಟ ಆತಂಡು, ಬೊಕ್ಕ ಬೋಜಾರಗ್ ಪೋಪುನಲ್ಪ ಒಂಜಿ ಕಿಂಡಿ ಅಣಗಟ್ಟ, ಬೊಕ್ಕ ನಮ್ಮ ಚಂದ್ಕೂರ್ದಲ್ಪ ಒಂಜಿ ಕಿಂಡಿ ಅಣಗಟ್ಟ ಆತಂಡು. ಅಂಚನೆ ಕೆಲವು ಅನುದಾನ ಕೊರ್ತನ ಬಂಡ ಇತ್ತಿನೆಟ್ಟ ವಾ ಶಾಸಕರೆಲ್ಲ ಕೊರ್ತಿದ್ದೇರಿ ಅವು ಹರೀಶ್ ಪೂಂಜಾರಿ. ಬೆಸ್ಟ್ ಅವಾರ್ಡ್ ತಿಕ್ಕಿನಂಚಿನ ನಮ್ಮ ಶಾಸಕರಿಗೆ ಎಂಕಲ್ನ ನಡ ಗ್ರಾಮದ ವತಿರ್ಥ ಎಂಕಲ್ ಧನ್ಯವಾದ. ಎನ್ನ ಪುದ ರಮೇಶ್ ಬಂಡದ್ ಒಂದು ಕೈಕಂಬ ನಾವೂರು ಗ್ರಾಮದ ಕೈಕಂಬ ಸುಳ್ಳೋಡಿ ರಸ್ತೆ ಒಂಜಿ ನಮ್ಮ ಶಾಸಕರನ್ನ ಹರೀಶ್ ಪೂಂಜಾರಿ ಅಧಿಕಾರದ ಅಭಿವೃದ್ಧಿ ಒಂಜಿ ಅಧಿಕಾರಂದೇ ಪನೋಲಿ ಅಂಚನೆ ಆರ್ನ ಅವಧಿಡ್ ಒಂಜಿ 28 ಕೋಟಿ ಹಿಡ್ದು 30 ಕೋಟಿ ಮುಟ್ಟ ಕಾಸು ಅನುದಾನ ಕೊಣತದ ನಮ್ಮ ಈ ಗ್ರಾಮದ ರಸ್ತೆನ ಬೊಕ್ಕ ಶಾಲೆ ಕಾಲೇಜ್ ದೇವಸ್ಥಾನ ಪೂರ ಎಡ್ಡೆ ಅಭಿವೃದ್ಧಿ ಮಂತೇರು.
ಅಂಚದ ಉಪ್ಪುನಾಗ ಎಂಕ್ಲ ಒಂಜಿ ಹೆಮ್ಮೆದ ಶಾಸಕ ಎಂದು ಪನ್ನೇರ ಎಂಕ್ಲ ಬಾರಿ ಒಂಜಿ ಹೆಮ್ಮೆ ಪಡೆವ ಒಂಜಿ ಬಾರಿ ಎಡ್ಡ ಎಂಕ್ಲ ಕರೆಗೆ ಹೋಗೋಡ್ದು ಬರ್ಪಣಂಚಿತ ಒಂಜಿ ಎಡ್ಡ ಶಾಸಕ ಇರಂದ ಎಂಕ್ಲೆಗೆ ಬಾರಿ ಹೆಮ್ಮೆ ಉಂಡು ಆರೆಗೆ ಈಶಾದ ಪ್ರಶಸ್ತಿ ಬತ್ತಣದ ಅಂಡ ಪೊಕ್ಕಡೆ ಬತ್ತದಿಜಿ ಆನ ಅಭಿವೃದ್ಧಿ ಊರುಡು ಅಂಚ ಉಂಡು ಅಂಚದ ಉಪ್ಪನಾಗ ನನಾತ ಅಭಿವೃದ್ಧಿ ಮಲ್ತದ ನನ್ನ ನೆಕ್ಸ್ಟ್ ಟರ್ಮ್ ಶಾಸಕ ಆದ್ ನನಾತ ಅಭಿವೃದ್ಧಿ ಮಲ್ತದ ಎಂಕ್ಲ ಊರು ಉದ್ಧಾರ ಮಲ್ಪಡ ಅಂಚನೆ ಇಡೀ ಬೆಳ್ತಾನ್ ತಾಲೂಕು ಎಡ್ಡ ರೀತಿ ಉದ್ಧಾರ ಮಲ್ಪ ಅಂದ್ ಎಂಕ್ಲ ಆರೆಡ ಬಾರಿ ಒಂಜಿ ವಿನಂತಿ ಮಲ್ತೊನ್ಬ ಅಂಚನೆ ಮಾತೆರ್ಲ ಸೇರ್ದಿ ನೆಕ್ಸ್ಟ್ ಟೈಮ್ ಆರೆಡ್ ಗೆದ್ದವನ ಚಿತ್ತ ಒಂಜಿ ಒಪಿನಿಯನ್ ನಮ್ಮ ದಿವೋನ್ಗ ಅಂದ್ ಎಂಕ್ಲ ಆಸೆ. ವಸಂತ್ ಪೂಜಾರಿ ಕರ್ನಾಟಕ ನಾವರದ್ದು ಇಂದ ಬೆಟ್ಟಿಗೆ ಎಂಕ್ಲೆ ಕಲೆಕ್ಷನ್ ಬಾರಿ ಸಮೀಪದ ಐನ ಜಾಗ ಇಂದು ಅಂಚದ ಆ ಶಾಸಕದ ರಚೂರು ಅಭಿವೃದ್ಧಿ ಆತನು ಬ್ರಿಡ್ಜ್ ಐನದಕ್ಕೆ ಲಿಂಕ್ ಆಂಡ್ ವಿಜಯನ ಎಂಕ್ಲೆ ಇದೆಲ್ಲ ಪೋಪ್ನಂಚ ಸಂಪರ್ಕ ನಿಂತಿಜೆ ನಾವ್ರ ಸಂಪರ್ಕದಲ್ಲಿ ಇತ್ತಿಜ್ಜಿ ವಿಜಯನ ಎಂಕ್ಲು ಕಾರಣ ಮನಸ್ಸು ಎಣ್ಣಿಂದ ನಿಜಿದ್ದು ಆರ MLA ಅದು ಬರೋಡು ನನ್ನ ಅಭಿವೃದ್ಧಿ ಮಲ್ತು ಕೊರಡು ಎಂಕ್ಲೆ. ನನ್ನ ಹೆಸರು ಹೇಮಲತಾ. ನಾವು ಇದೇ ಕಲ್ಲಾಜೆ ಪ್ರದೇಶದವರು ಮತ್ತು ಈ ಶಾಲೆಯದ್ದು SDMCದ್ದು ಸದಸ್ಯರಾಗಿ ಇಲ್ಲಿ ಇದ್ದೇವೆ. ಈ ಶಾಲೆಯದ್ದು ಅಭಿವೃದ್ಧಿ ದೃಷ್ಟಿಯಿಂದ ಅಂತ ಹೇಳಿದರೆ ಅಂದರೆ ನಾವು 5-6 ವರ್ಷಗಳ ಹಿಂದೆ ಶಾಲೆದ್ದು ಮೇಲ್ಛಾವಣಿ ಕುಸಿದಿತ್ತು. ಅದಕ್ಕೆ ಅಂದರೆ ತುಂಬ ಕಡೆಗಳಲ್ಲಿ ಮನವಿ ಎಲ್ಲ ಕೊಟ್ಟಾಗ ಅದರದ್ದು ಬಗ್ಗೆ ಏನು ಬರದೇ ಇರುವಾಗ ನಾವು ಶಾಸಕರಲ್ಲಿ ಹೋಗಿ ಮನವಿಯನ್ನು ಮಾಡಿದಾಗ ನಮಗೆ ತಕ್ಷಣದಲ್ಲಿ ಅದರದ್ದು ಪರಿಹಾರ ಮೊತ್ತವನ್ನು ಅಂದರೆ ಇದನ್ನು ಒದಗಿಸಿಕೊಟ್ಟಿದ್ದಾರೆ. ಮತ್ತು ಆಮೇಲೆ ನಮಗೆ ಈ ಒಂದು ಕಟ್ಟಡವನ್ನು ಮೇಲ್ಛಾವಣಿಯಲ್ಲಿ ಒಳಗಡೆ ಎಲ್ಲ ಸೋರ್ತಾ ಇತ್ತು. ಆ ಸಂದರ್ಭದಲ್ಲಿ ಅವರಿಗೆ ಹೋಗಿ ಮನವಿಯನ್ನು ಕೊಟ್ಟಾಗ ಒಮ್ಮೆಗೆಲೇ ಒಪ್ಪಿಕೊಂಡು ಅದಕ್ಕೆ ಸಹ ಅನುದಾನವನ್ನು ಅದರದ್ದು ಸಂಪೂರ್ಣ ಕೆಲಸವನ್ನು ಮಾಡುವಾಗ ಆಗಿದೆ ಅವರಿಂದ. ಮತ್ತು ಹಿಂಬದಿಯಲ್ಲಿ ನಮ್ಮಲ್ಲಿ ತುಂಬ ಹೆಣ್ಣು ಮಕ್ಕಳು ಹೀಗೆ ಶಾಲೆಯಲ್ಲಿ ಇರುವ ಕಾರಣ ಶೌಚಾಲಯದ್ದು ತುಂಬ ಸಮಸ್ಯೆ ಇತ್ತು. ಅದನ್ನು ಸಹ ನಾವು ಅವರಿಗೆ ಹೋಗಿ ಮನವಿಯನ್ನು ಕೊಟ್ಟಾಗ ಅದರದ್ದು ಸಹ ಈ ಹೊಸ ಶೌಚಾಲಯದ್ದು ನಮಗೆ ಮಾಡಿ ಕೊಟ್ಟಿದ್ದಾರೆ. ಇಷ್ಟು ನಮಗೆ ಸಹಾಯವನ್ನು ಈ ಹಳ್ಳಿ ಶಾಲೆಯಾದರೂ ಸಹ ಇಲ್ಲಿದ್ದು ಅಭಿವೃದ್ಧಿ ದೃಷ್ಟಿಯಿಂದ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ನಮ್ಮ ತಾಲೂಕಿಗೆ ಅದೊಂದು ಹೆಮ್ಮೆ ಅಂತ ಅನಿಸ್ತದೆ. ಅಂದರೆ ಅಲ್ಲಲ್ಲಿ ಹೋದಾಗ ಎಲ್ಲ ಕಾರ್ಯವನ್ನು ಸಹ ಯಶಸ್ವಿಯಾಗಿ ಮಾಡಿದ ಕಾರಣ ಅವರಿಗೆ ಬೆಸ್ಟ್ MLA ಪ್ರಶಸ್ತಿ ಸಿಕ್ಕಿದ್ದು ಒಳ್ಳೆಯದು ಅಂತ ಅನಿಸ್ತದೆ. ತುಂಬ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಪುದರೆ PD ರಾಕಿ ಬಂದದ್ದು ಈ ಕಟ್ಟದ ಜಾಗದ ಪುದರೆ ಅಲೆಂಜಿ ಕಟ್ಟ ನೆತ್ತ ನೀರು ಒಂದು 200 ಚಿಲ್ಲರೆ ಕುಟುಂಬಕ್ಕೂ ಉಪಕಾರ ಬಂಗಾಡಿ ಅರಮನೆ ರವಿರಾಜ ಬಲರಾಜನ ತಿರ್ತಿಪ್ಪನ ಅಡೆ ಮುಟೆ ತುಣು ಮುತ್ತಿ ನೀರು ಈ ನೀರು ಪೋಪಣೆಯನ್ನ ಇಲ್ಲಗೈತಲ್ಲಿ ಈ ಕಟ್ಟ ನೆಕ್ಕು ದುಂಬೊಂಜಿ ಒಂದು 10-35 ವರ್ಷ ದುಂಬರ ಕಟ್ಟ ಆದಿತ್ತು ಅವು ಮಾತ ಪೋದಿತ್ತು ಬುಕ್ಕ ವಾಸಾಸಕರನ್ನಾಗ್ಲಿ ನಂಗೆ ಪಂಡನ್ಲ ಏರ್ಲಿ ಎಂಕ್ಲಿಗೆ ಒಂಜಿ ಹೆಲ್ಪ್ ಆಯ್ಜಿ ಮಣ್ಣು ತುಂಬುದು ಬಾರ್ದು ಕಟ್ಟ ಮಲ್ತದೆ ಇಂತ ಒಂಜಿ 200 ಎಕರೆ ಜಮೀನಿಗೆ ನೀರು ಪೋಪನಂಚಿನ ಕಟ್ಟಂದು ಅಂಚೆ ಹರೀಶ್ ಪುಂಜೇರಿ ಶಾಸಕರೇ ಆಗಿಬಿಟ್ಟಿಗೆ ಎಂಕ್ಲ ಪ್ರಸ್ತಾಪನೆ ಪಂಡಾರಿಡ ಆರು ಸ್ಪಂದಿಸಾಯರು 2001 ತೋಜುಂಡು ಕಟ್ಟಾದು ಒಂಜೇ ವರ್ಷ ಕಟ್ಟಾದ 2003 ಉದ್ಘಾಟನೆ ಮಾಡ್ತೇವೆ. ಆರೇನು ಎಪ್ಪಲ ಮಲ್ಪರ ಗೊತ್ತಿದ್ದಿ ಸರ್ ಈ 100 ಚಿಲ್ಲರೆ ಕುಟುಂಬಗಳು ಆಗ್ಲೇ ಮಾತ್ರ ಈ ಕಂಟೆ ನೀರು ಪೊಂಡ ಮುಟ್ಟ ಇತ್ತಿನ ಇತರರೆಗಳ ಉಪಹಾರ ಗುವೇಲಿಗೆ ಕೆರೆಕ್ ಪೂರಾ ತೀರಿದ್ದು ಅಂಚ ಆರಿಗೆ ಮಸ್ತ್ ಕೃತಜ್ಞತೆ ಪಂಡೋಡಾಪು ಎಂಕ್ಲ ಊರ್ದಾಗ್ಲಿ ಅವತ್ತಿಂದ ಎಂಕ್ಲಂಗಿ ಕಣಿ ಉಂಡು ಕಾಲುವೆ ಈ ನೆತ್ತ ನೀರು ಪೋಪನ ಐಕ್ಯ ಅಂಚಿ ಬಲೆ ಬನ್ನಿ ಆ ಕಾಲುವೆ ಒಂಜಿ 10-20 ಫೀಟ್ ಎತ್ತರ ಮಣ್ಣು ತೊಡ್ದು ಕಣಿ ಮಲ್ತ ಪೋತು ನಾವು ಅವದಾನ ಆಪ್ನೋಡು ವರ್ಷಂ ಪ್ರತಿ ಜರಿಪುಣ ಅಂತೂ ಇತ್ತೆ ಆರಿಗೆ ಅನುದಾನ ಎಲ್ಲ ಕಮ್ಮಿ ಈಗಿನ ಇಲ್ಲ ಮಲ್ತು ಕೊರಪೆ ಪಂಡಿದಿತ್ತೇರಿ ನಾನಂತ ಮಿತ್ತ ಅಲ್ಲ 6 ಶಾಸಕರ ಅದು 6ನೇ ಸರ್ಕಾರ ಬತ್ತನ ಖಂಡಿತ ಇಂದು ಮಲ್ತು ಕೊರಪೇರು ವಿಶ್ವಾಸ ಉಂಟು 6 ಜನಸೇವೆಕ ಬಂದು ಜನಸೇವೆಕೇನೆ ಜನಕ್ಕೂ 6ನ ಬಗ್ಗೆ ಎಂಚಿಲ್ಲ ಪಣಬೇಕು ಇಂದ ಎಂಕ್ಲು ಪ್ರತ್ಯಕ್ಷ ಸಾಸಿಲು ಅವಳ ಎಂಕ್ಲು ಈ ಪ್ರಾಯ ಏನೇ 6 ಮಲ್ತಿನ ಇಂಪ್ರೂವ್ 10-15 ವರ್ಷಲ ಬುಡಂದೆ ಶಾಸಕ ಆದಿತ್ತಿನಾಗ್ಲಿ ಇನಿಮುಟ ಮಲ್ತಿನ ಹೆಂಗ್ ಗೊತ್ತಿದ್ದೆ ಎಂಕೊಂದು 74 ವರ್ಷ ಪ್ರಾಯ ನಡೋತುಂಡು ಆ ನೀಡಿದ್ದೆ ಕತೆ ಗೊತ್ತು ಹಿಂಬೇರು ಮಲ್ತಿನ ಬೇಲೆ ಮಗೆಲಿನ ಮುಟ್ಟ ಮಲ್ತಿದ್ವಿ ನಲ್ಲ ಇಂಕ್ಲೂಡ್ ಕೆಲವು ಬೇರೆ ಆವರ ಉಂಡು 6 ಪಂಡಿ ಇತ್ತೀರಿ ಈ ಫಸ್ಟ್ ಅವಿದ್ದೀರಿ ನನ್ನತ್ತಾವಿದ್ದೀರಿ
ನಮ್ಮ ಸರ್ಕಾರ ಇತ್ತಿನ ನಿಂಗಳ ಹಿಂದೆ ಬೆಟ್ಟಡು ಒಂಜಿ ಬೇಲೆ ಇಜ್ಜಂದಿಲೆಗೆ ಮಲ್ಪೆಂದು ಅದೃಷ್ಟ ಅಜ್ಜಿ ಅಂಚಿತ್ತಾರಿಗೆ ಕಾಮಾರ್ಲಿ ಮತ್ತೆ ಅನುದಾನ ತಿಕ್ಕಣ ಸರಿ ಇಜ್ಜಿ ಅಂಚಾದು ಎಂಕ್ಲ ಬೇಲೆಯಲ್ಲಿ ಕಲ್ಪೂರ ಬಾಕಿ ಆಗ್ತದೆ ಬರ್ಪಿ ಸರ್ತಿಯಾಳ ಶಾಸಕಿ ಆವಡು ಆರು ಮಿನಿಸ್ಟರ್ ಆವಡು ಎಂಕ್ಲ ಊರದ ಬೇಲೆ ಪೂರಾ ಮಲ್ಪುಡು ಬಂಟ್ಪೆ ಎಂಕ್ಲ ಪ್ರಾರ್ಥನೆ ಎಲ್ಲ ಉಂಟು ಜಾತಿ ತೂಪೇರಿಗೆ ಅಂದೇವು ಯಾನ್ ಕ್ರಿಶ್ಚಿಯನ್ ಸ್ವಾಮಿ ಯಾನ್ ಕ್ರಿಶ್ಚಿಯನ್ ದೈ ಯಾನ್ದಲ್ಲ ಹಿಂದೂ ಹತ್ತಿ ಅಲ್ಲೇ ಯಾರು ಮುಸ್ಲಿಮ್ ಸಣ್ಣ ಕೃಷಿ ಇಲಾಖೆ ಆಯ್ಕೆ ಪೂರ ಅರ್ಜಿ ಕೊಡ್ತಾ ಗ್ರಾಮ ಸಭೆ ಬಿಟ್ಟು ಕೊರ ಬಂದಿದ್ದು ಒಯ್ಕ ಕೊರ್ನಲ್ಲ ಓಲೇನಿ ನಾನು ಬೇರೆ ಶಾಸಕರು ಹಿಡಿದೇ ನನಗೆ ಬೇಲೆ ಆವಡತ್ತೆ ಇನ್ನ ಪುದರ್ ನಿಜಾಮ್ ಪಂಡು ಇವರು ಬೊಕ್ಕ ಪೋಪನ ಸಂಕ ಅವು ಒಂಜಿ ರೋಡ್ ಇತ್ತಂಡು ಆಯ್ಕೆ ಏರ್ ಪೂರ ಶಾಸಕರು ಬತ್ತೇರು ಅವು ಸರಿ ಮಲ್ಪರ ಏರ್ಲ ಆಯ್ಜೀರು ಅವು ಹರೀಶ್ ಮುಂಜಾನೆ ಬತ್ತದ ಬುಕ್ಕನೆ ಪೂರ ಸರಿ ಆತನ ಆರ್ನ ಬೇಲೆ ಉಂಡತ ಎನ್ನ ಅನ್ಬಾವಡು ಎಂಕ್ ಆರು ಮಸ್ತ್ ಹೆಲ್ಪ್ ಆತೇರು ಜಾತಿ ವಿಷಯ ಯಾನೊಂದು ಮುಸ್ಲಿಮು ಆಂಡಲ ಎಂಕ್ ಓ ಕಾಣಕ್ಲ ಯಾನ್ ಒಂಜಿ ಬೇತು ಶೇಡ ಬಲ್ಲಾಡಿ ಹಿಡಿತೇರು ಯಾನ್ ಮುಲ್ತ ಬಲ್ಲಾಡಿಗೆ ಪೋಯೆ ಶಾಸಕರು ಮೀಟ್ ಆಗೋಸ್ಕರ ಆ ಸ್ಪಾಟ್ ಡೇ ಆರ್ನ ಬೇಲೆ ಬಿಡ್ದು ಏನು ಕೂಡ್ಲೆ ಏರೆ ಪೂರ ಕಾಲ್ ಮಲ್ಪೋಡು ದೈತ ಮಲ್ಪೋಡು ಆರ್ನ ಶಾಸಕರನ ಹೆಂಚಿನ ಕರ್ತವ್ಯ ಉಂಡು ಆಯ್ನ ಪೂರ ಮಲ್ತದ್ದು ಇರು ಹೊಲಸ್ ಮಲ್ತಾರ ಇರು ಪೋರ ಇರಿಗೆ ಸೌಕರ್ಯ ಉಂಡ ವೈಟೆ ಬತ್ತಾರ ದುಡ್ಡು ಬೋಡ ಪಂಡು ಕೇಂದ್ರ ಅಂಚಿನ ಶಾಸಕರು ಆರ್ ಮನಲ ಅಭಿಮಾನಿಯಾನು ಸತ್ಯ ಬಣ್ಣಂಡ ಈ ಮನಸತ್ಯ ಪಣ್ಪುನೆಯಾನು ಅತ್ ಏರು ನೆತ್ತಾರ ಯಾರು ಇತ್ಯತ್ತು ದುಂಬುದಲ್ಲ ಯಾರಿಗೆ ಪಣ್ತೇರು ಇರಿಗೆ ದಾಯ್ತ ಹೆಲ್ಪ್ ಓಡಿತಂಡ ಇರು ಬಲೆ ನಡ್ಬಂಡು ದೇವ್ರಲ ಕಡೆ ಕೊಂಚ ಹೆಲ್ಪ್ ಓಡಿತಂಡು ಅಯ್ಯ ತಕ್ಕದ ಪೋತಿರ ಓ ಬೇಲೆ ಅಂಡಲ್ಲ ಅಕಲು ಪೋಂಡ ಪಿರಾಗಡ್ಪುನ ಜನ ಆರತ್ ಅಂಡ ಎಂಕ್ಲೆಗ್ ಇನಿ ಮುಟ್ಟಲ್ಲ ಏರ್ ಎಂಚ ಉಡಂಡ ಪನ್ನಾಡು ಅಲ್ಲ ಅಲ್ಲ ಎಂತಲ್ಲ ಪಾತ್ರದ್ದು ಆಗ ಹರೀಶ್ ಮುಂಚೆ ಎಂಕ್ಲೆಗ್ ಜಾತಿ ಬಗ್ಗೆ ತೂತಿ ಓ ಕಾರ್ಯಕ್ಕೆ ಎಂಕ್ಲು ಪೋಂಡಲ್ಲ ಎಂಕ್ಲು ಭಾರಿ ಗೌರವ ಕೊಡ್ದು ಎಂಕ್ಲು ಸ್ವಂತ ಇಲ್ಲಡೆ ಪೋಯ್ಲಕ್ಕ ಮಲ್ತು ಎಂಕ್ಲು ಕುಲ್ಲಾದು ವಿಷಯ ಪೂರ ಕೇಣ್ದು ಆಯ್ತಾ ಎಂಕ್ಲು ದಾಯ್ತ ಸಮಸ್ಯೆ ಉಂಡು ಅಯ್ನ ಪರಿಹಾರ ಮಲ್ತು ಕೊಡ್ತಾನೆ ಎನ್ನ ಅನುಭವ ಉಂಡು ಅದ ಮೂಲ ಇಂದರ ಪಣ್ಲಕ್ಕ ಮೂಲ ಕಟ್ಟೆ ಉಂಡತ ದುಂಬು ಮೂಲ ಎಲ್ಲೇ ಕಟ್ಟೆ ಇತ್ತುಂಡು ಇಲ್ಲೇ ಕಟ್ಟೆ ಇಪ್ಪನಾಗ ಮೂಲ ಪೂರ ಮೋರಿ ಇತ್ತಿನ ಅವು ಬ್ಲಾಕ್ ಆಯ್ಬುಕ್ಕ ದೆಪ್ಪರ ಒಂದಿಜ್ಜಂಡು ಆಯ್ಕೆ ಏತು ಜನ ಪೂರ ನೂರ್ದು ಪೂರ ಬಂಗ ಬರೋದಿತ್ತೇರು ಇತ್ತ ಓಪನ್ ಮಲ್ತದ್ದು ಕಾಂಕ್ರೀಟ್ ಪೂರ ಮಲ್ತದ್ದು ಪರ್ಫೆಕ್ಟ್ ಬೇಲೆ ಮಲ್ತೇರು ಎಟ್ಟೆ ಒಂಜಿ ಮಿಸ್ಟೇಕ್ ಎಂಚ ಬಂಡ ಗಂಡಿ ಒಂಜಿ ಕಮ್ಮಿ ಆತಂಡ ಅವು ಶಾಸಕನ ಫಾಲ್ಟ್ ಹತ್ತು ಅವು ಬಿಡ್ದು ಮುಲ್ಲು ಚರ್ಲ ಒಂಜಿ ಸ್ಟಾಕ್ ಹಾಪುಂಡು ನೀರು ಸ್ಪೀಡ್ ಬೋಪುಜಿ ಬಂಡ ಬೇಲೆ ಪೂರ ಭಾರಿ ಕ್ಲೀನ್ ಆತಂಡು ನನ್ನ ಏರ್ ಕಾಂಟ್ರಾಕ್ಟ್ ಈ ಬೇಲೆನ ಆ ಕೊರ್ನೆಗೆ ಬೇತಿರಲ್ಲ ಅಂಚನ ಮಲ್ಪರಲ್ಲಿ ಜಾಸ್ತಿ ಸ್ಟ್ರಾಂಗ್ ಮಲ್ತಿದ್ದೇರು ಬೇಲೆಗೆ ಪಾತಿರ ಇಜ್ಜಿ ಇವಾಗ ನೆನ್ನು ಆಯ್ನಕ್ಕೆ ಮುಲ್ಲು ನೀರು ಉಂಟುದು ಮಾತಿರಲ್ಲ ಒಂದು ನೀರ್ದು ಅನುದಾನ ಉಂಡು ಚಂದ್ರಶೇಖರ ಎಂದು ಮಾಡಿದೆ ಮುಲ್ಪ ಹೊಳೆಕಾರೆ ಎಂದು ಮಾಡಿದ ನೆಕ್ಕುಪುದಾರು ಒಕ್ಕ ಇಂದು ಪಿಂಚಿಗೆ ಇಂದ ಬೆಟ್ಟು ಗ್ರಾಮ ಪಿಂಚಿಗೆ ಕಡೆಯಿರ್ದೆ ಅವರ ಗ್ರಾಮ ಎಟ್ಟು ಬೊಕ್ಕ ಇಂದು ಒಂಜಿ ಮೂಜಿ ಗ್ರಾಮಕ್ಕೂ ಸಂಬಂಧಪಟ್ಟನ ಅಂಚಿನ ಒಂಜಿ ಸೇತುವೆ ನೆಟ್ ಪೂರ್ವ ಇಂಚಿ ನೆಟ್ ಮೂಜಿ ಗ್ರಾಮದಕ್ಕೆಲ್ಲ ನೆಟ್ಟೇನೆ ಬತ್ತೊಂದು ಪೋಂದಿತ್ತು ಅವಾಗ ಬಾರಿ ಸಮಸ್ಯೆ ಇತ್ತುಂಡು ಈ ತೆಪ್ಪದ ಮತ್ತ ಸೌಕರ್ಯ ಇತ್ತುಂಡು ಇತ್ತೆ ಇಂದು ಬತ್ತಿ ಬುಕ್ಕ ನೆಟ್ ಜನಕ್ಕಳಿಗೆ ಒಂಜಿ ಎಡ್ಡೆ ಇಂದ ಆತುಂಡು ಬೊಕ್ಕ ಜನಕ್ಕಳಿಗೆ ನೆಟ್ ಸೌಕರ್ಯ ಉಂಡು ಈ ಸ್ಟ್ರೈಜ್ ಆಯ್ನ ನೀರು ಹಿಡ್ದಾದ ಜನಕ್ಕಳಿಗೆ ಒಂಜಿ 2 ಮೈಲ್ ವಿಸ್ತೀರ್ಣ ಜನಕ್ಕಳಿಗೆ ಬೋಡೈನಾತ್ ನೀರ್ದ ಇಂದು ಸೌಲಭ್ಯ ತಿಕ್ಕೊಂಡು ಪಂಪ್ ಲೇಗ್ ಬೋರ್ ಲೇಗ್ ಬುಕ್ಕ ಗುವೆಲ್ ಲೇಗ್ ಬೋಡೈನಾತ್ ಸೌಕರ್ಯ ಆಪಂಡು. ಸರ್ ನಮಸ್ತೆ, ನನ್ನ ಹೆಸರು ವಿಜಯ್ ಕುಮಾರ್. ಇದೇ ಫಸ್ಟ್ ಬ್ಲಾಕ್ ನಲ್ಲಿ ಇದ್ದೇನೆ. ಈ ರಸ್ತೆ ಸುಮಾರು ಒಂದು 40-45 ವರ್ಷಕ್ಕಿಂತ ಮೊದಲು ಇದಕ್ಕೆ ಬೋರ್ಡ್ಸ್ ಎಲ್ಲ ಹಾಕಿ ಹಾಗೆ ನೆನೆಯುವುದಿಗೆ ಬಿದ್ದಿತ್ತು. ಸುಮಾರು ವರ್ಷದಿಂದ ಪ್ರತಿ ಪಕ್ಷದವರು MLA ಆಗುವಾಗ ಅವರಲ್ಲಿ ಹೇಳಿ ನಮಗೆ ಸಾಕಾಗಿ ಹೋಗಿತ್ತು. ಈ ಸಾರಿಯ ನಮ್ಮ ಅಭಿವೃದ್ಧಿಯ ಹರಿಕಾರ ಎನ್ನುವಂತ ಹೆಸರು ಪಡೆದಿರುವಂತ ಹರೀಶ್ ಪೂಂಜಾರ್ ಅವರಲ್ಲಿ ಹೇಳಿದಾಗ ಖಂಡಿತವಾಗಿ ಮಾಡಿಕೊಡ್ತೇನೆ ಎನ್ನುವ ಭರವಸೆಯನ್ನು ಕೊಟ್ಟು ಕಳೆದ ಸಾರಿ ನಮಗೆ ನಾವು ಹೇಳಿದ್ದ ಪ್ರಕಾರ ಬಾರಿ ಸಂಪೂರ್ಣವಾಗಿ ಗುಣಮಟ್ಟದ ಕಾಂಕ್ರೀಟ್ ಅನ್ನು ಮಾಡಿ ಕೊಟ್ಟಿರ್ತಾರೆ. ಅದಕ್ಕೆ ನಾವು ಎಲ್ಲರೂ ಅಭಾರಿಯಾಗಿದ್ದೇವೆ. ಇದೇ ರಸ್ತೆ ಅಂಬ್ರಳ್ಳಿ ಕರೆಯಾಲು ಮಲವಂತಿಗೆ ಹಾದು ಹೋಗುವಂತ ರಸ್ತೆ. ಎಲ್ಲ ಕಡೆಯಲ್ಲಿ ಈಗ ಬಾರಿ ಒಳ್ಳೆಯ ರೀತಿಯಿಂದ ರಸ್ತೆಯನ್ನು ಮಾಡಿದ್ದಾರೆ. ಇದು ಮಲವಂತಿಗೆ ಗ್ರಾಮಕ್ಕೆ ಹೋಗುವಂತ ರಸ್ತೆ ಆಗಿರುವುದರಿಂದ ಅಲ್ಲಿಂದ ಇಲ್ಲಿವರೆಗೆ ಬರುವಂತ ಶಾಲಾ ಮಕ್ಕಳಿಗೂ ಹಾಲು ತರುವವರಿಗೂ ಭಾರಿ ಉಪಕಾರಿಯಾಗಿದೆ. ಇದನ್ನು ಪೂರ್ತಿಗೊಳಿಸಬೇಕಂತ ಅವರಲ್ಲಿ ನಾವು ಇನ್ನು ಕೇಳಿಕೊಂಡಿದ್ದೇವೆ. ಖಂಡಿತವಾಗಿ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ಪೂರ್ತಿ ಮಾಡಿದ್ರೆ
ನಮಗೆ ಈ ಭಾಗದ ಜನಗಳಿಗೆ ತುಂಬಾ ಅನುಕೂಲವಾಗ್ತದೆ ಎನ್ನುವ ಒಂದು ನಿರೀಕ್ಷೆಯಲ್ಲಿದ್ದೇವೆ. ಹಾಗೂ ಇಂತಹ ಒಂದು ಕೆಲಸ ಮಾಡುವಂತಹ ಶಾಸಕರು ಇದ್ದರೆ ಎಲ್ಲ ಕಡೆಯೂ ಬಾರಿ ವ್ಯವಸ್ಥಿತವಾಗಿ ರಸ್ತೆಗಳು ಅಥವಾ ಕಿಂಡಿಯ ನೆಟ್ಟುಗಳು ಅಥವಾ ಇನ್ಯಾವುದೇ ಕೆಲಸಗಳು ಸಂಪೂರ್ಣವಾಗಿ ಜನರಿಗೆ ಬೇಕಾಗುವಂತ ರೀತಿಯಲ್ಲಿ ಆಗುವುದಕ್ಕೆ ಬಾರಿ ಅನುಕೂಲ ಆಗ್ತದೆ. ಸುಮಾರು ಒಂದು 150-200 ಮನೆಗಳಿದ್ದಾವೆ ಇಲ್ಲಿ. ಮುಂದೆ ಸುಮಾರು ಒಂದು 3-4 ಕಿಲೋಮೀಟರ್ ಹೋಗುವಂತ ರಸ್ತೆಗೆ ಇದು ಮೂಲವಾಗಿದೆ. ಮತ್ತೆ ಇದು ಸ್ವಲ್ಪ ನೆನೆಗುದಿಗೆ ಬಿದ್ದಿರುವಾಗ ಇಲ್ಲಿಂದ ಬರೋರು ಸಹ ಬೇರೆ ರಸ್ತೆ ಅಂದ್ರೆ ಸ್ವಲ್ಪ ದಾರಿ ಯಾವುದು ಚಂದ ಉಂಟು, ದೂರ ಆದ್ರೂ ಪರವಾಗಿಲ್ಲ ಅಂತ ಆ ಕಡೆಯಿಂದ ಬರೀತಿದ್ರು. ಈಗ ಇದು ಸ್ವಲ್ಪ ಒಳ್ಳೇದಾದ್ರಿಂದ ಹೆಚ್ಚು ಜನಸಂಖ್ಯೆ ಇದರಲ್ಲಿ ಬರ್ತಿರ್ತಾರೆ. ಯಾವಾಗಲೂ ನಮ್ಮ ಭಾಗದ ಈ ಶಾಸಕರನ್ನು ಭಾರಿ ಸಂತೋಷದಿಂದ ಮಾತಾಡ್ತಾ ಇದ್ದಾರೆ ಈ ಭಾಗದ ಜನಗಳು. ಎಲ್ರಿಗೂ ನಮಸ್ಕಾರ. ನಾವು ವಸಂತ ಗೌಡ ಅಂತ, ಹಿಂದೆ ಗ್ರಾಮ ಪಂಚಾಯತ್ ಸದಸ್ಯ ಆಗಿದ್ದೆ. ನಾವು ಗೌಡ ಕಲ್ಲಾಜೆ ಮನೆ ನಮ್ದು. ಈ ಜಾಗಕ್ಕೆ ಕಾಟು ಬಂಗಾರ ಅಂತ ಹೆಸರು. ಅಂದ್ರೆ ಉಜಿರೆ ಮತ್ತೆ ಇಂದಬೆಟ್ಟನ್ನು ಸಂಪರ್ಕಿಸುವಂತ ರಸ್ತೆ ಇದು. ಜಿಲ್ಲೆ ಈಗ PWD ಲೋಕೋಪಯೋಗಿ ಇಲಾಖೆಯ ರಸ್ತೆ ಆಗಿದೆ. ಹಿಂದೆ ಜಿಲ್ಲಾ ಪಂಚಾಯತ್ ರಸ್ತೆ ಆಗಿತ್ತು. ಹಿಂದೆ ಇದು ಭಾರಿ ದುಸ್ಥಿತಿಯಲ್ಲಿತ್ತು, ಜಲ್ಲಿ ರಸ್ತೆ. ಯಾಕಂದ್ರೆ ನಾನು ಹೈನುಗಾರಿಕೆ ಮಾಡುವವರು. ನಾವೆಲ್ಲ ಹೈನುಗಾರಿಕೆಯಲ್ಲಿ ನಮ್ಮ ಮನೆಯಿಂದ 2.5 ಕಿಲೋಮೀಟರ್ ಇರುವುದು ಡೈರಿಗೆ. ಆದ್ರೆ ಹೋಗ್ಬೇಕಾದ್ರೆ 15 ನಿಮಿಷದಿಂದ ಮೊದಲು ನಮಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಂತ ರಸ್ತೆ ಮೆಟ್ಟಲ್ನಾಗೆ ಎಲ್ಲ ಕಿತ್ತು ಹೋಗಿ ಅಂತ ಒಂದು ದುಸ್ಥಿತಿಯಲ್ಲಿತ್ತು. ನಾವು ಶಾಸಕರು ಹರೀಶ್ ಪಂಜರು ಗೆದ್ದ ಕೂಡಲೇ ನಾವೆಲ್ಲ ಅವರನ್ನು ಭೇಟಿಯಾದೆವು. ಭೇಟಿಯಾಗುವಾಗ ಅವರು ನಮಗೆ ನಮ್ಮಂತ ಈಗ ರೋಕಿಯನ್ನೆಲ್ಲ ಇದ್ದಾರೆ, ನಮ್ಮಂತ ಹಿರಿಯರಿಗೆ ತುಂಬಾ ಗೌರವ ಕೊಡ್ತಾರೆ. ಯಾಕಂದ್ರೆ ನಾವು ನಮಸ್ಕಾರ ಮಾಡೋದ್ರೆ ಅವರೇ ನಮ್ಮನ್ನು ನಮಸ್ಕಾರ ಮಾಡ್ತಾರೆ. ಅಂತ ಒಬ್ರು ಶಾಸಕರು, ಬಹುಶಃ ಅಂತವರು ಭಾರಿ ವಿರಳ. ಹಾಗೆ ಅವರಲ್ಲಿ ವಿನಂತಿ ಮಾಡಿದೆವು, ನಮಗೊಂದು ರಸ್ತೆ ಅಗತ್ಯ ಇದೆ ಅಂತ. ಅವ್ರು ಹೇಳಿದ್ರು, ವಸಂತ ನಾನು ನಿಮಗೆ ಒಂದು ಒಳ್ಳೆ ರಸ್ತೆ ಮಾಡಿ ಕೊಡುವ ಅಂತ. ನಾವೇನು ಎಣಿಸಿದ್ದೇವೆ, ಒಂದು ಒಳ್ಳೆ ಗುಣಮಟ್ಟದ ಒಂದು ಜಲ್ಲಿ ದಾರ ರಸ್ತೆ ಮಾಡಬಹುದು ಅಂತ. ಆದ್ರೆ ನಮಗೆ ಈ ರಸ್ತೆ ಪ್ರಾರಂಭದ ದಿನ ಅವರು ಶಿಲಾನ್ಯಾಸ ಮಾಡಿದಾಗ ಗೊತ್ತಾಯ್ತು, ಇದು ಕಾಂಕ್ರೀಟ್ ರಸ್ತೆ. 4 ಕಿಲೋಮೀಟರ್ ಉದ್ದಕ್ಕೆ 4 ಕಿಲೋಮೀಟರ್ 430 4 ಕಿಲೋಮೀಟರ್ ಮತ್ತೆ 30 ಮೀಟರ್ ಆ ಒಂದು ಕಾಂಕ್ರೀಟ್ ರಸ್ತೆಯನ್ನು ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಯಾಕಂದ್ರೆ ಈಗ ನಾವು ಹಳ್ಳಿಗಳಲ್ಲಿ ಡಾಮರ್ ರಸ್ತೆ ಮಾಡಿದ್ರೆ ಅದೆಲ್ಲ ಒಂದು ಗುಣಮಟ್ಟದಲ್ಲಿ ಇರುವುದಿಲ್ಲ, ಜಲ್ಲಿ ಕಿತ್ತೋದ್ರೆ ಮತ್ತೆ ಬೇಗ ರಿಪೇರಿ ಮಾಡುವಂತ ಅವಕಾಶಗಳು ಇರುವುದಿಲ್ಲ. ಅದಕ್ಕಾಗಿ ಸಾಮಾನ್ಯ 20 ವರ್ಷಗಳಿಂದ ಮೇಲ್ಪಟ್ಟು ಸುದೀರ್ಘವಾದ ಬಾಳಿಕೆ ಇಲ್ಲ ಅಂತ ಒಂದು ಕಾಂಕ್ರೀಟ್ ರಸ್ತೆಯನ್ನು ಮಾಡಿಕೊಟ್ರು. ಇದಕ್ಕೆ ನಾವು ಅವರು ಮರಿಲಿಕ್ಕಿಲ್ಲ. ಯಾಕಂದ್ರೆ ಇಂತಹ ಒಂದು ಅಭಿವೃದ್ಧಿ ನಮ್ಮ ಗ್ರಾಮಾಂತರ ಮಟ್ಟದಲ್ಲಿ ಆಗ್ತದೆ ಅಂತ ನಾವು ಕೂಡ ಎನಿಸಿಕೊಂಡಿರ್ಲಿಲ್ಲ. ಆದ್ರಿಂದ ಇದಲ್ಲದೆ ಬೇರೆ ಬೇರೆ ಸಣ್ಣ ಸಣ್ಣ ರಸ್ತೆಗಳನ್ನೆಲ್ಲ ಮಾಡಿದ್ದಾರೆ. ಉದಾಹರಣೆಗೆ ಇಲ್ಲಿ ಬೆಳ್ಳೂರು ಬೈಲಿನಲ್ಲಿ ನೇತ್ರಾವತಿ ನದಿಗೆ ಸೇತುವೆ ಆಗಿದೆ. ಇದು ನಮ್ಮ ಮಂಗಳೂರು ಚಿಕ್ಕಮಗಳೂರು ರಾಜ್ಯ ಹೆದ್ದಾರಿಯನ್ನು ಅತಿ ಹತ್ತಿರದಿಂದ ಸಂಪರ್ಕಿಸುವಂತ ರಸ್ತೆ. ಅದು ಉತ್ತಮ ಗುಣಮಟ್ಟದ ರಸ್ತೆ, ಮತ್ತೆ ಅದು ಕೂಡ ಲೋಕೋಪಯೋಗಿ ಇಲಾಖೆಗೆ ಸೇರ್ಪಟ್ಟಿದೆ, ಜಿಲ್ಲಾ ಪಂಚಾಯತ್ ಅಲ್ಲ. ಅಂತ ಒಂದು ಅಭಿವೃದ್ಧಿ ಕಾರ್ಯ. ಯಾಕಂದ್ರೆ ಈಗ ಬೆಳ್ಳೂರು ಬೈಲಿನ ಒಂದು ದ್ವೀಪದ ಸ್ಥಿತಿಯಲ್ಲಿ ಇದ್ದರು. ಈಗ ಹೈನುಗಾರಿಕೆಗೆ ತುಂಬಾ ಜನ ಆ ಕಡೆಯಿಂದ ಹಾಲು ತರ್ತಾರೆ, ಯಾವುದೇ ಭಯ ಇಲ್ಲದೆ. ರಾತ್ರಿ ಇಲ್ಲದಿದ್ರೆ ತೆಪ್ಪ ಅದು ತೋಡನ್ನು ದಾಟಿಕೊಂಡು ಹೊಳೆಯನ್ನು ದಾಟಿಕೊಂಡೆಲ್ಲ ಭಾರಿ ಭಯದಿಂದ ಬರುವಂತ ವಾತಾವರಣ ಇತ್ತು. ಶಾಲೆಗೆ ಮಕ್ಕಳು ಹೋಗೋದು ಭಾರಿ ಕಷ್ಟ ಇತ್ತು. ಅದಲ್ಲದೆ ಇಂದಬೆಟ್ಟು ರಸ್ತೆಯನ್ನು, ರಾಜ ರಸ್ತೆಯನ್ನು ಸಂಪರ್ಕಿಸುವ ಸುಲಭದ ಹತ್ತಿರದ ದಾರಿ ಬಹಳ ಒಂದು ಅಭಿವೃದ್ಧಿಯಾಗಿ. ಮತ್ತೆ ಇಲ್ಲಿ ಕಲಾಯಿ ರಸ್ತೆ ಅಂತ ಒಂದು ಗ್ರಾಮದ ಒಳಮಟ್ಟದಲ್ಲಿ ಗಲ್ಲಿ ರಸ್ತೆ ಇದೆ, ಅದನ್ನು ಕೂಡ ಅಭಿವೃದ್ಧಿ ಮಾಡಿದ್ದಾರೆ. ಹಾಗೆ ಎಲ್ಲ ಕಡೆಯಲ್ಲಿಯೂ ಕಾಂಕ್ರೀಟ್ ರಸ್ತೆಗಳು. ಈಗ ನಮಗೆ ಗುಣಮಟ್ಟದಲ್ಲಿ ಬೇಡಿಕೆಯ ಆ ಒಂದು ಆದ್ಯತೆಯ ಮೇರೆಗೆ ಎಲ್ಲರಿಗೂ ಸರ್ವರಿಗೂ ಸಮಬಾಳು ಅಂದ್ರೆ ನಮ್ಮನ್ನೇ ಅಲ್ಲ, ಪ್ರತಿ ಗ್ರಾಮದ, ನಾನು ತಿಳಿದ ಮಟ್ಟಿಗೆ ಇಡೀ ತಾಲೂಕಿನಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ನಾವು ಮಲವಂತಿಗೆ ಕಡೆ ಎಲ್ಲ ಹೋಗಿದ್ದೇವೆ. ಅಲ್ಲಿ ಮಲ್ಲ ಅಂತ ಇದೆ, ಬಹಳ ಗುಡ್ಡ ಜಾಗ. ಅಲ್ಲಿ ಅವರು ಎನಿಸಲಿಕ್ಕೆ ಇಲ್ಲ, ಅಷ್ಟು ಕಷ್ಟದ ಜಾಗ. ಅದಕ್ಕೂ ಕೂಡ ಕಾಂಕ್ರೀಟ್ ರಸ್ತೆ ಮಾಡಿಸಿ ಇದು ಮಾಡಿದ್ದಾರೆ. ಇದೆಲ್ಲ ನಾವು ಅಭಿವೃದ್ಧಿಯನ್ನು ಹರೀಶ್ ಪಂಜರನ್ನು ಮರಿಲಿಕ್ಕಿಲ್ಲ. ಯಾಕಂದ್ರೆ ಇಂಥ ಶಾಸಕರು ನಮಗೆ ಸ್ಪಂದನೆ ಇಡೀ ರಾತ್ರಿ ಯಾವ ಸಮಯಕ್ಕೆ ಹೋದ್ರು ಸ್ಪಂದನೆ ಮಾಡುವಂತವ್ರು. ಇಂಥ ಶಾಸಕರು ನಮಗೆ ಸಿಕ್ಕುದು ಭಾರಿ ವಿರಳ. ಯಾಕಂದ್ರೆ ಅಂತ ಒಂದು ಜನಮೆಚ್ಚಿದ ಶಾಸಕ ಅಂತ ಬಿರುದು ಬರಬೇಕಿದ್ರೆ ಅದೆಲ್ಲ ವಶೀಲಿಯಿಂದ ಆದಂತ ಕೆಲಸ ಅಲ್ಲ. ಅದೆಲ್ಲ ಕೆಲಸ ಮಾಡಿದ ನಂತರ ಮಾಧ್ಯಮಗಳು ಗುರುತಿಸಿ ಅತ್ಯಂತ ಒಂದು ಸಕ್ರಿಯ ಮತ್ತು ಚಟುವಟಿಕೆಯಿಂದಿರುವ ಶಾಸಕ ಅಂತ ಒಂದು ಪ್ರಶಸ್ತಿ ಬಂದದ್ದು ನಮಗೆ ಬಹಳ ಹೆಮ್ಮೆ. ಆದ್ರಿಂದ ನಾವು ಅವರನ್ನು ವೈಯಕ್ತಿಕವಾಗಿ, ನಾನು ನಮ್ಮ ಗ್ರಾಮದ ಪರವಾಗಿ, ಜನತೆಯ ಪರವಾಗಿ ಅವರನ್ನು ಅಭಿನಂದಿಸ್ತಿದ್ದೇನೆ. ನಮಸ್ಕಾರ. ಎನ್ನ ಪುದರ್ ಸುಧಾಕರ ಪೂಜಾರಿ ಎಂದು ಎಂಗ್ಲೆಗ್ ಶಾಸಕರು ಬಾರಿ ಎಡ್ಡ ಕೆಲಸ ಮಲ್ತಿರ್ಪಂಡ ಒಂದು 8 ಕೋಟಿದ ಬ್ರಿಡ್ಜ್ ಇಲ್ಲ
ನೆಕ್ಕದು ನಡಂಜಿ ಬ್ರಿಡ್ಜ್ ಉಂಡು 6 ಕಿಲೋಮೀಟರ್ ಕಾಂಕ್ರೀಟ್ ಮಲ್ತದೆ ಎಂಕ್ಲೆಗ್ ಬಾರಿ ಒಂಜಿ 160 ಇಲ್ಲಿಗೆ ಬಾರಿ ಬೆನಿಫಿಟ್ ಆಗ್ತದೆ. ಅಂಚೆನೆ ನನಲ ಅರೆಗೊಂಜಿ ಬರನ್ ಪ್ರಶಸ್ತಿ ಬರ್ತದೆ. ಆ ನನಲ ಅಂಚಿನ ಮಲಮಲ್ಲ ಪ್ರಶಸ್ತಿ ಬರಡು ಪಂಡದ ಎಂಕ್ಲು ದೇವರಡ ಪ್ರಾರ್ಥನೆ ಮಲ್ತೊಂಡು ಬಾ ನನಲ ಇಂಚಿನ ಅಭಿವೃದ್ಧಿ ಕೆಲಸ ಎಂಕ್ಲೆಗ್ ಮಸ್ತ್ ಮಲ್ತು ಕೊರೋಡು ಕೊರಪೇರ್ಲ ಅರೆಗೊಂಜಿ ಎಡ್ಡ ದೇವರ ಶಕ್ತಿ ಕೊರಡು ಕೆಲಸ ಮಲ್ಪರ ಪಂಡದೆ ಊರ್ದ ಪರವಾದ ಪಂಡ. ನಿತೇಶ್ ಪೂಜಾರಿ ಅಡ್ಕದ ಕರೆ ಅಂದೆ ಮುಲ್ಪ ಎಂಗ್ಲ ಊರು ಹಳ್ಳಿ ಸುಮಾರು 1 ವರ್ಷ ಹಿಡ್ದೊಕ್ಕ ಒಂಜಿ ಮಾರ್ಗದ ವ್ಯವಸ್ಥೆ ಮಾರ್ಗ ಬರ್ರ ಆಪಿದ್ದು ಜಂಚ ಮಾರ್ಗ ಇತ್ತಂಡು ಎಂಗ್ಲ ಒಂಜಿ ಪುಂಜರ್ ಹರಿಶ್ ಪುಂಜರ್ ಬತ್ತನೆ ಹಿಡ್ದು ಬೊಕ್ಕ ಎನ್ಮ ಕೋಟಿ ವೆಚ್ಚಡ್ ಈ ಊರುಗು ಬೊಡಾಯಿಲೆಕ ಸಂಕ ಮುಲ್ಪದ ಸಂಕ ಒಂಜಿ 2-3 ಸಂಕ ಮಾರ್ಗದ ವ್ಯವಸ್ಥೆಯನ್ನು ಪೂರ ಶೋಕ್ ಮಂತ್ ಕೊಡ್ತೇರಿ ಅಂಚ ಇಜಿನ ಈ ಸಂಕಟ ಪೂರ ನೆಟ ಮರಿಯಾಲಡ್ ಪಾರ ಬಿದ್ದೆ ನೀರು ತಮೇಲೆ ಹೋಪೇದಂಡೆ ಒಂಜಿ ಎಡ್ಡೆ ಅಭಿವೃದ್ಧಿ ಕಾರ್ಯ ಮಂತ್ ಕೊರಿಯರು ಅಂಚ ಇತ್ತೆ ತುಲೆ ಇತ್ತೆ ಕಾಂಗ್ರೆಸ್ ಅವಧಿಡ್ ಮಾರ್ಗನೆ ಮನ್ ಪರಾಬ್ಜಿ ಓಲ್ಲ ಮೂಲುಂದತ್ ಆರಿ ಒಂಜಿ 500 ಸದ ಅವಧಿಡ್ ಬೊಡೈನಾಥ ಮಂತ್ ಕೊಡ್ತೇರು ಅಂಚನೆ ಒಂಜಿ ಅಧಿಕಾರ ಹಾಕ್ಲಿಕ್ಕೆ ಬಿಜೆಪಿ ದಾಕ್ಲೆ ತಿಕ್ಕುಂಡ ನನಾತ್ ಎಡ್ಡೆ ಸೌ ಅಭಿವೃದ್ಧಿ ಕೆಲಸ ಮಂತ್ ಕೊಡ್ತೇರು ಎಂಕ್ಲ ಇಜ್ಜಪ್ಪ ಜಾತಿ ರಾಜಕೀಯ ಬರ ತೂಪುಜೇರು ಅವು ಇಂಚನೆ ಬಾಕಿ ದಾಖಲೆ ಓಟುಗೋಸ್ಕರ ಜಾತಿ ರಾಜಕೀಯ ಕೊಣತ್ ನೆಡ್ದವರ ಇತ್ತೆ ಅಂಚ ಜಾತಿ ಬತ್ತನ ಇಜಿನ ಜಾತಿ ಬರ ದಾಲೆಜ್ಜಿ ಇಜ್ಜಪ್ಪ ಅವು ಪನ್ಪುಣಕ್ಲ ಪಣೊಂದಿಪ್ಪೇರು ಬೋಡಿತನಾಥ ಅಭಿವೃದ್ಧಿ ಮಂತೇರು ಒಕ್ಕದಾಯ್ತ ಎಂಗ್ಲ ಆರ್ನೊಟ್ಟುಗು ಎಂಕ್ಲ ಮುಲ್ಪದ ಅಧ್ಯಕ್ಷರ್ಲ ಎಡ್ಡೆಲ್ಲೇರು ವಿನಯ ಚಂದ್ರ ಸೇನರ ಬೆಟ್ಟೊಂದು ಎಡ್ಡೆ ಅಧ್ಯಕ್ಷರ್ಲ ಎಂಗ್ಲೆ ತಿಕ್ಕದೇರು ಅಂಚ ಐನ್ ಹಿಡ್ದವರ ಮುಲ್ಪ 12 ಅಂಚಿಡ್ದು ಬರೋಡು ಅಂಚದು ಎಂಗ್ಲ ಅಂದ್ ಅಧ್ಯಕ್ಷರಿಗೆ ಫಸ್ಟ್ ಧನ್ಯವಾದ ಪಣೋದಿಲ್ಲ. 40 ವರ್ಷ MLA ನನ್ನ ನೆಕ್ಸ್ಟ್ ದ ಒಂದೆಟ್ಟಲ ಆರೆ MLA ಅವಡು ಕೇಳೊಂದಿಲ್ಲ 40 ವರ್ಷ ಆರೆಗ್ ಅಭಿವೃದ್ಧಿ ಕಾರ್ಯ ಇಂಚಿತನ ಒಂಜಿ ಬೇಲೆ ಮನ್ಪುನ ಅಂಚಿತನ ಅವಕಾಶ ತಿಕ್ಕಾಡಂದು ಕೇಳೊಂದಿಲ್ಲ. ಎನ್ನಪುದಾರು BK ರಾಜಶೇಖರ್ ರಾವ್ ಮುಲ್ಪನೆ ಸಂಕದಲ್ಪನೆ ಒಂಜಿ ಫರ್ಲನ್ ದೂರಡು ಎನ್ನ ಇಲ್ಲ ಎಂಕಲು ದುಮ್ಮು ಮುಟ್ಕೊಂಡು ಪೋಂದಿತ್ತ ಬಾರಿ ಕಷ್ಟಡಿತ್ತನ ಬೊಕ್ಕ ಜೋಕುಲು ಪುರ ಕೈ ಪತ್ತದ ಕಡಪುಣ್ಣ ಬಾರಿ ಬಂಗೋಡ ಒಂದಿತ್ತ ಆರೆ ಒಂಜಿ ಮನವಿ ಕೊರನೇ ಕೊರೋನ ಪತ್ತದ ಏನು ತೂದು ಸ್ಯಾಂಕ್ಷನ್ ಮಲ್ತು ಕೊರಿಯರು 80 ಲಕ್ಷ ರೂಪಾಯಿ ದುಡ್ಡು ಕೊರಿಯರು ಅಟ್ ಊರ ಜನಕ್ಕಲು ಬಾರಿ ಅಂತೀರ ಐತೆ ರೇಟ್ ಇಡೇ ಈ ಶಂಕಾವಡ ಜಾಗದ ದಾನ ಮಲ್ತಿದ್ದೇವೆ ಒಂಜಿ ಉಮರ್ ಹಬ್ಬಕ್ಕ ಬೊಕ್ಕೊಂಜಿ ಶ್ರೀನಿವಾಸರಾವ್ ಬೊಕ್ಕ ಯಾನ್ ಬೊಕ್ಕ ಅಂಚಿ ಪೋಪನಕಲು ಅಲ್ಲುವೈಲ ವಿನಯನ್ನೇ ಜಯಂತು ಅಂಜನೆ ಎಂಕ್ಲೆ MLA ಮಟ್ಟಿಗೆ ಬೆಸ್ಟ್ MLA ಮನ್ಪುನವು ಎಂಕ್ಲೆ ಸಾಬೀತು ಆಗ್ತದೆ. ಅವಾರ್ಡ್ ತಿಕ್ಕಂಡು ನಿಜವಾದ ನ್ಯಾಯಯುತವ ಇನ್ನು ಜನಕ್ಕಲಿನ ಸೆಲೆಕ್ಷನ್ ಮಾಡ್ತಿದ್ದೇವೆ ಅವ್ರು MLA ಹತ್ತು ದೇವೇರು ಬಾರಿ ಎಡ್ಡ ಕೆಲಸ ಮಾಡ್ತಿದ್ದೇವೆ. ನಮಸ್ತೆ ಎನ್ನ ಪುದರ್ ವಿನಯ ಚಂದ್ರ ಸ್ಥಳೀಯ ಕೃಷಿಕೆ ಬೆಳ್ತಂಗಡಿ ತಾಲೂಕದ ನಮ್ಮ ಜನಪ್ರಿಯ ಶಾಸಕರು ನಾಯಕರಾಯಿನ ಚಿತ್ತನ ಶ್ರೀಯುತ ಹರೀಶ್ ಪೂಂಜರ್ ಆರ್ನ ವಿಚಾರದ ಬಗ್ಗೆ ಒಂಜಿ ಪಾತ್ರದ ಪನೋಡು ಪಂಪುಂದಂಡ ಅರೆಗೆ ಮೊರಣಿತಾನೆ ಒಂಜಿ ಅವಾರ್ಡ್ ಬತ್ತುಂಡು ಪ್ರಶಸ್ತಿ ಬತ್ತುಂಡು ಆ ಪ್ರಶಸ್ತಿದ ವಿಚಾರದ ಬಗ್ಗೆ ಪನ್ಪಡಂದಿತ್ತಂದಂಡ ಒಂಜಿ ಏರೇ ಒಂಜಿ ವ್ಯಕ್ತಿಗೆ ಆತು ಸುಲಭಡು ಒಂಜಿ ಪ್ರಶಸ್ತಿ ಬರಲ ಸಾಧ್ಯನೇ ಇಜ್ಜಿ ದಯ ಪಣ್ಣದಂಡ ಆ ವ್ಯಕ್ತಿ ರಾತ್ರಿ ಪಗೆಲು ಹೋರಾಟ ಮಲ್ತದು ಜನಕ್ಲಿನ ಕಷ್ಟ ಸುಖಗಳಿಗೆ ಸ್ಪಂದಿಸದು ಬೆರೆಂಡ ಮಾತ್ರ ಆ ಒಂಜಿ ಘನತೆ ಗೌರವ ಆ ಒಂಜಿ ಪ್ರತಿನಿಧಿ ಪರ ಸಾಧ್ಯ ಆ ಒಂಜಿ ಪ್ರಶಸ್ತಿ ಪಡೆಯವರ ಸಾಧ್ಯ ಹಿಡ್ದವರ 2013 ಇಸವಿಡ್ ಮಿತ್ತ ಬಾಗಿಲು ಮಲವಂತಿಗೆ ಬಾರಿ ಮಲ್ಲ ಒಂಜಿ ನೆರೆ ಬತ್ತುಂಡು ನೆರೆ ಬರ್ಪಂಚಿನ ಸಂದರ್ಭಡು ಮುಲ್ಪದ ಜನಕ್ಕಳು ಭಾರಿ ಕಂಗಲಾದು ಪೋದಿತ್ತ ಎಂಗಣ್ಣು ಕೇನ್ನ ಗತಿಯೇ ಆ ಸಂದರ್ಭಡು ಇತ್ತುಜಿ ಆ ಸಂದರ್ಭಡು ನಮ್ಮ ಶಾಸಕರು ಕೂಡಲೇ ಸ್ಪಂದಿಸದು ಜನಕ್ಕಳಿಗೆ ಭಾರಿ ಒಂಜು ವನಸ್ಸು ಮಲ್ಪಂಚಿತನ ಅರಿಕಾವಾಡು ತುರ್ತು ಪರಿಹಾರ 10,000 ರೂಪಾಯಿನ ಕೊರ್ದು ಜನಕ್ಕಳ ಆ ಕಷ್ಟಡು ಸ್ಪಂದಿಸದು ಎಂಗಳಿಗೆ ಪೂರ ದಯೆ ಕೊಡ್ತಾ ಅಂದಿತ್ತಂದ ಎಂಕಲ ಶಾಸಕರಾಯಿನ ಶ್ರೀಯುತ ಹರೀಶ್ ಪೂಂಜರ್ ಅವು ಮಾತ್ರ ತಂದೆ ಎಂಕಲು ಮುಲ್ಪರ್ದು ಸುಮಾರು ನಡೆದು ದುಂಬು 2 ಕಿಲೋಮೀಟರ್ಗೆ ದೂರಗೂ ಸುಮಾರು ಒಂಜಿ 30-40 ಇಲ್ಲುಂಡು ಆ ಇಲ್ಲಡೆ ಪೋಪುನಂಚಿತ್ತನ ಮಾರ್ಗದ ವ್ಯವಸ್ಥೆನೇ ಇತ್ತುಜಿ ಆ ವಿಚಾರದ ಬಗ್ಗೆ ಎಂಕಲು ಭಾರಿ ಬೇಜಾರಡು ಶಾಸಕರ ಪನ್ಪಂಚಿನ ಪೊರ್ತುಡು ಆರು ಮುಲ್ಪದ ಎಂಕಲ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಯಿನ ಶ್ರೀಯುತ ವಿನಯ ಚಂದ್ರ ಗೌಡ ಸೇನೇರ ಬೆಟ್ಟು ಮೆರಣಿಲ್ ಎತ್ತದು ಮುಕ್ಕಳಿಗೆ ಕೂಡಲೇ ತುರ್ತಾದ ಒಂಜಿ ಮಾರ್ಗನು ತಯಾರು ಮಲ್ಪಡು ಮಾರ್ಗವು ವ್ಯವಸ್ಥೆ ಮಲ್ಪಡು ಪಂಪಂಚಿನ ಉದ್ದೇಶದ ಇದು
ವಿನಯ್ ಚಂದ್ರ ಕೂಡ್ಲೆ ಒಂಜಿ 2 ಗಂಟೆದ ಒಲೈ 2 JCB ಕೊಣತುದು ತುರ್ತು ಐನ ಜನ ಎಂಕ್ಲೆಗ್ ಮಾರ್ಗ ಮಲ್ತದು ಎಂಕ್ಲೆಗ್ ವ್ಯವಸ್ಥೆ ಮಲ್ತು ಕೊಡ್ತೇರು. ಅವು ಮಾತ್ರ ತಂದೆ ಶಾಸಕರ ಕೈ ಮುಗ್ಗಿದ ಪಂಡೆಂಕುಲು ಶಾಸಕರೇ ಎಂಕ್ಲೆ ಬೇತ ಮಾರ್ಗ ಇಜ್ಜಿ ನಡತದೆ ಪೋಡು ರಾತ್ರಿದ ಸಂದರ್ಭದ ಅನಂಡಲ್ ಮುಲ್ಪ ಹೆಚ್ಚು ಕಡಿಮೆ ಆನಂದಂಡ ಎಂಕ್ಲೆಗ್ ಆ ವ್ಯವಸ್ಥೆನೇ ಇಜ್ಜಿ ಪಂಪಂಚಿತ್ತನ ಆ ಕಣ್ಣೀರ ಪಾಡ್ನಂಚಿತ್ತನ ಸಂದರ್ಭಡು ಶಾಸಕರು ಪರಿವಾರವಾಯಿನ ಚಿತ್ತನ ಭಾರಿ ಪೊರ್ಲುದೊಂಜಿ ಮಾರ್ಗ ಸುಮಾರು 80 ಲಕ್ಷ ರೂಪಾಯಿ ಖರ್ಚು ಮಲ್ತದು ಆ ಜಲ್ಲಿನ ಪಡೆದು ಎಂಕ್ಲೆಗ್ ಶಾಶ್ವತವಾಯಿನ ಚಿತ್ತನ ಮಾರ್ಗದ ವ್ಯವಸ್ಥೆ ಮಲ್ತೇರು. ಐದು ಬೊಕ್ಕ ಒಂದೇ ನಮ್ಮ ಎದುರುಡಿತ್ತನ ಚಿತ್ತನ ಈ ಒಂಜಿ ಒಂಗೆಲರದ ಈ ತೋಡುಗು ಸಂಕೇಜಿ ಸುಮಾರು ನಡೆದು ದುಂಬು ಒಂದು 10-25 ವರ್ಷ ದುಂಬು ನಡೆದು ದುಂಬುದ ಶಾಸಕರನೆಗಳು ಈ ಬೇಡಿಕೆ ದೀದಿತ್ತ ಎಂಕ್ಲೆ ದಾಲ ಒಂಜಿ ಮನೆಗರಣೆ ಬತ್ತುಜಿ ಹಿಡಿದು ಬೊಕ್ಕ ಶಾಸಕರ ಕೈ ಮುಗ್ಗಿದ ಕಣ್ಣೀರು ಎತ್ತದು ಪಂಪಂಚಿನ ಸಂದರ್ಭಡು ಶಾಸಕರು ಅವಕ್ಕೆ ಭರವಸೆಯನ್ನು ಕೊಡ್ದು ಸುಮಾರು 1 ಕೋಟಿ ರೂಪಾಯಿದ ಆ ಒಂಜಿ ಸಂಕೋನು ಭಾರಿ ಪೊರ್ಲು ಮಲ್ತದು ವ್ಯವಸ್ಥೆ ಮಲ್ತಿರು. ಅಂಚಂದು 2 ಸೈಡ್ಗಳ ತಡೆಗೋಡೆ ಮಾತ ಮಲ್ಪರ ಆಯಿಂದಿತ್ತಲ್ಲ 3/4 ಮಲ್ತದು ಎಂಕ್ಲೆಗ ಅವನಿ ಶಾಶ್ವತ ಪರಿಹಾರವನ್ನು ಕೊಡ್ತೇವೆ. ಎಂಕಲ್ನ ಶಾಸಕರಿಗೆ ನನ್ನ ಬೆಳ್ತಂಗಡಿ ತಾಲೂಕು ಡತ್ತು ಜಿಲ್ಲಾ ಮಟ್ಟಡು ರಾಜ್ಯ ಮಟ್ಟಡು ಅಂತಾರಾಷ್ಟ್ರೀಯ ಮಟ್ಟದ ಆ ಒಂಜಿ ಪ್ರಶಸ್ತಿ ಬರ್ಪಂಚಿತನ ಶಕ್ತಿನ ಆ ಒಂಜಿ ಆ ದೇವರು ಕರುಣಿಸಡೊಂದು ಪನ್ನೊಂದು ಅದ ಒಟ್ಟುಗು ಈ ಒಂಜಿ ಶಾಸಕರಿಗೆ ಪ್ರಶಸ್ತಿ ಬರಡನೆಲ್ಲ ಕಾರಣ ಏರು ಪಣ್ಣದಂಡ ಅವ್ರನ್ನ ಒಟ್ಟುಗು ಇತ್ತನಂಚಿತನ ಕಾರ್ಯಕರ್ತರು ಇನಿ ಮಿತ್ತಬಾಗಿಲು ಗ್ರಾಮ ಎಪ್ಪು ಬೆಳ್ತಂಗಡಿ ತಾಲೂಕದ 81 ಗ್ರಾಮಡು ಅವ್ರನ್ನ ಒಟ್ಟುಗು ರಾತ್ರಿ ಪಗಲು ಹೋರಾಟ ಮಲ್ತನಂಚಿನ ಅವ್ರನ್ನ ಒಟ್ಟುಗು ರಾತ್ರಿ ಪಗಲು ಹೋರಾಟ ಮಲ್ತನಂಚಿತ್ತನ ಅವ್ರನ್ನ ಅಭಿಮಾನಿ ಬಂಧುಳು ಇತ್ತಿನೆರದವರ ಅವರಿಗೆ ಈ ರೀತಿ ಪ್ರಶಸ್ತಿ ತಿಕೊಂಡು ಅವೆಟ್ಲ ಎಂಕಲ ವಿನಯ್ ಚಂದ್ರ ನೆರೆ ಬರ್ಪಣಂಚಿನ ಸಂದರ್ಭಡು ಪ್ರತಿ ಇಲ್ಲೆಡೆ ಪೋದು ನಡತದ ಪಾರ ಸಾಧ್ಯ ಸರ್ ಕೆಲವು ಕೋಡಿಡು ಮೀಂದೊಂದು ಅಂಡಲ ಪೋದು ಅಕ್ಕಳಿಗೆ ಜನಕ್ಕಳಿಗೆ ಸ್ಪಂದಿಸನೆ ಕೊಡ್ದು ನಿಕ್ಳು ಒವೇ ಒಂಜಿ ರೀತಿಗೆ ಬೇಜಾರ ಮಲ್ಪರ ಬಲ್ಲಿ ಪೋಡಿಗೆ ಮಲ್ಪರ ಬಲ್ಲಿ ನಿಕ್ಳು ಧೈರ್ಯಡು ಇಪ್ಪೋಡು ಪಣದು ಎಂಕುರುಳ್ಳ ಪಂಡದು ಗಂಜಿ ಕೇಂದ್ರ ಕೊಲ್ಲಿ ದುರ್ಗಾದೇವಿ ದುರ್ಗಾ ಪರಮೇಶ್ವರನ ಆ ಒಂಜಿ ಕಲ್ಯಾಣ ಮಂಟಪಡು ಗಂಜಿ ಕೇಂದ್ರ ವ್ಯವಸ್ಥೆ ಮಲ್ತದ್ದು ಮಾತ್ರ ತಂದೆ ಉರಿಯಾಗ ಪಾತ್ರನ ಚಿತ್ತನ ವ್ಯವಸ್ಥೆ ಇತ್ತಿಜಿ ದಯ ಪಣ್ಣದ ಕರೆಂಟ್ ಇಜ್ಜಿ ಆ ಸಂದರ್ಭಡು ದೇವಸ್ಥಾನದ ಜನರೇಟರ್ ಓಪನ್ ಮಲ್ತದು ಕರೆಂಟ್ ಚಾಲು ಮಲ್ತದು ಮಾತೆರೆಗಳ ಒಂಜಿ ಚಾರ್ಜ್ ದೀಪಣಂಚಿನ ವ್ಯವಸ್ಥೆ ಎಲ್ಲ ವಿನಯ್ ಚಂದ್ರ ಕೊಡ್ತಾರೆ. ಅವ್ರನ್ನ ಒಟ್ಟುಗಿತ್ತನ ಮಾತ ಅಭಿಮಾನಿ ಬಂಧುಗಳಿಗಳ ಅಂಚನೆ ನಮ್ಮ ಮಾನ್ಯ ಶಾಸಕರಿಗಳ ತುಂಬದ ಸ್ವಾಗತನ ಕೊರೋದು ಧನ್ಯವಾದನ ಕೊರೋದು ಅವ್ರಿಗೆ ನನೊಂಜಾತ್ ಕಾರ್ಯಕ್ರಮನು ಈ ಕ್ಷೇತ್ರಗೂ ಮಿತ್ತ ಬಾಗಿಲಿಗೆ ಮಲ್ಸಿದರೆ ನನಾತ್ ಮಲ್ಪಾಡು ಪಂಡದು ಎನ್ನ 2 ಪಾತ್ರನು ಕೊನೆಗೊಳಿಸಬೇ. ಎನ್ನ ಪುದರೆ ವಿನಯ್ ಚಂದ್ರ ಪಂಡದು ಏನು ಕೃಷಿಕೆ ಅದು ಇಲ್ಲ ಮಿತ್ತ ಬಾಗಿಲು ಗ್ರಾಮಡು ಒಂದು ಯಾನ್ ಪನ್ಮುದಾದ ಪಂಡ ಬೆಳ್ತಂಗಡಿದ ಜನಪ್ರಿಯ ಶಾಸಕರಾಯನ ಸಿಡುತ್ತ ಹರೀಶ್ ಪೂಂಜೇರು ಅವರಿಗೆ ಬೆಸ್ಟ್ MLA ಅವಾರ್ಡ್ ತಿಕ್ಕಾರ ಕಾರಣದ ಇಂಜಿನ ಪಂಡ ಈ ತಾಲೂಕುದ ಅಭಿವೃದ್ಧಿ ಒಂಜಿ ಕೊಡ್ಡು ಒಂಜಿ ಆತ್ ಸಂಘಟನೆ ಕಟ್ಟೊಂದು ಯುವಕರನೊಂಜಿ ತಂಡನ ಕಟ್ಟೊಂದು ಪ್ರತಿ ಗ್ರಾಮಡು ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತರನ್ನು ಒಟ್ಟು ಸೇರಿಸೋದು ಆ ಭಾಗದ ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತನೊಟ್ಟಿಗೂ ಸ್ಪಂದನೆ ಕೊರ್ದು ಆ ಭಾಗದ ಅಭಿವೃದ್ಧಿಗೆ ಬೋಡಾದು ಬೊಡಿತನಾತ್ ರಸ್ತೆಲು ಸೇತುವೆಲು ದೇವಸ್ಥಾನಗೆ ಭಜನಾ ಮಂದಿರಾಗಿ ಏತೋ ಅನುದಾನ ಕೊನಂತ ಕೊರ್ತು ಕೀರ್ತಿ ಏರಗಿಂದಿತ್ತಿನ ಮಾನ್ಯ ಶಾಸಕರೇ ಹರೀಶ್ ಪೂಂಜರಿಗೆ ಅವರಿಗೆ ಆ ಒಂಜಿ ಅಭಿವೃದ್ಧಿ ಡಿಸ್ಟ್ರಿಕ್ಟ್ ಬೋರ್ಡ್ ಬೆಸ್ಟ್ MLA ಅವಾರ್ಡ್ ಸಿಕ್ಕಿದ್ವಿ. ಇತ್ತನೆ ನಮ್ಮ ಉಂತುದು ನಂಚಿನ ಈ ಜಾಗ ಒಂದು ಕೊಲ್ಲಿಡಿ 2-3 ವರ್ಷದ ದುಂಬು ಬ್ರಹ್ಮಕಲಶೋತ್ಸವ ಹೊಂದಿತ್ತೀನಿ. ಆ ಬ್ರಹ್ಮಕಲಶ ಆಯಿನ ಸಂದರ್ಭ ರಸ್ತೆಲು ಸರಿ ಜನ ಕಾಂಕ್ರೀಟ್ ಪೂರ ಜಲ್ಲಿ ಬರಲ್ಲ ಕರೀತೀನಿ ಶಾಸಕರ ಮನವಿ ಮಾಡ್ತಾರೆ ಬ್ರಹ್ಮಕಲಶ ಸಭಾಗ ಅವಡು ಹರಿಸನ್ನಂದು ಪನ್ನಾಗ ಖಂಡಿತವಾದ ಇನ್ಗಳ ಬ್ರಹ್ಮಕಲಶ ಸಭಾಗ ಆ ರಸ್ತೆಯನ್ನು ಮುಗಿತು ಕೊರ್ಪ ಪನ್ಪನೆ ನೀವು ಭರವಸೆನ ಕೊರ್ದು ಇಡೀ ಟೋಟಲ್ ಆದ ಎಂಗ್ಲ ನಿಯೋಗ ಹೋದು ಆ ಸಂದರ್ಭದಾರು ಎಡ್ಡ ರೀತಿ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದ ಈ ರಸ್ತೆಗೆ ದೀದಿ ಈ ನೊಂಜಿ ನಮ್ಮ ರಥ ಬೀದಿನ ಅಂಚನೆ ಸುಮಾರು ಈ ದೇವಸ್ಥಾನದ ಎದುರು ತೇರು ವೈಪುನ ಜಾಗನ ಪೂರ ಅಗಲೀಕರಣ ಮಾಡ್ತಿನ ಸುಮಾರು 8 ಕಿಲೋಮೀಟರ್ ಉದ್ದ ಈ ರಸ್ತೆನ ಕಾಂಕ್ರೀಟ್ ಅಂಚನೆ ಡಾಮರ್ದ ಒಂಜಿ ವ್ಯವಸ್ಥೆ ಮಲ್ತು ಕೊಡ್ತೀರಿ. ಆ ವರ್ಷದೋಡು ಬ್ರಹ್ಮಕಲಶ ಆಯಿನ ಸಂದರ್ಭಡು ಬಾರಿ ಎಡ್ಡೆದ ಭಕ್ತನ ಅಂಚಿನ ಭಕ್ತರಿಗೆ ಬರ್ಪಂಚಿನ ಸಂಪರ್ಕ ಬಾರಿ ಒಂಜಿ ಅನುಕೂಲ ಆತನ ಪನ್ಪುನ ಈ ಸಂದರ್ಭ ಏನು ಪಡೋದಿಲ್ಲ. ಅವೇ ರೀತಿ ಎಂಗ ಮಾತ ನಿಯೋಗ ಒಟ್ಟಿಗೆ ಹೋದು ಈ ದೇವಸ್ಥಾನ ಕೊಲ್ಲಿಡಿ ಬ್ರಹ್ಮಕಲಶ ಸುಮಾರು 10 ಕೋಟಿ ವೆಚ್ಚಡಿ ಬೇಲನ್ ನಮ್ಮ ಬ್ರಹ್ಮ ಜೀರ್ಣೋದ್ಧಾರ ಮಲ್ತ ಬ್ರಹ್ಮಕಲಶ ಮಲ್ತ ಆಯ್ತಾ ಸುಮಾರು 1 ಕೋಟಿ ಚಿಲ್ಲರೆ ಅನುದಾನ ನಮಕ್ ದೇವಸ್ಥಾನ ಕೊರ್ತನಂಚಿನ ಒಂಜಿ MLA ಇತ್ತಿಂದ ಅವು ಮಾನ್ಯ ಹರೀಶ್ ಪೂಂಜೇರಿ ಖಂಡಿತವಾದ ಅವರಿಗೆ ಎಂಕಲ ಜನತ್ರ ಪರ ಅಭಿನಂದನೆ ಕೊರೊಂದಿಲ್ಲ. ನನೊಂಜಿ ಆತ ಒಂದು 2 ವರ್ಷ ಕಾಂಗ್ರೆಸ್ ಗೌರ್ಮೆಂಟ್ ಬಚ್ಚ ಅಭಿವೃದ್ಧಿ ಮಲ್ಪರ ಆತಿಜಿ ಖಂಡಿತವಾದ ಆ ದುಂಬುದ ದಿನೊಟ್ಟು MLA ಆದ್ ಮಿನಿಸ್ಟರ್ ಆದ್
ಬರಡು ಪಣದು ಎಂಕ್ಲ ಬಯಕೆ ಅವೇ ರೀತಿ ನನೊಂದು ಆತು ಅಭಿವೃದ್ಧಿ ಆವರವಿಲ್ಲ ಅವು ಖಂಡಿತವಾದ ಆರು ಸರ್ಕಾರ ಇತ್ತಿನ ಈ 5 ವರ್ಷ ಖಂಡಿತವಾದ ಒಂದೇ ಅಲ್ಲಿ ರೋಡುಲು ಇಜ್ಜನ ಲೆಕ್ಕ ಓ ಅಲ್ಲಿ ರೋಡುಲು ಒವೇ ರೀತಿ ಮಡ್ ರೋಡ್ ಇಜ್ಜನ ಲೆಕ್ಕ ಖಂಡಿತವಾದ ಮಲ್ಪಂಚಿನ ಶಕ್ತಿ ಆರಡೆ ಇತ್ತಿಂది ಅನುದಾನದ ಈ ಸರ್ತಿ ಇಜ್ಜನದವರೆಗೆ ಮಲ್ಪರ ಆತಿದ್ದಿ ನಮ್ಮ ಇತ್ತ ಬಂಗಾಡಿ ಕೊಲ್ಲಿದ ಕಂಬಲದಲ್ಪ ಉಳ್ಳ ಮಾತ ದೇವಂಡ ನೇತ್ರಾವತಿ ಪವಿತ್ರವನಿಂಚಿನ ನೇತ್ರಾವತಿ ಸುಧತ ಬರಿಟುಲ್ಲ ಈ ನೇತ್ರಾವತಿ ಸುಧಕ್ಕೆ ಮಾನ್ಯ ವಸಂತ ಮಂಗೇರಿ ಶಾಸಕರು ಇಪ್ಪನಾಗ ಒಂಜಿ ಬ್ರಿಡ್ಜ್ ಮಲ್ತಿತ್ತೀರಿ ಆ ಬ್ರಿಡ್ಜ್ ಮಲ್ತಿನ ಸಂದರ್ಭಡ್ ಆ ಭಾಗಡೆ ಸಂಪರ್ಕ ರಸ್ತೆ ಇಜ್ಜಂಡಿ ಈ ಭಾಗಡ್ಲ ಸಂಪರ್ಕ ರಸ್ತೆ ಇದೆ ಖಾಲಿ ಬ್ರಿಡ್ಜ್ ಮಾತ್ರ ಆದಿತ್ತದೆ ಐನೆ ನಮ್ಮ ಹರೀಶ್ ಪೂಂಜಾರ್ MLA ಆಯ್ಬೆಟ್ಟಿಗೆ ಫಸ್ಟ್ಗೆ ಅವಧಿ MLA ಆದ 4-5 ತಿಂಗಳ ಉಲಾಯಿ ಬರ್ತದೆ ಅಕಲ ಪೋದು ಈ ವಿಚಾರನ ರೋಡ್ದ ರಸ್ತೆದ ಪಂಡಿತ ಆಯ್ಬೆಟ್ಟಿಗೆ ತಕ್ಷಣ ಈ ಭಾಗಡೆ ಕಾಜೂರು ಪೋಪಂಚಿನ ಏರಿಯಾಡು ಸುಮಾರು ಏಳು ಜನತಾ ಪಟ್ಟೆ ಲ್ಯಾಂಡ್ ಆ ರೋಡ್ ಪೋಡಿತ್ತು ಆ ರೋಡ್ ಅಕಲ ಪೂರ ಪಟ್ಟೆ ಜಾಗಂಡು ಅಕಲ ಅಮೌಂಟ್ ಕೊರ್ದು ಆ ಅಮೌಂಟ್ ಕೊರ್ದು ಆ ರಸ್ತೆನೆ ಬುಡ್ಪನ ಅಂಚಿನ ವ್ಯವಸ್ಥೆನೆ ಮೊನ್ನೆ ಹರೀಶ್ ಪೂಂಜಾರಿ ಮಲ್ತೇರಿ ಆ ಸಂಪರ್ಕ ರಸ್ತೆ ಅಂಚಿಗೆಲ್ಲ ಆಗ್ತದೆ ಈ ಕೋಟಿ ಸಮೇತ ರಸ್ತೆ ಇಜ್ಜಂಡು ಈ ರಸ್ತೆಗೆಲ್ಲ ಸುಮಾರು 9 ಕೋಟಿ ರೂಪಾಯಿ ವೆಚ್ಚ ಅನುದಾನದಿದೆ ಈ ಸಂಪರ್ಕ ರಸ್ತೆ ಮಲ್ತಿನ ಕೀರ್ತಿ ಏರಂಗಿ ಇತ್ತಿನ ಮಾನ್ಯ ಹರೀಶ್ ಪೂಂಜಾರಿಗೆ ಪಂಡ್ರಗೆ ಸಂತೋಷ ಪಡುತ್ತೆ ರೇಪಂಡ MLA ಆದ 5 ತಿಂಗಳು ಈ ಸಂಪರ್ಕ ರಸ್ತೆಯನ್ನು ಮಲ್ಪೋಡಂಡ ಸುಮಾರು ಆನಿ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಸುಮಾರು 1,200 ಜನ ಸೇರಿತ್ತು ದಯಪಂಡ ಈ ಸಂಖ್ಯೆ ಆತಂದು ಊಟಕ್ಕೆ ಉಂಟು ಲೆಕ್ಕಕ್ಕಿಲ್ಲ ಅನ್ನೋ ಇತ್ತು ಅಂಚೆ ಸಂಖ್ಯೆ ಆತನಿಗೆ ಸಂಪರ್ಕ ರಸ್ತೆ ಇಜ್ಜಿ ಪನ್ಪುನ ಈ ಭಾಗ ಜನತಾ ಒಂದು ಆಸೆ ಇತ್ತು ಆ ಆಸೆನ ಈಡೇರಿಸೋದು ಕೊತ್ತು ನಿಂತಿನ ಮೊನ್ನೆ ಹರೀಶ್ ಪೂಂಜಾರಿ ನಿಜವಾದ ಎಲ್ಲೇ ಬೇಲಾತುಂಡು ಯಾವೊಂದು 10 ಜನತ ಜಾಗ ಆ ಜನತೆಗಳ ಪಾತ್ರೆಡು ಅವಳ ಏರಿಪಂಡ ನಮ್ಮ ಬೆತ್ತ ಒಂಜಿ ಧರ್ಮದಾಗಲಿ ಇತ್ತಿನಲ್ಲ ರಸ್ತೆಗೆ ಬೋಡಾದಾಗಲಿ ಮಾತ್ರ ಒಬ್ಬೇ ಧರ್ಮ ತೂವಂದ ಎಡ್ಡ ರೀತಿ ನಮಕ್ ಕೊರ್ತುನಂಚಿನ ವ್ಯವಸ್ಥೆ ಇತ್ತು ಖಂಡಿತವಾದ ಆ ಜಾಗದಾಗಲಿಗಳ ಯಾನು ಈ ಸಂದರ್ಭ ಅಗಲಿಗೆಲ್ಲ ಅಭಿನಂದನೆ ಕೊರೊಂದಿಲ್ಲ ಯಾಕಂಡ ಒರಿ ರಸ್ತೆಗೆ ನಮಗೆ ಜಾಗ ಕೊರಪೆ ಪಂಡ ಖಂಡಿತವಾದ ಅವು ಎಲ್ಲೇ ವಿಚಾರ ಆಯ್ತು ಅಂಡ್ ಅಕ್ಕಲಿಗೆ ಕೇನಾದ ದುಡ್ಡು ಕೊಡ್ಜಿನಲ್ಲ ಕಿಂಚಿತವಾದ ಆ ದುಡ್ಡು ದೆತ್ತೊಂದು ನಮಕ್ ಶಾಸಕರ ಸಂಪರ್ಕಕ್ಕೆ ವ್ಯವಸ್ಥೆ ಮಲ್ತು ಕೊಡ್ತಿರಿಗೆ ಅಕ್ಕಲಿಗೆ ಅಭಿನಂದನೆ ಕೊರೊಂದಿಲ್ಲ ಅವೇಟಿ ಎಡ್ಡ ರೀತಿ ಕಾಜೂರು ಕೊಲ್ಲಿ ಪಂಪ ಪವಿತ್ರವಾದ ಕ್ಷೇತ್ರಡು ಈ ರಡ್ಡಿ ದಿಕ್ಕಿಗೆ ಸಂಪರ್ಕ ರಸ್ತೆನ ಮಲ್ತು ಕೊಡ್ತುನಂಚಿನ ಕೀರ್ತಿ ಏರಕ್ಕೆ ಪಂಡ ಮಾನ್ಯ ಹರೀಶ್ ಪೂಂಜಾರಿಗೆ ಆರಿಗೆ ಬೆಸ್ಟ್ MLA ಅವಾರ್ಡ್ ತಿಕ್ಕರಾಗ ಕಾರಣ ಇಂಚಿನ ಪೂರ ಬೇಲೆ ಮಲ್ತು ಕೊರ್ನದವರ ಖಂಡಿತವಾದ ಇಡೀ ರಾಜ್ಯದ ಜನತೆ ಅಕ್ಕಲಿಗೆ ಆರಿಗೆ ಒಂದು ಅವಾರ್ಡ್ನ ತಿಕ್ಕರಾಗಿ ಆತಂದು ಅಂಚದೀಪನ ನನಾತಾರಾಗಿ ಅವಾರ್ಡ್ ತಿಕ್ಕಡಿ ನನೊಂದು ಆತು ಅಭಿವೃದ್ಧಿ ಮಲ್ಪರಾಗಿ ದೇವರಿ ಕೊಲ್ಲಿ ದುರ್ಗಾ ಪರಮೇಶ್ವರರಿಗೆ ಶಕ್ತಿ ಕೊರಡು ಪಣ್ಣದು ಎರಡು ಪಾತ್ರ ಉಂಟದೆ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ವಾಸುದೇವರಾವ್ ಕಕ್ಕೆನೇಜಿ. ಪ್ರಸ್ತುತ ಕೂಡಬೆಟ್ಟು ಸದಾಶಿವ ದೇವಸ್ಥಾನದ ಆಡಳಿತ ಮುಕ್ತೇಶ್ವರನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಹರೀಶ್ ಪೂಂಜರ ಬಗ್ಗೆ ಹೇಳುವುದಿದ್ರೆ ಬಹಳಷ್ಟು ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡುವಾಗ ಲಲಿತಾ ಸಹಸ್ರನಾಮ, ಶಿವ ಸಹಸ್ರನಾಮ ಅಂತೆಲ್ಲ ಹೇಳ್ತೇವೆ. ಆ ರೀತಿಯಲ್ಲಿ ಅಸಂಖ್ಯ ಅವರ ಬಗ್ಗೆ ಹೇಳುವಂಥದ್ದುಂಟು. ನನ್ನ ನೆನಪಿಗೆ ಬಂದಷ್ಟು ನಾನು ಇಲ್ಲಿ ಹೇಳಲಿಕ್ಕೆ ನಿಮ್ಮ ಎದುರು ಇಡಲಿಕ್ಕೆ ಬಯಸ್ತೇನೆ. ಅವರು ಮೊದಲನೇ ಬಾರಿ ಶಾಸಕರಾಗಿ ಆಯ್ಕೆ ಆದಾಗ ನನಗೆ ಈಗಲೂ ನೆನಪುಂಟು. ಬಹಳ ಅವರು ಮಾಡಿದಂಥ ದೊಡ್ಡ ಕೆಲಸ ಅಂತ ಹೇಳಿದರೆ, ಕೊಲ್ಲಿಯಲ್ಲಿ ನೇತ್ರಾವತಿಗೆ ಸೇತುವೆ ಸಂಪರ್ಕ ಆಗಿತ್ತು. ಆದರೆ ಅಲ್ಲಿಂದ ಕಾಜೂರಿಗೆ ಬರುವಂತಹ ಸಂಪರ್ಕ ರಸ್ತೆ ಇರಲಿಲ್ಲ. ಅವರು ಬಂದ ಕೂಡಲೇ ಆ ಒಂದು ಕೆಲಸವನ್ನು ಮಾಡಿದ್ದು ನಾವು ಮರೆಯಲಾಗದಂಥ ಒಂದು ಘಟನೆ. ಅಂದರೆ ಈ ಹಿಂದೆ ನಮಗೂ ಕೊಲ್ಲಿಗೂ ಅಥವಾ ಕಿಲ್ಲೂರಿಗೂ ಸಂಪರ್ಕದ ಸಾಧ್ಯತೆಗಳು ಭಾರಿ ಕಮ್ಮಿ ಇತ್ತು. ಆಗ ನೀವೆಲ್ಲ ತುಳುವಲ್ಲಿ ತೆಪ್ಪ ಅಂತ ಹೇಳ್ತಾರೆ. ಆ ರೀತಿಯೆಲ್ಲ ವ್ಯವಸ್ಥೆ ಇತ್ತು. ಅದರ ಬದಲಾವಣೆ ಬಹುಶಃ ಶಾಸಕರು ಹರೀಶ್ ಪೂಂಜಾರಿ ಅಲ್ಲಿಂದ ಆರಂಭ ಆಯಿತು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆ ಬಳಿಕ 1919ರಲ್ಲಿ ಇಲ್ಲಿ ಬಹುಶಃ ಇಷ್ಟರ ತನಕ ಬಹುಶಃ ಈ ಹಿಂದೆಯೂ ಅಂತಹ ಒಂದು ನೆರೆ ಬರಲಿಲ್ಲ. ಬಹುಶಃ ಮುಂದೆಯೂ ಆ ರೀತಿಯ ಒಂದು ಘಟನೆ ಆಗುವಂಥದ್ದು ಅಸಂಭವ ಅಂತ ನನ್ನ ಅನಿಸಿಕೆ. ಆ ನೆರೆ ಬಂದಾಗ ನಮ್ಮ ಇಡೀ ಗ್ರಾಮವೇ ಅರ್ಧವಾಸಿ ಮುಳುಗಿ ಹೋಗಿತ್ತು. ಅಪಾರ ಮನೆಗಳಿಗೆ ಹಾನಿಯಾಗಿತ್ತು. ಆ ಸಂದರ್ಭದಲ್ಲಿ ಹರೀಶ್ ಪೂಂಜಾರಿ ಮಾಡಿದಂಥ ಒಂದು ಏನು ಕೆಲಸ ಉಂಟು, ಅದು ನಿಜವಾಗಿ ಜನತೆ ಮರೆಯಬಾರದು, ಖಂಡಿತವಾಗಿ ಮರೆಯಲಿಲ್ಲ. ಉದಾಹರಣೆಗೆ ಇಲ್ಲಿ ತುಂಬ ಮನೆಗಳ ಹತ್ತಿರ ಎಲ್ಲ ಉಂಟಲ್ಲ, ಈ ಆ ಪ್ರವಾಹದಲ್ಲಿ ಎಲ್ಲ ಜರಿದು ಅದಕ್ಕೆಲ್ಲ ಏನು ತಡೆಗೋಡೆ ಹಾಕುವಂಥ ಕೆಲಸವನ್ನು ಮಾಡಿದ್ರು. ಗಂಜಿ ಕೇಂದ್ರವನ್ನು ಓಪನ್ ಮಾಡಿದ್ರು. ಅದಕ್ಕೊಂದು ಬೇರೆ ಹೆಸರು ಇತ್ತು, ನನಗೆ ಹೆಸರು ಮರ್ತೋಯ್ತು. ಗಂಜಿ ಕೇಂದ್ರವನ್ನು ಓಪನ್ ಮಾಡಿದ್ರು. ಆನಂತರ ನಮ್ಮ ಕೂಡುಬೆಟ್ಟು ದೇವಸ್ಥಾನಕ್ಕೆ ನೆರೆಯಿಂದಾಗಿ ಆ ದೇವಸ್ಥಾನವೇ ಹೋಗುವಂಥ ಒಂದು ಸನ್ನಿವೇಶ ಇತ್ತು. ಆ ಸಂದರ್ಭದಲ್ಲಿ ಅವರು ಕೋಟಾ ಶ್ರೀನಿವಾಸ ಪೂಜಾರಿ ಅವರೊಂದಿಗೆ ಮಾತನಾಡಿ ಅವರಿಗೆ ಒಂದು ತಡೆಗೋಡೆ ಮಾಡಿದ್ದರಿಂದಾಗಿ ಇವತ್ತು ಆ ದೇವಸ್ಥಾನ ಉಳಿಯುವಂತಾಗಿದೆ. ಆ ಬಳಿಕ ಬಹುಶಃ ಸ್ವಾತಂತ್ರ್ಯ ಬಂದ ನಂತರ
ನಮ್ಮ ಈ ಕುಕ್ಕಾವು ಸೇತುವೆಯಿಂದ ಕೂಡಬೆಟ್ಟು ದೇವಸ್ಥಾನದ ರಸ್ತೆಯಲ್ಲಿ ಸೇತುವೆ ಇರಲಿಲ್ಲ, ಕಾಂಕ್ರೀಟೀಕರಣ ಇರಲಿಲ್ಲ. ಎಲ್ಲವೂ ಅವರ ಬಂದ ಬಳಿಕ ಆದದ್ದು ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತುಂಟು. ಇಲ್ಲಿ 2 ಸೇತುವೆಗಳಾಗಿದೆ, ತಡೆಗೋಡೆ ಆಗಿದೆ, ತುಂಬ ಕೆಲಸಗಳಾಗಿದೆ. ಆ ಬಳಿಕ ಅವರು 19ರ ನೆರೆಯ ಸಂದರ್ಭದಲ್ಲಿ ಮಾಡಿದಂತಹ ಕೆಲಸಗಳುಂಟಲ್ಲ, ಸುಮಾರು ಯಡಿಯೂರಪ್ಪರನ್ನು ಕುಕ್ಕಾವು ಸೇತುವೆ ಅರ್ಧ ಭಾಗ ಕಟ್ಟಾಗಿತ್ತು. ಆಗ ಮುಖ್ಯಮಂತ್ರಿಗಳಾಗಿದ್ದ ಯಡಿಯೂರಪ್ಪರನ್ನು ತರಿಸಿ ಇಲ್ಲಿ ಆ ಸೇತುವೆಯನ್ನು ಪರಿಪೂರ್ಣ ಆಗುವಂತ ಒಂದು ಕೆಲಸವನ್ನು ಮಾಡಿದ್ರು. ಅದಲ್ಲದೆ 5 ಲಕ್ಷದಷ್ಟು ಯಾರು ಸಂತ್ರಸ್ತಿದ್ದಾರೆ, ನೆರೆಯಿಂದ ಯಾರಿಗೆಲ್ಲ ಹಾನಿಯಾಗಿದೆ ಅವರಿಗೆಲ್ಲ 5 ಲಕ್ಷದ ಘೋಷಣೆ ಮಾಡುವಂತಹ ಒಂದು ಕೆಲಸವನ್ನು ಹರೀಶ್ ಪೂಂಜರ ಮುಖಾಂತರ ಆಗಿದ್ದು ನನಗೆ ಈಗಲೂ ನೆನಪಿದೆ. ಸುಮಾರು 129 ಮಂದಿಗೆ ಆ 5 ಲಕ್ಷದಷ್ಟು ಅನುದಾನ ಸಿಕ್ಕಿದ ಪರಿಣಾಮವಾಗಿ ಅವರೆಲ್ಲರೂ ಅವರವರ ಸ್ವಂತ ಮನೆಯನ್ನು ಮಾಡಿದ್ದಾರೆ ಎಂಬುದು ನಾವು ಇಲ್ಲಿ ಮರೆಯಲಾಗದಂತಹ ಒಂದು ಸಂಗತಿ. ಅವರ ಬಗ್ಗೆ ಹೇಳಲಿಕ್ಕೆ ತುಂಬ ಉಂಟು. ಅವರು ನಮ್ಮ ಕೊಲ್ಲಿ ದುರ್ಗಾದೇವಿ ದೇವಸ್ಥಾನದಲ್ಲಿ ಆ ಸಂದರ್ಭದಲ್ಲಿ ನಾನು ಆಡಳಿತ ಮುಕ್ತೇಸರನಾಗಿದ್ದೆ. ಆ ಸಂದರ್ಭದಲ್ಲಿ ಅವರು ಆ ದೇವಸ್ಥಾನಕ್ಕೆ ಕೋಟ್ಯಾಂತರ ರೂಪಾಯಿಗಳ ಅನುದಾನವನ್ನು ಸರ್ಕಾರದಿಂದ ಬಂದುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಮತ್ತು ತಾಲೂಕಿನಲ್ಲಿ ನಾನು ಸುಮಾರು 30 ವರ್ಷಗಳಿಂದ ನಾನೊಬ್ಬ ವೋಟರ್ ಆಗಿದ್ದೇನೆ. ನಾನು ವೃತ್ತಿಯಿಂದ ವ್ಯಾಪಾರಿ, ನಾನು ಮೊದಲೇ ಹೇಳಿದೆ. ಈ 30 ವರ್ಷಗಳಿಂದ ನಮ್ಮ ಮಿತ್ತ ಬಾಗಿಲಲ್ಲಿ ಹರೀಶ್ ಪೂಂಜರ ಶಾಸಕರಾಗಿರುವಂಥ ಅವಧಿಯಲ್ಲಿ ಮಾಡಿದಂಥ ಕೆಲಸವನ್ನು ಬೇರೆ ಯಾರು ಖಂಡಿತವಾಗಿ ಮಾಡಲಿಲ್ಲ ಅಂತ ನಾನು ಘೋಷವಾಗಿ ಹೇಳ್ತಾರೆ. ಅಷ್ಟು ಇಲ್ಲಿ ಕೆಲಸ ಆಗಿದೆ. ಸೇತುವೆಗಳು, ಡಾಮರೀಕರಣ, ಅಂದರೆ ಇದು ನಾವು ಪುನಃ ಹೇಳಿದ್ದಂತಾಗ್ತದೆ. ಈ ರೀತಿಯ ಹಲವು ಕೆಲಸಗಳು ಇಲ್ಲಿ ಆಗಿದ್ದು ಎಲ್ಲ ಜನರಿಗೆ ಗೊತ್ತಿದೆ. ಅವರೆಲ್ಲರ ಮನಸ್ಸಿನಲ್ಲಿ ಬಹುಶಃ ಹರೀಶ್ ಪೂಂಜರು ಚಿರಸ್ಥಾಯಿಯಾಗಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ. ಅವರಿಗೆ ಬೆಸ್ಟ್ MLA ಅವಾರ್ಡ್ ಸಿಕ್ಕಿದೆ. ಖಂಡಿತ. ಅದರ ಜೊತೆಗೆ ಅವರಿಗೆ ಬೆಸ್ಟ್ ಅವಾರ್ಡ್ ಒಂದು MLA ಸಿಕ್ಕಿದ್ದು ನಮಗೆ ತುಂಬ ಹೆಮ್ಮೆ ಆಗ್ತಾ ಉಂಟು. ನಿಜವಾಗಿ ಇವತ್ತು ಪ್ರಶಸ್ತಿಗಳು ಏನು ಅಂತ ಹೇಳಿದ್ರೆ ಯಾರದೋ ಒಂದು ಪ್ರಭಾವದ ಮೇಲೆ ಆಗುವಂಥದ್ದು ಖಂಡಿತ ಅಲ್ಲ. ಆ ಪ್ರಶಸ್ತಿ ಅದು ಅವರಿಗೆ ತುಂಬ ಅರ್ಹವಾದದ್ದು ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಈ ಹರೀಶ್ ಪೂಂಜಾರವರ ಇನ್ನೂ ಕೆಲವು ನೆನಪಾಗ್ತದೆ. ಅವರ ಮನೆಗೆ ನಾನು ಎಷ್ಟೋ ಬಾರಿ ಅವರ ಮನೆಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೋಗಿದ್ದೇನೆ. ಅಲ್ಲಿ ಬೆಳಿಗ್ಗೆ ಎದ್ದ ಕೂಡಲೇ 100 ಮಂದಿ ಇರ್ತಾರೆ. ಅವರವರ ಸಮಸ್ಯೆಯನ್ನು, ಮದುವೆಯ ಸಮಸ್ಯೆ, ಕಾಯಿಲೆ ಸಮಸ್ಯೆ, ಮನೆ ಕಟ್ಟುವಂತಹ ಸಮಸ್ಯೆಗಳು ಅಥವಾ ಬೇರೆ ಬೇರೆ ಪಂಚಾಯತಿಗಳ ಸಮಸ್ಯೆಗಳ ಸಂದರ್ಭದಲ್ಲಿ ಅವರು ಎಲ್ಲದಕ್ಕೂ ಸ್ಪಂದನ ಮಾಡಿದ್ದಂತೆ. ಅವರು ವೈಯಕ್ತಿಕ ನೆಲೆಯಲ್ಲಿ ಸಾವಿರಾರು ಮಂದಿಗೆ ಅವರು ಧನ ಸಹಾಯ ಮಾಡಿದ್ದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡಿದ್ದು ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಹೇಗೆ ಭಾರತಕ್ಕೆ ಮೋದಿ ಅಭಿವೃದ್ಧಿ ಮತ್ತು ಹಿಂದುತ್ವದ ಸಾಧಕ ಅಂತ ನಾವೆಲ್ಲ ಜಗತ್ತು ಗೌರವಿಸ್ತದೆ, ಹಾಗೆ ನಾನು ಹೇಳುವಂಥದ್ದು ಬೆಳ್ತಂಗಡಿ ತಾಲೂಕಿನಲ್ಲಿ ಅಭಿವೃದ್ಧಿ ಮತ್ತು ಹಿಂದುತ್ವವನ್ನು ಜತೆಯಾಗಿ ಸಾಗಿಸಿ ಜನಮನದಲ್ಲಿ ಅಚ್ಚಳಿಯದ ಒಂದು ನೆನಪನ್ನು ಬೇರೂರಿಸಿದಂತಹ ಒಂದು ಮಹಾನ್ ನಾಯಕ ಅಂತ ಹೇಳಿದ್ರೆ ಅದು ಹರೀಶ್ ಪೂಂಜ. ಅಂದರೆ ಈ ಇಡೀ ತಾಲೂಕು ಒಂದು ರೀತಿಯಲ್ಲಿ ನಮ್ಮ ಮಿತ್ತ ಬಾಗಿಲಂತಲ್ಲ, ನಾನು ಗಮನಿಸಿದ್ದು ಬೆಳ್ತಂಗಡಿ ತಾಲೂಕಿನಲ್ಲಿ ಹರೀಶ್ ಪೂಂಜರ ಅವಧಿಯಲ್ಲಿ ಆದಂತಹ ಒಂದು ಅಭಿವೃದ್ಧಿ ಕೆಲಸಗಳು ಖಂಡಿತವಾಗಿಯೂ ಈ ಹಿಂದೆ ಆಗಿರಲಿಲ್ಲ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಮುಂದೆಯೂ ನಮ್ಮೆಲ್ಲರ ಅಪೇಕ್ಷೆ ಏನು ಅಂತ ಹೇಳಿದ್ರೆ ಅವರು ಮುಂದೆಯೂ ಶಾಸಕರಾಗಿ ಈ ಬೆಳ್ತಂಗಡಿ ತಾಲೂಕಿಗೆ ಅಪಾರ ಸೇವೆ ಮಾಡುವಂತಹ ಒಂದು ಅವಕಾಶವಾಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಏನಪ್ಪುದರ ಸುಪ್ರಿಯ ಯಾನು ಎಂಗ್ಲ ಮೆಚ್ಚಿನ ಶಾಸಕರ ಬಗ್ಗೆ ರಡ್ಡು ಪಾತಿರಂದುಲ್ಲೆ ದಾದ ಪಂಡ ಎಂಕ್ಲು ಇಂಚಿ ಮಸ್ತ್ ಅಭಿವೃದ್ಧಿ ಆತಂಡು ಮಸ್ತ್ ರೋಡ್ ಕಾಂಕ್ರೀಟೀಕರಣ ಅವತ್ತಂದೆ ಎಂಕ್ಲ ದೇವಸ್ಥಾನಗಳು ಪೂರ ಆರು ಮಸ್ತ್ ಒಂದು ಕೊಡ್ತೇರು. ಬೊಕ್ಕ ದಾದ ಪಂಡ ಎಂಕ್ಲೆ 2019 ಎಂಕ್ಲೆಗ್ ಮಸ್ತ್ ನೆರೆ ಬತ್ತಂಡು. ಆ ಟೈಮ್ ಮಸ್ತ್ ಹೆಲ್ಪ್ ಆದು ಮಸ್ತ್ ಎಂಕ್ಲೆಗ್ ಬೆನ್ನಲುಬಾದು ಉಂತುದೇರು ಆತನ ಆಯ್ದು ಬೊಕ್ಕ ಬತ್ತದ ಮುಲ್ಪ ಮಸ್ತ್ ಎಂಕ್ಲೆಗ್ ಸಹಕಾರ ಕೊಡ್ತೇರು. ಅಂಚೆನೆ ಎಂಕ್ಲೆಗ್ ಮುಲ್ಪ 32 ಅಡಿ ಇಲ್ಲು ನೆರೆ ಇಟ್ಟು ಪೋಯಿ ನಿರ್ಧಾರ ಐಕ್ 32 ಅಡಿ ಇಲ್ಲಿಗ್ ಎಂಕ್ಲೆ ಪರಿಹಾರ ಕೊಡ್ತೇರು. 5 ಲಕ್ಷ ಘೋಷಣೆ ಮಾಡ್ತದ ಎಂಕ್ಲ ಮೂಲೆ ಬತ್ತದ ಎಂಕ್ಲ ಮಿತ್ತವಾಗ್ಲು ಗ್ರಾಮಡೆ ಬತ್ತದ ಘೋಷಣೆ ಮಾಡ್ತದ ಎಂಕ್ಲೆಗ್ 5 ಲಕ್ಷ ನೆರೆ ಪರಿಹಾರ ಕೊಡ್ತೇರು. ಐಟ್ 1 ಲಕ್ಷ ಫಸ್ಟಿಗೆ ಪಾಡ್ದೇರು ಪಂಚಂಗಾರು ತುಂಬಿ ಐದು ಬೊಕ್ಕ ಮಸ್ತ್ ಎಂಕ್ಲೆ ಮುಲ್ಪ ಮಾತೆ ಏರೆ ಹುಷಾರಿಜ್ಜಿನೆಲ್ಲ ಬತ್ತದ ಮಸ್ತ್ ಹೆಲ್ಪ್ ಮಲ್ಪೇರು. ಗೊತ್ತಿಜ್ಜ ಮಸ್ತ್ ಸಹಕಾರ ಮಲ್ತೊಂದುಲ್ಲೇರು.
ಬೊಕ್ಕ ಎಂಕ್ಲ ಮುಲ್ಪ ಒಂಜಿ ಮಹಾಮಾಯ ಕ್ಷೇತ್ರ ಇತ್ತು. ಎಂಕ್ಲ ಮುಲ್ಪ ಬೇಡಿಗುತ್ತು ಬೈಲು ಆಯ್ತಾ ಮಹಾಮಾಯಿ ಕ್ಷೇತ್ರಡ್ ಎಂಕ್ಲೆಗ್ ಒಂಜಿ 50,000 ದುಡ್ಡುನು ಪರಿಹಾರ ಉಂದು ಕೊಡ್ತೇವೆ ಎಂಕ್ಲೆಗ್ ಅನುದಾನ. ಐದು ಬೊಕ್ಕ ಒಂಜಿ ಇಂಟರ್ಲಾಕ್ ಕೊಡ್ತೇರು. ಇಂಟರ್ಲಾಕ್ ಪೂರ ಮಲ್ತದು ಕೊಡ್ತೇರು. ಬೊಕ್ಕ ಏರೆಗ್ಲ ಒಂಜಿ ಕಷ್ಟ ಅಂತ ಪಂಡ ಒಲ್ತುಲ ಬರ್ತದು ಎಂಕ್ಲೆಗ್ ಒಂದು ಕೊರ್ಪೇರು ಸಹಕಾರ ಕೊರೊಂದುಲ್ಲೇರು. ನಾನು ಸೀನಪ್ಪ ಗೌಡ, ಶ್ರಾವ್ಯ ನೇತ್ರವಣಗೆ ಮಲವಂತಿಗೆ. ಇದು ಮಲವಂತಿಗೆ ಗ್ರಾಮದ ಜಾಗದಲ್ಲಿ ಇದ್ದೇವೆ. ಈ ಮಲವಂತಿಗೆ ಗ್ರಾಮದ ಒಂದು ನೇತ್ರಾವತಿ ಹೊಳೆಗೆ ಹಾಕಿದಂತ ಇದೊಂದು ಸೇತುವೆ. ಅಂದ್ರೆ ನಾವು ಈ ಮೊದಲೇ ಈ ಗ್ರಾಮ ಕುಗ್ರಾಮ ಅಂತ ಹೇಳಿ ಗುರುತಿಸಿದ್ರು. ಸಾಧಾರಣ 1983ರಲ್ಲಿ ಗುರುತಿಸಿದ್ರು. ಇಲ್ಲಿ ಮೂಲಭೂತ ಸೌಕರ್ಯ ಯಾವುದೇ ಇರಲಿಲ್ಲ. ಅಂದ್ರೆ ಸಾಧಾರಣ ಮೂಲಭೂತ ಸೌಕರ್ಯ 1983ರಿಂದ ನಂತರ ಇದರದ್ದು ಅಭಿವೃದ್ಧಿ ಕಂಡದ್ದು. ಈ ಸೇತುವೆ ಆದದ್ದು ಸಾಧಾರಣ ಇದೀಗ 2020ಕ್ಕೆ ನಮ್ಮ ಒಂದು ದಿನೇಶ್ ಗೌಡ ಕಜಕ್ಕೆ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದರು. ಅದೇ ರೀತಿ ಮತ್ತು ಮಧುಸೂದನ್ ಮಲ್ಲ ಮಲವಂತಿಗೆ ಬಿಜೆಪಿ ಶಕ್ತಿ ಕೇಂದ್ರ ಅಧ್ಯಕ್ಷ. ಇವರ ಒಂದು ಪ್ರಯತ್ನದಿಂದ ನಮ್ಮ ಒಂದು ಮಾನ್ಯ ಹರೀಶ್ ಪೂಂಜಾ ಅವರಿಗೆ ಇವರು ಪದೇ ಪದೇ ಹೋಗಿ ಈ ಒಂದು ಮನವಿಯನ್ನು ಇಟ್ಟರು. ಯಾಕಂತ ಹೇಳಿದ್ರೆ ಇಲ್ಲಿ ಸಾಧಾರಣ ಒಂದು 50, 60, 70 ಮನೆಗಳಿದ್ದಾವೆ ಈ ಕಡೆ, ನದಿಯಿಂದ ಈ ಕಡೆ. ಹಾಗೆ ಒಂದು ಅವರ ಹತ್ರ MLA ಅವರ ಹತ್ರ ನಮ್ಮ ಒಂದು ಜನಪ್ರಿಯ ಶಾಸಕರಾದ ಹರೀಶ್ ಪೂಂಜಾ ಅವರಲ್ಲಿಗೆ ಈ ಮಧುಸೂದನ್ ಮಲ್ಲ ಮತ್ತೆ ದಿನೇಶ್ ಡಿ ಕಜಕ್ಕೆ ಇವರು ಹೋಗಿ ಮನವಿ ಮಾಡಿಕೊಂಡಾಗ, ನಿಮ್ಮ ಊರಿನ ಸಮಸ್ಯೆಯನ್ನು ಬಗೆಹರಿಸ್ತೇನೆ, ನಿಮ್ಮ ಯಾವುದೇ ಸಮಸ್ಯೆ ಇದ್ರೂ ಅದನ್ನು ಸೇತುವೆ ಮಾಡಿ ಅದರ ಮುಖಾಂತರ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುವ ಅಂತ ಹೇಳಿ ಭರವಸೆ ಕೊಟ್ಟರು. ಅದೇ ರೀತಿ ಈ ಸೇತುವೆಯನ್ನು ಅವರು 2023ರಲ್ಲಿ ಈ ಸೇತುವೆಯನ್ನು ನಿರ್ಮಿಸಲಿಕ್ಕೆ ಟೆಂಡರ್ ಎಲ್ಲ ಆಗಿ ಸೇತುವೆ ನಿರ್ಮಾಣ ಆಯಿತು. ಅದೇ ರೀತಿ ಸೇತುವೆ ನಿರ್ಮಾಣ ಆದ ನಂತರ ನಮಗೆ ಈ ಸೇತುವೆ 2 ವರ್ಷ ಹಾಗೆ ಇತ್ತು. ಯಾಕಂತ ಹೇಳಿದ್ರೆ ಸ್ವಲ್ಪ ಇಲ್ಲಿ ಆ ಕಡೆ ಈ ಕಡೆ 2 ಕಡೆಯಲ್ಲೂ ಕೂಡ ವರ್ಗ ಪಟ್ಟ ಸ್ಥಳ ಇತ್ತು. ಈ ಪಟ್ಟ ಸ್ಥಳದ್ದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಯಾಕಂತ ಹೇಳಿದ್ರೆ ಅವರ ಒಂದು ಅನುಮತಿ ಸಿಗ್ಲಿಕ್ಕೆ ಸ್ವಲ್ಪ ತಡವಾಯಿತು. ಅನಂತರ ಈ ಪಟ್ಟ ಸ್ಥಳವನ್ನು ಇಲ್ಲಿ ಸಂದೇಶ್ ಮತ್ತೆ ಭರತ್ ಅಂತ ಹೇಳುವ ಇಬ್ರು ಯುವಕರಿದ್ದಾರೆ. ಅವರು ಇದನ್ನು ಈ ಒಂದು ಪಟ್ಟ ಸ್ಥಳವನ್ನು ಈ ಜಾಗಕ್ಕೆ ಬಿಟ್ಟುಕೊಟ್ರು. ಯಾಕಂತ ಹೇಳಿದ್ರೆ ಮೊದಲು ಇದಕ್ಕೆ ಈ ಪಟ್ಟ ಸ್ಥಳವನ್ನು ಬಿಟ್ಟುಕೊಡದೇ ಇರ್ತಿದ್ರೆ ಆ ಕಡೆ ಕೂಡ ಜಾಗ ಇಲ್ಲದೆ ಇರ್ತಿದ್ರೆ ಈ ಸೇತುವೆ ಕಟ್ಟಿ ಏನು ಪ್ರಯೋಜನ ಇಲ್ಲದ ಪರಿಸ್ಥಿತಿಯಲ್ಲಿ ಇತ್ತು. ಅದೇ ರೀತಿ ಅವರೊಂದು ಈ ಒಂದು ಪಟ್ಟ ಸ್ಥಳವನ್ನು ಕೊಡುವುದರ ಮೂಲಕ, ಅದೇ ರೀತಿ ಮತ್ತೆ ಈ ಕುಕ್ಕಿಮಾರನವರು ಇಲ್ಲಿ ಒಂದು ಇವರು ಸಂಸಾರ ಕುಟುಂಬ ಇದ್ದಾರೆ, ಅವರು ಕೂಡ ಈ ಪಟ್ಟ ಸ್ಥಳವನ್ನು ಊರಿಗೆ ಒಳ್ಳೇದಾಗುವುದಾದ್ರೆ ನಾವೆಲ್ಲ ಈ ಊರಿಗೆ ಒಳ್ಳೇದಾಗುವುದಾದ್ರೆ ಒಂದು ಉಪಕಾರ ಆಗುವುದಾದ್ರೆ ನಾವು ಆ ಜಾಗವನ್ನು ಬಾಕಿ ಜನರಿಗೆಲ್ಲ ಹೋಗ್ಲಿಕ್ಕೆ ಮಾರ್ಗಕ್ಕೆ ಅನುಕೂಲ ಮಾಡಿಕೊಡ್ತೇವೆ ಅನ್ನೋ ದೃಷ್ಟಿಯಿಂದ ಅವರು ಪಟ್ಟ ಸ್ಥಳವನ್ನು ಬಿಟ್ಟುಕೊಟ್ಟಿದ್ದಾರೆ. ಹಾಗೆ ಈ ಒಂದು ಪಟ್ಟ ಸ್ಥಳವನ್ನು ಬಿಟ್ಟುಕೊಟ್ಟ ನಂತರ ಈ ಒಂದು ರಸ್ತೆಯ ಕಾಮಗಾರಿಯನ್ನು ಹರೀಶ್ ಪೂಂಜಾ ಅವರು, ನಮ್ಮ MLA ಹರೀಶ್ ಪೂಂಜಾ ಅವರ ಸ್ವಂತ ಖರ್ಚಿನಿಂದ ಈ ರಸ್ತೆಗೆ ಎಷ್ಟೋ ಲಕ್ಷ ಕೊಟ್ಟು ಅವರಿಗೆ ಅದರ ಸ್ವಲ್ಪ ಮೊತ್ತವನ್ನು ಪಾವತಿ ಮಾಡಿ ಈ ಸಂದೇಶ್ ಮತ್ತೆ ಬರುತ್ತದೆ ಅಂತ ಹೇಳುವವರಿಗೆ, ಈ ಕಡೆಯವರು ಕುಕ್ಕಿಮಾರ ಕುಟುಂಬದವರು ಅದರ ಬಗ್ಗೆ ಏನನ್ನು ತಗೊಳ್ಳದೆ ಜಾಗವನ್ನು ಬಿಟ್ಟುಕೊಡಿದ್ರು. ಹಾಗೆ ಪೂರ ಕೇಶವ ಗೌಡ, ಜನಾರ್ದನ ಇವರೆಲ್ಲ ತುಂಬಾ ಜನ ಇಲ್ಲಿ ಪಟ್ಟ ಸ್ಥಳವನ್ನು ಬಿಟ್ಟುಕೊಟ್ಟವರಿದ್ದಾರೆ. ಅವರೆಲ್ಲ ಬಿಟ್ಟುಕೊಡುವುದರ ಮುಖಾಂತರ ಈ ಒಂದು ರಸ್ತೆಯ ನಿರ್ಮಾಣ ಆಗಿ ಇದೀಗ ಕೊಲ್ಲಿಯಿಂದ ಬರ್ತದೆ. ಆ ರೋಡ್ ಕೊಲ್ಲಿಯಿಂದ ಇಲ್ಲಿ ಪನಿಕಲ್ಪಾಡಿ ಅಂತ ಹೇಳಿ ಒಂದು ಮೈನ್ ರೋಡ್ ಉಂಟು. ಆ ಮೈನ್ ರೋಡ್ಗೆ ಈ ಮಾರ್ಗ ಅಲ್ಲಿಗೆ ಕನೆಕ್ಷನ್ ಆಗ್ತದೆ. ಇವಾಗ ಏನು ಪ್ರಯೋಜನ ಅಂತ ಹೇಳಿದ್ರೆ ಈ ಮಾರ್ಗ ಇಲ್ಲಿಂದ ಹೋಗಿ ಕೊಲ್ಲಿ ಮಾರ್ಗಕ್ಕೆ ಸಂಪರ್ಕವನ್ನು ಕಲ್ಪಿಸ್ತದೆ. ಅಲ್ಲಿಂದ ನಮಗೆ ಕೊಲ್ಲಿಗೆ ಹೋಗ್ಲಿಕ್ಕೆ ಭಾರಿ ಅನುಕೂಲ. ಮತ್ತೆ ಇಲ್ಲಿ ಒಂದು 10-40 ಮನೆ ಉಂಟು. ಅವರಿಗೆ ಕೂಡ ಇದೀಗ ಮಳೆಗಾಲಕ್ಕೆ, ಅಂದ್ರೆ ಇದೀಗ ನೋಡಿ ಇಲ್ಲಿ ಈ ಮಳೆಗಾಲದ ಟೈಮ್ ಅಲ್ಲಿ ನಮಗೆ ನಡೆದುಕೊಂಡು ಹೋಗ್ಲಿಕ್ಕೆ ಇಲ್ಲಿಲ್ಲ, ಯಾವುದೇ ವ್ಯವಸ್ಥೆ ಇಲ್ಲ ಇಲ್ಲಿಂದ ಹೋಗ್ಲಿಕ್ಕೆ. ನಾವು ಬರುವುದಾದ್ರೆ ಸಾಧಾರಣ 1 ಕಿಲೋಮೀಟರ್ 1-1.5 ಕಿಲೋಮೀಟರ್ ಮುಂದೆ ಒಂದು ಸಂಕ ಉಂಟು, ಅದರಿಂದ ಬರ್ಬೇಕು ನಾವು. ಮತ್ತೆ ಈ ಸಂಕದ ಒಂದು ಪ್ರಯೋಜನ ಏನಂತ ಹೇಳಿದ್ರೆ, ನಾವೀಗ ಕೃಷಿ ಎಲ್ಲ ಬಹುತೇಕ ಇಲ್ಲಿ ಕೃಷಿಯವರೇ ಇರುವುದು. ಒಂದು ಬ್ಯಾಗ್ ಫರ್ಟಿಲೈಸರ್ ತರಬೇಕಾದ್ರೆ 50 kg ಇರ್ತದೆ. ಆ 50 kgಯನ್ನು ಅದನ್ನು ಡಿವೈಡ್ ಮಾಡಿ, ಅದನ್ನು 25 kg ಆಗಿ ಡಿವೈಡ್ ಮಾಡಿ ಈ ನದಿಯಲ್ಲಿ ದಾಟಿಕೊಂಡು ಬರ್ಬೇಕು. ನೋಡಿ ನೀವೀಗ ನೋಡಿ ಅಂತ ಇದರಲ್ಲಿ ಯಾವ ರೀತಿ ದಾಟೋದು. ಎಲ್ಲಿಯಾದ್ರೂ ಹೊತ್ಕೊಂಡು ಬರುವಾಗ ಕಾಲು ಜಾರಿ ಬಿದ್ದರೆ ಒಂದು ಕಾಲು ಕೂಡ ಮತ್ತೆ ಕೆಲಸ ಮಾಡದಾಗ ಆ ಪರಿಸ್ಥಿತಿ ಇತ್ತು. ಹಾಗೆ ಈ ಜನರ ಕಷ್ಟಗಳನ್ನೆಲ್ಲ ನೋಡಿ ಮಾನ್ಯ MLA ಅವರು ಇಲ್ಲಿಗೆ ಬಂದು ನಿಮ್ಮ ಕಷ್ಟವನ್ನು ನಾವು ಪರಿಹಾರ ಮಾಡಿಕೊಡ್ತೇನೆ, ನಿಮ್ಮದು ಕೂಡ ಸಹಕಾರ ಬೇಕಂತೇಳಿ ಊರಿನವರ ಹತ್ರ ಹೇಳುವಾಗ ಬಹು ಖುಷಿಯಿಂದ ಎಲ್ಲರೂ ಒಪ್ಪಿಕೊಂಡು ಈ ಒಂದು ಮಾರ್ಗದ ಈ ಒಂದು ಸೇತುವೆಯ ನಿರ್ಮಾಣವನ್ನು ಆದಷ್ಟು ಬೇಗ ನಮಗೆ ಮಾಡಿಕೊಟ್ಟಿದ್ದೇನೆ. ಅದೇ ರೀತಿ
ಈ ಜಾಗವನ್ನು ಪಟ್ಟ ಸ್ಥಳವನ್ನು ಬಿಟ್ಟು ಕೊಡುವುದರ ಮೂಲಕ ನಮಗೆ ಇನ್ನೂ ಅನುಕೂಲ ಆಯ್ತು. ಯಾಕೆಂದ್ರೆ ಇಲ್ಲಾಂದ್ರೆ ಈ ಸೇತುವೆ ಮಾಡಿ ನಮ್ಗೆ ಅಷ್ಟು ಅನುಕೂಲ ಪ್ರಯೋಜನಕ್ಕೆ ಬರ್ತಿರ್ಲಿಲ್ಲ. ಆದ್ರೆ ಇವರ ಒಂದು ಕೊಡುಗೆಯಿಂದ ಈಗ ಸಾಧಾರಣ ಬಹುತೇಕ ಎಲ್ಲ 10-40 ಮನೆಗಳಿಗೆ ಒಂದು ಸಂಪರ್ಕವನ್ನು ಕಲ್ಪಿಸುವಂತ ವ್ಯವಸ್ಥೆಯನ್ನು ನಮ್ಮ ಶ್ರೀಯುತ ಹರೀಶ್ ಪೂಂಜಾ ಅವರು ಮಾಡಿಕೊಟ್ಟಿದ್ದಾರೆ. ಯಾಕೆಂದ್ರೆ ಇದು ಈ ಊರಿನ ಜನರಿಗೆ ತಮ್ಮ ಒಂದು ಆದಾಯದಲ್ಲಿ ಬಹುತೇಕ ಒಂದು 50% ಉತ್ಪತ್ತಿಯಲ್ಲಿ ಉಳಿಕೆ ಆಗ್ತದೆ. ಯಾಕೆಂತ ಹೇಳಿದ್ರೆ ಒಂದು ಬ್ಯಾಗ್ ಅನ್ನು 25 ಸಲ, ಅದು ಕೂಡ ಎಲ್ಲಿಗೆ, ಸಾಧಾರಣ 1 ಕಿಲೋಮೀಟರ್ ಹೊತ್ತುಕೊಂಡು ಬರಬೇಕು. ಇವಾಗ ಏನಂದ್ರೆ ಪ್ರತಿಯೊಬ್ಬರ ಮನೆಗೂ ಒಂದು ಯಾವುದೇ ನಮಗೆ ಕೃಷಿ ಒಂದು ಉತ್ಪನ್ನಗಳನ್ನು ಮಾರಾಟ ಮಾಡ್ಲಿಕ್ಕೆ ಇವಾಗ 1 ಕ್ವಿಂಟಲ್ ಅಡಿಕೆ ಇದ್ರೆ ಅದನ್ನು ನಾವು ಮಾರ್ಕೆಟಿಗೆ ಹಾಕ್ಬೇಕಾದ್ರೆ ಅದನ್ನು 4 ಜನ ಹೊತ್ತುಕೊಂಡು ಹೋಗ್ಬೇಕಿತ್ತು. 25 ಕೆಜಿ ಮಾಡಿ 4 ಜನ ಹೊತ್ತುಕೊಂಡು ಹೋಗ್ತಿದ್ದೆವು. ಆದ್ರೆ ಇದೀಗ ಏನಂತ ಹೇಳಿದ್ರೆ 1 ಕ್ವಿಂಟಲ್ ಅಲ್ಲ, ಒಂದು 10 ಕ್ವಿಂಟಲ್ ಅಡಿಕೆ ಇದ್ರು ಅದನ್ನು ಸಾಧಾರಣ ಪಿಕಪ್ ವೆಹಿಕಲ್ ಮನೆಗೆ ಬರ್ತದೆ. ಮನೆಯಿಂದಲೇ ಒಂದು 10-15 ಕ್ವಿಂಟಲ್ ಒಮ್ಮೆಲೆ ಕೊಂಡೋಗ್ಲಿಕ್ಕೆ ಆಗ್ತದೆ. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಕೃಷಿಕನಿಗೆ ಒಂದು 15 ಕ್ವಿಂಟಲ್ ಅಡಿಕೆ ಕೊಂಡೋಗೋದ್ರೆ ಮ್ಯಾನುವಲ್ ಆಗಿ ಕೊಂಡೋಗೋದ್ರೆ ಸಾಧಾರಣ ಒಂದು 10,000 ಖರ್ಚುಂಟು. ಆ 10,000 ಖರ್ಚು ಇದೀಗ ಈ ಒಂದು ಮಾರ್ಗದ ಅನುಕೂಲತೆಯಿಂದ ಈ ಪ್ರತಿಯೊಬ್ಬ ಒಂದು ಇಲ್ಲಿ ಯಾರು ಗ್ರಾಮಸ್ಥರಿದ್ದಾರೆ ಅವರಿಗೆ ಆ ಕೃಷಿ ಉತ್ಪನ್ನದ ಒಂದು ಬಹುತೇಕ ಒಂದು 20-30% ಉಳಿಕೆಯಾಗಿ ಬಂದಿದೆ ನಮ್ಗೆ. ಅದಕ್ಕೆ ನಾವು ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಅದು ಕಡಿಮೆ. ಅಂದ್ರೆ ಆ ರೀತಿ ಈಗ ಜನರ ಒಂದು ಈಗ ಹಾಲು ಬರ್ತದೆ, ಹಾಲಿಗೆ ಹೋಗ್ಬೇಕಾದ್ರೆ ಇಲ್ಲಿಂದ 2 ಕಿಲೋಮೀಟರ್ ಉಂಟು. ಇವಾಗ ಏನಂದ್ರೆ ಹಾಲು ಸೊಸೈಟಿ ಅವರು ಕೂಡ ಒಂದು ಹಾಲಿನ ವಾಹನ ಮಾಡಿದ್ದಾರೆ. ಅಂದ್ರೆ ಬೆಳಿಗ್ಗೆ ಸೊಸೈಟಿನ ಒಂದು ವಾಹನ ಬರ್ತದೆ, ಆ ವಾಹನಕ್ಕೆ ಹಾಲು ಇಲ್ಲಿಂದಲೇ ಕೊಡ್ತಾರೆ. ಯಾಕಂದ್ರೆ ಮನೆಯಿಂದ ತಂದು ಇಲ್ಲಿ ಸೇತುವೆ ಹತ್ರ ಕಲೆಕ್ಟ್ ಮಾಡಿರ್ತಾರೆ. ಇಲ್ಲಿಂದ 2 ಕಿಲೋಮೀಟರ್ ದೂರ ಉಂಟು ಡೈರಿ, ಅಲ್ಲಿಗೆ ಹೋಗಿ ಒಂದು ಉಚಿತವಾಗಿ ಇವರಿಗೆಲ್ಲ ಡೈರಿದೊಂದು ಅನುಕೂಲತೆಯನ್ನು ಕೂಡ ಕಲ್ಪಿಸಿಕೊಟ್ಟಿದೆ. ಅದೇ ರೀತಿ ಈ ಒಂದು ಸೇತುವೆ ಆದ್ರಿಂದ ಒಂದು ಹೈನುಗಾರಿಕೆ ಮತ್ತೆ ಕೃಷಿಕರಿಗೆ, ತೋಟಗಾರಿಕೆ ಪ್ರತಿಯೊಂದು ವಿಷಯದಲ್ಲಿ ಒಂದು ಆರ್ಥಿಕವಾಗಿ ಸಾಧಾರಣ ಇಲ್ಲಿ ಒಂದು ಕೃಷಿಕರದ್ದು ಒಂದು 30% ಒಂದು ಉತ್ಪತ್ತಿಯನ್ನು ಜಾಸ್ತಿ ಮಾಡಿದಾಗುತ್ತೆ. ಆದ್ರಿಂದ ಈ ಸೇತುವೆಯು ಈ ಒಂದು ಊರಿಗೆ ನಮಗೆ ಒಂದು ಭಾರಿ ದೊಡ್ಡ ಒಂದು ಆಶಯವಾಗಿ ನಿಂತಿದೆ. ಇದನ್ನು ಕಲ್ಪಿಸಿಕೊಂಡಂತ ನಮ್ಮ ಒಂದು ಇವರು ಮೊದಲಾಗಿ ಹೇಳುವುದಾದ್ರೆ ನಮ್ಮ ಹರೀಶ್ ಪೂಂಜಾ ಅವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅಷ್ಟು ಸಲ ಬಂದಿದ್ದಾರೆ, ಎಷ್ಟೋ ಸಲ ಬಂದು ಮಾತಾಡಿದ್ದಾರೆ, ತಮ್ಮ ಕೈಯಿಂದ ದುಡ್ಡು ಕೊಟ್ಟು ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಇದೀಗ ಈ ವರ್ಷ ಕಂಪ್ಲೀಟ್ ಈ ಮಳೆಗಾಲ ಜನರಿಗೆ ಮಳೆಗಾಲ ಅಂತ ಹೇಳಿ ಗೊತ್ತಾಗುದಿಲ್ಲ, ಆ ರೀತಿ ಓಡಾಟ ಆಗಿದೆ. ಅಂದ್ರೆ ಪ್ರತಿಯೊಂದು ಗಾಡಿ ಇಲ್ಲಿ ಬರ್ತದೆ ಹೋಗ್ತದೆ, ಯಾವುದೇ ಒಂದು ಸಮಸ್ಯೆ ಇಲ್ಲ, ಅದನ್ನೆಲ್ಲ ಪರಿಹಾರ ಮಾಡಿ ಕೊಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ರೋಡಿದ್ದು ಕೆಲಸ ಇದ್ದಿರ್ಬೋದು, ಅದು ಇಷ್ಟು ದೊಡ್ಡ ಟಾರ್ಗೆಟ್ ಏನಿಲ್ಲ ಅವರಿಗೆ. ಅವರು ಮನಸ್ಸು ಮಾಡಿದ್ರೆ ಇನ್ನೊಮ್ಮೆ ಆದಷ್ಟು ಬೇಗ ಅದನ್ನು ಈ ಮಳೆಗಾಲ ದಾಟಿದ ಕೂಡಲೇ ಮಾಡಿಕೊಡ್ಲಿಕ್ಕೂ ಅವಕಾಶ ಉಂಟು ಅವರಿಗೆ. ಹಾಗೆ ಈ ಮಾರ್ಗ, ಈ ಸೇತುವೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ನಮ್ಮ ಹರೀಶ್ ಪೂಂಜಾ MLA ಅವರಿಗೂ, ಮತ್ತೆ ಮಧುಸೂದನ್ ಮಲ್ಲ ಶಕ್ತಿ ಕೇಂದ್ರ ಮಲವಂತಿಗೆ ಬಿಜೆಪಿ ಕೇಂದ್ರ ಅವರದ್ದು, ಮತ್ತೆ ದಿನೇಶ್ ಡಿ ಕಜಕೆ ಅವರೆಲ್ಲ ಇದಕ್ಕೆ ಒಂದು ರೂವಾರಿಗಳು. ಅವರ ಪ್ರಯತ್ನದಿಂದ MLA ಅವರ ಮುಖಾಂತರ ಇದನ್ನು ನಮಗೆ ಮಾಡಿಸಿಕೊಟ್ಟಿದ್ದಾರೆ. ಅದಕ್ಕೆ ಎಲ್ರಿಗೂ ಧನ್ಯವಾದಗಳು ಈ ಮಾರ್ಗಕ್ಕೆ ಸಹಕರಿಸಿದವರಿಗೆ. ನನ್ನ ಹೆಸರು ಜಾನಕಿ ಅಂತ ಹೇಳಿ, ಕೆಮ್ಮಟೆ ಮನೆ. ನಾವು ಇದಕ್ಕೆ ಸಾಧಾರಣ ದಿನೇಶಣ್ಣ ಮತ್ತು ಮಧುಸೂದನ್ ಇವರು ಮಲ್ಲ ತುಂಬಾ ಪ್ರಯತ್ನ ಪಟ್ಟಿದ್ರು. ನಾನು ಆದ್ರೂ ಕೂಡ ಸಾಧಾರಣ 17-18 ಇಸ್ವಿಯಲ್ಲಿ ನಾನು ಪಂಚಾಯತ್ ಪ್ರೆಸಿಡೆಂಟ್ ಆಗಿದ್ದೆ, ಆವಾಗ್ಲೂ ಕೂಡ ನಾನು ಕೊಟ್ಟಿದ್ದೆ. ಆದ್ರೂ ಇವರ ಪ್ರಯತ್ನದಿಂದ ನಮಗೆ ಒಂದು ಸಂಘದ ವ್ಯವಸ್ಥೆ ಆಗಿದೆ. ನಮ್ಗೆ ಅಂದ್ರೆ ಮಳೆಗಾಲದಲ್ಲಿ ಅಲ್ಲಿ ಕುಕ್ಕಿಮಾರು ಇದ್ರಲ್ಲಿ ನಮಗೆ ಖಾಲಿ ಅಡಿಕೆದ್ದು ಹಲಗೆದೊಂದು ಆಚೆ ಹೋಗ್ಲಿಕ್ಕೆ ದಾಟ್ಲಿಕ್ಕೆ ಬರ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು, ಮಕ್ಕಳನ್ನೆಲ್ಲ ಆಚೆ ಕರ್ಕೊಂಡು ಬರ್ಲಿಕ್ಕೆಲ್ಲ. ಇವಾಗ ಇನ್ನೊಂದು ಕೇಳೋದೇನಂದ್ರೆ ನಮಗೆ ಈ ಇದಕ್ಕೆ ಒಂದು ತಡೆಗೋಡೆ ಒಂದು ಆಗ್ಬೇಕು ಅಂತ ಹೇಳಿ ನಾವು ಕೇಳಿಕೊಳ್ತಾ ಇದ್ದೇವೆ. ಇದಕ್ಕೆ ನಮ್ಮ ಜನಪ್ರಿಯ ಶಾಸಕರಾದ ಹರೀಶ್ ಪೂಂಜಾ ಇವರು ಕೂಡ ತುಂಬಾ ಶ್ರಮ ಪಟ್ಟಿದ್ದಾರೆ ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ. ನಮ್ಮನ ಈ ಮಲವಂತಿ ಗ್ರಾಮಡು ಈ ಕುಗ್ರಾಮಡು ಇನಿಮುಟ್ಟ ಎಂಕ್ಲೆಗ್ ಕಾಂಕ್ರೀಟ್ ರೋಡು ಆವದಂಚಿನ ಸಂದರ್ಭಡು ನಮ್ಮ ಬೆಳ್ತಂಗಡಿ ತಾಲೂಕದ ನಮ್ಮ ಹರೀಶ್ ಪೂಂಜರು ಆಯ್ನಂಚಿನಾರು ನಮ್ಮ ಒಂಜಿ ತಾಲೂಕದ MLA ಆಯರು ಆರು ಫಸ್ಟ್ ಗೆಂದನಪಗಣೆ ಎಂಕಲ್ನ ಈ ಆನಡ್ಕ ರಸ್ತೆಗೆ 1 ಕೋಟಿ ರೂಪಾಯಿ ಅನುದಾನ ದಿಯದು ಎಂಕ್ಲೆಗ್ ಬಾರಿ ಒಂಜಿ ಅಭಿವೃದ್ಧಿ ಮಲ್ತಿರು. ಸಾಧಾರಣ ಎಂಕ್ಲೆಂಚಿ 50-75 ನೂದಿಲಿರ್ದು ಮಿತ್ತು ಈ ಎಂಜಿ ಸಂಪರ್ಕ ರಸ್ತೆ ಯಾವೊಂದುಂಡು ನಿಟ್ಟು ಕೆಲವು ದಿಗಿಟ್ಟು ಅಂಚಿಂಚಿ ಪೋಪುನ ಕೈ ರಸ್ತೆಯಲ್ಲಿ ಪೂರ ಸುಮಾರು ಇಲ್ಲ. ಒಂದೊಂಜಿ ಇನಿಮುಟ್ಟ ಎಂಕ್ಲೆಗ್ ಸ್ವಾತಂತ್ರ್ಯ ಸಿಕ್ಕದು ಈತು ವರ್ಷ ಅಂಡಲ್ಲ ಈ ಒಂಜಿ ಕುಗ್ರಾಮಗೂ ಕಾಂಕ್ರೀಟ್ ರೋಡ್ನು ಮಲ್ಪದ ಕೊರಂಚಿನ ಒಂದು ಶಾಸಕ ರೀತಿ ಇರೋದ್ರಿಂದ ಅವು ನಮ್ಮನ ಹರೀಶ್ ಪೂಂಜರು ಅಕ್ಲೆಗ್ ಆರೆಗೆ ಎಂಕಲ್ನ
ಈ ಒಂಜಿ ಮಲವಂತಿ ಗ್ರಾಮಡು ಒಂದು ಮಾತ್ರ ಕೆಲವು ದಿಗಿಟ್ಟು ಈ ಇಂಚಿನ ಕಾಂಕ್ರೀಟ್ ರೋಡ್ ಮಲ್ಪದ್ದಿರು ಅಂಚಿನ ಆರ್ನ ಒಂಜಿ ಆರೆಗೆ ನನ್ನ ಮಿತ್ತಿಗಲ ಎಂಕಲ್ನ ಇಡೀ ಗ್ರಾಮದ ಜನಕ್ಕಲ್ನ ಒಂಜಿ ಸಹಕಾರ ಐಪುಂಡು ಪಂಡೊಂದು ನನ್ನ ಮಿತ್ತಿಗಲ ಆರ್ನ ಎಂಕಲು ಸಹಕಾರ ಬೇಡೊಂದಿಪ್ಪ ಅಂತ ಪಂಡೊಂದು ಎಂಕಲ್ನ ಅಭಿಪ್ರಾಯ. ನಮಸ್ತೆ. ಯಾನ್ ಡಿ ದಿನೇಶ್ ಗೌಡ ಮಲವಂತಿಗೆ ಪಂಡದು ಯಾನ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಎಂಕ್ಲನ ಈ ಮಲವಂತಿ ಗ್ರಾಮದ 14ನೇ ಬೂತ್ಗೂ ಸುಮಾರು 2018 ನಮ್ಮ ಹರೀಶ್ ಪೂಂಜೇರು ಶಾಸಕರ ಆಯ್ನ ಬೊಕ್ಕ ಒಂಜೇ ಬೂತ್ಗೂ ಸುಮಾರು 26 ಕೋಟಿ ಮುಟ್ಟ ಅನುದಾನ ಬತ್ತಂಡು 2019 ಎಂಗ್ಲನ ಗ್ರಾಮಡ್ ಫ್ಲಡ್ ಆನಗ ಮಸ್ತ್ ತಡೆಗೋಡೆ ಅತ್ತಂಡ ಆರ್ಥಿಕ ವ್ಯವಸ್ಥೆಯನ್ನು ಪೂರ ಮಲ್ತದೇರು ನಮ್ಮ ಶಾಸಕರು ಅಂಚನೆ ಎಂಕ್ಲಂಗ್ ಗ್ರಾಮಡ್ ಮಸ್ತ್ ಕಡೆ ಇಟ್ಟು ರಸ್ತೆಯಲ್ಲಿ ಪೂರ ಕಟ್ಟಾದಿತ್ತ 2024 ಫ್ಲಡ್ ಆದಿತ್ತು ಅಪಗಲ ಅನುದಾನ ವ್ಯವಸ್ಥೆ ಮಲ್ತೇರು ಎಂಕ್ಲಿಗೆ ಇಂಚಿನ ಒಂಜಿ ಶಾಸಕರು ತಿಕ್ಕನಕ್ಕೆ ಎಂಕ್ಲ ಆರೆಗೆ ಅಭಿನಂದನೆಯನ್ನು ಕೊರಂದಿಲ್ಲ ಎಂಕ್ಲ ಈ ಗ್ರಾಮದಾಗ್ಲು ಮಾತೇರ್ಲ ಆರೆಗೆ ಅಭಿನಂದನೆಯನ್ನು ಕೊರಂದಿಲ್ಲ ಇಂಚಿನ ಶಾಸಕರೇನು ಎಂಕ್ಲು ಪಡೆಯನಕ್ಕೆ ಎಂಕ್ಲೆ ಧನ್ಯರಿಂದ ಎಣ್ಣೆಂದಿಲ್ಲ ಜನಪದರಿ ಅಮ್ಮನ ದುಮ್ಮೆಂಕಲೆ ರೋಡ್ ಪುರ ಓವುಲೆಜ್ಜಾಂಡ್ ನಡತ್ತು ಪೋಪೆದ ದಾಲೆಜ್ಜಾಂಡ್ ಮಾರ್ಗ ಪುರ ಲಾಯ್ಕಾಂಡ್ ಪಾರಪುರ ಇಜಿನ ಗಾಡಿ ನಡತೊಂದೆ ಪೋಡಿತ್ತಂಡ್ ಇತ್ತೆ ಗಾಡಿ ಪುರ ಈ ಜಾಲ್ಗೆ ಬರ್ಪುಂಡು ಬೊಕ ಸಂಕಲ ಇಜ್ಜಾಂಡ್ ಎಂಕಲ ಕಂಡ ಅಲ್ಲಿ ಇಪ್ಪನ ಇರ್ದಾರ ಕಡತ್ತೆ ಪೋಡಿತ್ತಂಡ್ ಅಂಚಾರ್ದಾರ ಇತ್ತೆ ಸಂಕಪುರ ಮಲ್ತ್ ಕೊರ್ತೇರು ಹರೀಶ್ ಪುಂಜೀರು ಬೊಕ್ಕ ಮಧುವಣ್ಣೆ ಪುರ ಸೇರ್ದು ಎಂಗ್ಲ ಸಂಕಪುರ ಮಲ್ತನ ಇರ್ತಾರೆ ಎಂಕಲ ಇಂತ ಖುಷಿ ಆತನಿತ್ತೆ ಹರೀಶ್ ಪೂಂಜರೆಗ್ ಮಸ್ತ್ ಧನ್ಯವಾದ ಪಾನೊಂದು. ಎನ್ನ ಪುದರ ಜಯಂತಿ ಪಂಡದು ಮುಲ್ಪ ಹೊಸ ತೋಟದ ನಿವಾಸಿ ಎಂಕ್ಲು ಮಲವಂತಿಕೆ ಗ್ರಾಮ ಪಂಚಾಯತ್ದ ಕೊಟ್ಟಾಡ್ಕ ನಂದಿಕಾಡು ರಸ್ತೆದ ಒಂಜಿ ಮಧ್ಯಭಾಗಡುಲ್ಲ ಇನಿ ಮಾಧ್ಯಮಗಳು ಬರ್ತಾರೆ ನಮ್ಮಡ ವಿಷಯ ತೇರಿಯಂಟ್ರ ಬರ್ತಾರೆ ಇಂಕ್ಲು ದಾದ ಪಣಪಣ ಪಂಡ ಇಂಕ್ಲು ಎಂಕ್ಲ MLA ಹರೀಶ್ ಪೂಂಜೇರು ಕರಿನ 19 ಮುಲ್ಪ ಭಯಂಕರವಾಯಿನ ಒಂಜಿ ಫ್ಲಡ್ ಬತ್ತಂಡು ಅಪ್ಪಾಗ ಮುಲ್ಪ ಕಾಂಕ್ರೀಟ್ ರಸ್ತೆ ಇಜ್ಜಾಂಡು ದಾಲೆ ಇಜ್ಜಾಂಡು ಕರಿನ ಎಂಕ್ಲು ಒಂಜಿ ಇನ್ನು 5 ವರ್ಷದಿಂಚಿ ಒಂಜಿ 55 ವರ್ಷದಿಂಚಿ ಮುಲ್ಪದ ಒಂಜಿ ವ್ಯವಸ್ಥೆನ ತೂವೊಂದುಲ್ಲೆ ಮುಲ್ಪ ಮಾರ್ಗ ಇಜ್ಜಾಂಡು ದಾಲೆ ಇಜ್ಜಾಂಡು ಕಾಡು ರಸ್ತೆ ಎತ್ತಂಡು ಪಾರ ಬಂಗ ಎತ್ತಂಡು ವೆಹಿಕಲ್ ಬರ್ರ ಇಜ್ಜಾಂಡು ಈ ರಸ್ತೆಡ್ ನಡತು ಪೋಪುಣ್ಣೆ ಕಷ್ಟ ಎತ್ತಂಡು ಎಂಕ್ಲು ಪೂರ ದೂರದ ಉಜಿರೆಪೇಟೆ ಇಡ್ಬೋದು ಅಲ್ಪ ರೂಮ್ ಮಲ್ತದ್ದು ವಿದ್ಯಾಭ್ಯಾಸ ಮಲ್ತ ಐದು ಬುಕ್ಕ ಹರೀಶ್ ಪೂಂಜಾರ್ ಎಂಕಲ್ನ MLA ಆಯರು ಬಹುಶಃ ಒಂದೆಂಕಲ್ನ ಒಂಜಿ ಸುದ್ದಿನಂದೇನು ಪಂಡ್ರ ಸಂತೋಷ ಪಡೆಪೆ ವಾ MLA ಮಲ್ಪನ್ನ ಕೆಲಸನ ಅರಿ ತಾಲೂಕು ಮಲ್ತೇರು ಕರಿನ ಸ್ವಾತಂತ್ರ್ಯ ತಿಕ್ಕಿ ಬುಕ್ಕ ಕರಿನ 70-80 ವರ್ಷ ಮುಟ್ಟ ಅವರಂಡು ಸ್ವಾತಂತ್ರ್ಯ ತಿಕ್ಕದು ಎಂಕ್ಲೆ ಮುಲ್ಪ ರಸ್ತೆ ಆಯ್ನ 22ನೇ ಇಸ್ವಿಡ್ 2024 ಮುಲ್ಪ ರಸ್ತೆ ಆಂಡ್ ಆರು ಫ್ಲಡ್ ಆಯ್ನ ಟೈಮ್ ಇಡೆಗೆ ಬತ್ತೇರು ಪ್ರತಿ ಇಲ್ಲಡೆ ಪೋಯಿರು ನಡತೊಂದು ಮುಲ್ಪ ರಸ್ತೆ ಇಜ್ಜಾಂಡು ಕರೆಂಟ್ ಇಜ್ಜಾಂಡು ದಾಲೆ ಇಜ್ಜಾಂಡು ಅಪ್ಪಾಗ ಪಾರ ಸಾಧ್ಯ ಇಜ್ಜಾಂಡು ಪೂರ ಫ್ಲಡ್ ಬತ್ತದು ಪೂರ ಬೋದಿತ್ತಂಡು ಆ ಸಂದರ್ಭಡು ಭಾರಿ ಕಷ್ಟಡು ಆರು ಬಹುಶಃ ಎನ್ನ ಯೋಚನೆ ಆರು MLA ಆಯ್ನ ಪ್ರಥಮ ಟೈಮ್ ಅಪ್ಪಾಗ ಆರು ಈ ನೆಟ್ಟ ಇಲ್ಲಡೆ ಪೂರ ಬತ್ತೇರು ಪ್ರತಿ ಇಲ್ಲಡೆಗಳ ಪೋತೇರು ಒಂದು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿದ ಅನುದಾನ ಐನಂಚಿನಂಜಿ ಕಾಂಕ್ರೀಟ್ ರಸ್ತೆ ನಿನ್ನ ಪೂರ ತುಯ್ಯೇರಾರು ಮುಲ್ಪಡ್ದು ಮಸ್ತ್ ಜನ ಪೇರು ಬತ್ತ ಹೋಪೇರು ಹೈನುಗಾರರು ಉಲ್ಲೇರು ಶಾಲೆಗೆ ಜೋಕುಲು ಪೋಪೇರು ಮಸ್ತ್ ಜೋಕುಲು ಪೋಪೇರು ಪರಪೇರು ಉಲ್ಲೇರು ಬೇತೆ ಕೆಲಸ ಪಿರಾಯಿ ಪೋಪೇರು ನಿನ್ನ ಪೂರ ತೂದು ಅರೆಗ್ ಮಾರ್ಗ ಮಲ್ಪೋಡು ಪಂಪಣಂಜಿ ಭಾವನೆ ಬತ್ತಂಡು ಐಕ್ ಮಸ್ತ್ ಸಮಯನೇ ಪೋಯಿಜಿ ಆರು 2022 ಫ್ಲಡ್ ಬತ್ತನ 19 2022 ಮುಲ್ಪ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚಡು ಕೊಟ್ರಡ್ಕ ನಂದಿಕಾಡು ರಸ್ತೆನ ನಿರ್ಮಾಣ ಮಲ್ಪರ ಸಹಕಾರ ಮಲ್ತೇರು ಬಹುಶಃ ನಿನ್ನ ವಾ MLA ಮಲ್ಪರ ಸಾಧ್ಯ ಜಿಬೇಲೇನು ಐನ್ 6 ಮಲ್ತು ಕೊರಿಯರು ಒಂದೊಂದತ್ತು ಬೇತೆ ಎಂಗ್ಲ ಮಲವಂತಿಯ ಗ್ರಾಮದ ಬೇತೆ ಸ್ಥಳಟ್ಟು ಸುಮಾರು 26,000 ಕೋಟಿ ರೂಪಾಯಿದ ಕಾಮಗಾರಿನಾರು ಮಲ್ಪಾಯರು ಒಂದು ಅವತ್ತಂದೆ ಆರು ಇನಿ ಶಿಕ್ಷಣ ಕ್ಷೇತ್ರಗ್ ಧಾರ್ಮಿಕ ಅರಣ್ಯಂಕಲು ಧಾರ್ಮಿಕ ಕಡೆ ಫಸ್ಟ್ ತೂಯಿನ ಆರು ಪ್ರತಿ ದೇವಸ್ಥಾನ ಬರ್ಪಿದ್ರು ಬ್ರಹ್ಮಕಲಶ ಬರ್ಪಿದ್ದೇರು ಈ ಸಂದರ್ಭ ಎಂಕ್ಲೆ ಆರ್ಯನ ಪರಿಚಯ ಅಂಡ್ ಐದು ಬುಕ್ಕ ಆರ್ಯಂಕ್ಲು MLA ಎಂದು ಪಣ್ಪಿಡಿದ ಆರ್ಯಂಕ್ಲ ಸ್ನೇಹಿತೆ ಎಂದು ಪಣ್ಣೋಲಿ ಆತ ಆರು ಸರಳ ವ್ಯಕ್ತಿ ಆತಿಂಕ್ಲ ಆರ್ಯಗ ಒಡನಾಟ ಅಂಚಾದು ಈ ಮಾರ್ಗಣಂಜಿ ಎಡ್ಡೆ ರೀತಿ ಮಲ್ತು ಕೊರಿಯರು ಆರ್ಯಗೆ ಈ ಸಂದರ್ಭಡೇನು ಮುಲ್ಪ ಮಾತೇರನ ಪರವಾದ ಈ ಭಾಗದ ಸುಮಾರು 35 ಇಲ್ಲು ಮುಲ್ಪೊಲ್ಲ ಪರಿಶಿಷ್ಟ ಜಾತಿಗಳಿರು ಪರಿಶಿಷ್ಟ ಪಂಗಡಗಳಿರು ಒಕ್ಕಲಿಗ ಗೌಡೇರ್ನಗಳಿರು ಮೊದಲ ಮಾತೇರನ ಪರವಾದೇನಾರಿಗೆ ಪ್ರೀತಿಪೂರ್ವಕವಾಯಿನ ಧನ್ಯವಾದ ಅರ್ಪಿಸೋದಿಲ್ಲ. ಎಂಕ್ಲೆಗೆ ಮಲವಂತಿಗೆ ಗ್ರಾಮದ ಮಲ್ಲ ರಸ್ತೆ ಇಡುಲ್ಲ ಮಲವಂತಿಗೆ ಗ್ರಾಮದ ಮಲ್ಲ ರಸ್ತೆ ಅಂದ್ ಪಂಡ ಎಂಕ್ಲ ಮಲವಂತಿಗೆ ಗ್ರಾಮನ ಕುಗ್ರಾಮ ಅಂದ್ ಪಂಪನ ಸುಗ್ರಾಮ ಮಲ್ತನಾರ ಹರೀಶ್ ಪೂಂಜೇರು ಈ ಮಲ್ಲ ರಸ್ತೆ ಸರಿ ಸುಮಾರು 100 ವರ್ಷದ ಇತಿಹಾಸ ಎನ್ನ ಅಪ್ಪನ ಕಾಲದ ಇಂಚಿನ ಮುಲ್ಪಡದ ಪೋದು ಬರ್ಪ ನಂಚಿನ ಜನಕ್ಕಲು ಒಂಜಿ ರೀತಿ ಅಂಡಮಾನೋಡು ಇತ್ತ ಲೆಕ್ಕ ಇತ್ತ ಸ್ವಾತಂತ್ರ್ಯ ಬರ್ತದ ಈತು ವರ್ಷ ಆಂಡ್ಲ ಎಂಕ್ಲೆನ ಕಷ್ಟ ಸುಖಲೇನು ಒವೇ ಒಂಜಿ
ಜನಪ್ರತಿನಿಧಿನಕ್ಲು ಒವೇ ಕಾರಣಕ್ಲು ಎಂಕ್ಲೇನು ಪರಿಗಣನೆಗೆ ದೆತ್ತೊಂದಿಜ್ಜಾಂಡ್ ಅಂಚಿದನ ಟೈಮುಡು ನಮ್ಮ ಜನಪ್ರಿಯ ಶಾಸಕರಾಯನ ಹರೀಶ್ ಪೂಂಜರ್ ಎಂಕ್ಲ್ನ ಈ ಕಷ್ಟನು ತೂದು ಈ ರಸ್ತೆನು ಅತಂಡ ಈ ಸಂಕನು ಪುರ ಆವಡುಂದಂಡ 6 ಮಂತ್ನಂಚಿನ ಶ್ರಮ 6 ಪಟ್ನಂಚಿನ ಶ್ರಮ ಮಸ್ತ್ ಉಂಡು 2023ನೇ ಇಸವಿಡು ಬಯ್ಯದ ಪುರ್ತುಗಾರು ಬತ್ತದ ಈ ಸಂಕೋದ ಇನೋಗ್ರೇಷನ್ ಮಲ್ಪನಾಗ ಎಂಗ್ಲಿಗೆ ಭಾರಿ ಖುಷಿ ಅಂಡ್ ಒಂಜಾತ ಜನಕ್ಕಲು ಮೂಲ ಸೇರಿ ಎಂಕ್ಲ ಮಾತ ಖುಷಿಟ್ಟು ಹರೀಶ್ ಪೂಂಜರಿನ ಎಂಕ್ಲ ಬಾರಿ ಪ್ರೀತಿಡ್ ಇನಿಕ್ಲೆ ಎಣ್ಣಿಯೋಡವು ಆರು ಪಂತೇರು ಪುಣ್ಣಮೆದ ಚಂದ್ರ ಎಂಚ ಪುಟ್ಟೊಂದು ಬರ್ಪುಣ ಅಂಚನೆ ನೆತ್ತ ಬೇಲಲ್ಲ ಆಯ್ನಾತ್ ಬೇಗ ಆಪುಣೊಂದು ಪನ್ಪುಣ ದೃಷ್ಟಿಡ್ ಆಯ್ನಾತ್ ಬೇಗ ಮಲ್ತು ಕೊರಿಯರ್ ಎಂಕ್ಲಿಗೆ ಈ ಬೆಲೆನು ಈತ್ ಈ ಬಾಗೋಡಿಪ್ಪುನ ಸುಮಾರು ಇಲ್ಲುಲ್ಲ ಏತ ಜೋಕ್ಲುಲ್ಲ ಅಂಗನವಾಡಿ ಬೋಪುನಕ್ಲು ದುಂಬುದ ಕಾಲಡು ಕಂಬಲಿಡು ಕಟ್ಟದ ಎಂಕ್ಲ ತುಂಬೊಂದು ಬೋಪುನ ಅಂಚಿನ ಪರಿಸ್ಥಿತಿ ಇತ್ತು ಅಂಚಿನ ಪರಿಸ್ಥಿತಿಡ್ ಆ ಪರಿಸ್ಥಿತಿ ನಿರ್ಮಾಣವನ್ನು ಪೂರ ಅಂತ್ಯ ಮಲ್ತನಾರ ಹರೀಶ್ ಪೂಂಜರ್ ಎಂಕ್ಲಿಗೆ ಶಾಸಕರನ್ನು ಬಂಡದಾಯ್ತಾ ಶಾಸಕರು ಎಂಚ ಬೇಲ ಮಲ್ಪೋಲಿ ಪಂಪನ ತೊಜಿಪದ್ನಾರ ಬಂಡ ಹರೀಶ್ ಪೂಂಜರ್ ಪ್ರತಿ ಗ್ರಾಮಡು ಬೇಲ ಮಲ್ತಾರೆ ಅಂಚನೆ ಎಂಕ್ಲ ಮಲವಂತಿಯ ಗ್ರಾಮಡು ಸರಿ ಸುಮಾರು 49 ಕೋಟಿದ ಅನುದಾನವನ್ನು ಕೊಣತ್ತದು ಪೂರ ಉಂದಿಪ್ಪು ಮಲವಂತಿಗೆಪ್ಪು ಎಳನೀರೆಪ್ಪು ಕರಿಯಾಲಿಪ್ಪು ಮುಲ್ಪ ಪೂರ ಬೇತೆ ಬೇತೆ ಅನುದಾನನು ಎಳನೀರಿಡೊಂಜಿ ಆತ ಅನುದಾನ ಕರಿಯಾಲಡೊಂಜಿ ಆತ ಅನುದಾನ ಮಲವಂತಿಗೆಡೊಂಜಿ ಆತ ಅನುದಾನ ಕೊರದ್ದು ಮೂಲಭೂತ ಸೌಕರ್ಯನು ಏರೆಗೆ ರಸ್ತೆ ಇಜ್ಜ ರಸ್ತೆ ಏರೆಗೆ ನೀರಿಜ್ಜ ನೀರು ಏರೆಗೆ ಕರೆಂಟ್ ಇಜ್ಜ ಕರೆಂಟ್ ಇಂಚಿದನ ಪೂರ ವ್ಯವಸ್ಥೆಲೇನು ಮಲ್ತದನ ಒಂಜಿ ಶಾಸಕರು ಎತ್ತಿನ ಪಂಡ ಹರೀಶ್ ಪೂಂಜರ್ ಆರೆಗೆ ನಮ್ಮ ಇಡೀ ಮಲವಂತಿಗೆ ಗ್ರಾಮದ ಪರವಾದ ಇಡೀ ತಾಲೂಕದ ಜನತೆದ ಪರವಾದ ಆರೆಗೆ ಆಯಸ್ಸು ಆರೋಗ್ಯ ದೇವರು ಕೊರಡು ನನಾತು ಬೇಲ ಮಲ್ಪನ ಶಕ್ತಿನ ಆರೆಗೆ ಕೊರಡು ಇಂಚಿದನ ಒಂಜಿ ಸಂಕತ್ತು ಇಂಚಿದನ 10 ಸಂಕುನಾರು ಮಲ್ಪನ ಅಂಚಿನ ಭಾಗ್ಯನ ಆರೆಗೆ ಕೊರಡು ಆರೆಗೆ ಆರೋಗ್ಯ ಆಯಸ್ಸನ್ನು ಕೊರಡು ಆರೆಗೆ ಈ ಸಂದರ್ಭಡು ಇಡೀ ಮಲವಂತಿಗೆ ಗ್ರಾಮದ ಜನತೆದ ಪರವಾದ ಆರೆಗೆ ಈ ಸಂದರ್ಭಡು ಏನು ಧನ್ಯವಾದ ಬಯಸಾರ ಬಯಕೊಂದಿಲ್ಲ ಮಾತೆರೆಗ್ಲ ಶುಭವಾದ. ನಮಸ್ತೆ, ನಾನು ಕೆ ಜಯಂತಗೌಡ ಅಂತೇಳಿ ಬೆಳ್ತಂಗಡಿ ಮಂಡಲದ ಕೋಶಾಧಿಕಾರಿ. ಹಾಗೆ ನಾನು ಲಾಯ್ಲಾ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಕನ್ಯಾಡಿ ಗ್ರಾಮದಲ್ಲಿ ವಾಸವಾಗಿದ್ದೇನೆ. ನಮ್ಮ ಶಾಸಕರ ಅನುದಾನದ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ 2 ಅಕ್ಷರದಲ್ಲಿ ಅಥವಾ 1 ದಿನ ಮಾತಾಡಿದ್ರು ಕಡಿಮೆ. ಕಾರಣ ಅವರು ಮಾಡಿದಂತ ಕೆಲಸ ಬರೇ ಕನ್ಯಾಡಿಯನ್ನ ಸಣ್ಣ ಗ್ರಾಮಕ್ಕೆ ಕನಿಷ್ಠ 10 ರಿಂದ 15 ಕೋಟಿ ರಸ್ತೆ, ಬ್ರಿಡ್ಜ್ ಹಾಗೆ ಉಳಿದ ಎಲ್ಲಾ ಕಾರ್ಯಕ್ರಮಗಳಿಗೂ ಅನುದಾನವನ್ನು ಕೊಟ್ಟು ಕನ್ಯಾಡಿ ಗ್ರಾಮದಲ್ಲಿ ರಸ್ತೆಯೇ ಇಲ್ಲದ ಏರಿಯಾಗಳಿಗೆ ರಸ್ತೆಯನ್ನು ಮಾಡಿಕೊಟ್ಟಂತ ಒಬ್ಬ ಧೀಮಂತ ನಾಯಕ ಅಂತ ಇದ್ರೆ ಅದು ನಮ್ಮ ಹರೀಶ್ ಪೂಂಜ. ಆ ಎಲ್ಲ ತಾಲೂಕಿನಲ್ಲಿ ಆದ ಕೆಲಸದ ಬಗ್ಗೆ ಮತ್ತು ಅವರ ಕಾರ್ಯವೈಖರಿಯ ಬಗ್ಗೆ ಒಂದು ಟಿವಿ ಮಾಧ್ಯಮದವರು ಬೆಸ್ಟ್ MLA ಅಂತ ಕೊಟ್ಟದ್ದು ಖಂಡಿತವಾಗಿಯೂ ನಮ್ಮ ಬೆಳ್ತಂಗಡಿ ಜನರಿಗೆ ಹಾಗೂ ಹರೀಶ್ ಪೂಂಜ ಅಭಿಮಾನಿಗಳ ಜನರಿಗೆ ತುಂಬಾ ಖುಷಿ ಪಡುವ ವಿಷಯ. ಕಾರಣ ಇವರು ಮಾಡಿದಂತ ಕೆಲಸ ಹಿಂದೆ ಎಷ್ಟೋ MLAಗಳು ನಮ್ಮಲ್ಲಿ ಬಂದು ಹೋಗಿದ್ದಾರೆ. ಒಂದು ಬೂತಿಗೆ ಅವರ ಭೇಟಿಯೂ ಆಗ್ಲಿಲ್ಲ. ಆದ್ರೆ ಇವರು ಒಂದು ಪ್ರತಿ ಬೂತ್ಗಳಿಗೆ ಫಸ್ಟ್ ಅವರ ಅನುದಾನದಲ್ಲಿ 10 ಲಕ್ಷದಂತೆ ಬೂತಿಗೆ ಅನುದಾನವನ್ನು ಕೊಟ್ಟು ಎಲ್ಲಾ ರಸ್ತೆ ಕಾಂಕ್ರೀಟೀಕರಣ ಮಾಡಿದ ನಮ್ಮ ರಾಜ್ಯದಲ್ಲಿ ಯಾರಾದ್ರೂ MLA ಇದ್ರೆ ಅದು ನಮ್ಮ ಹರೀಶ್ ಪೂಂಜ. ಹಾಗೆ ಅವರಿಗೆ ಈ ಪ್ರಶಸ್ತಿ ಸಿಕ್ಕಿದ್ದು ನಿಜವಾಗಿ ಎಷ್ಟು ಅವರಿಗೆ ಹೆಮ್ಮೆ ಆಗಿದೋ ಅದಕ್ಕಿಂತಲೂ ಹೆಮ್ಮೆಯ ವಿಷಯ ಎಂದರೆ ನಮ್ಮ ಬೆಳ್ತಂಗಡಿಯ ನಾಗರಿಕರಿಗೆ. ಕಾರಣ ಅವರು ಮಾಡಿದಂತ ಕೆಲಸ, ಒಂದು ಸಣ್ಣ ಹುಡುಗನೇ ಸಿಗಲಿ ಅವನಲ್ಲಿ ನಿಂತು ಮಾತಾಡಿಸಿ ಅವನ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ಆಗುವಂತ ಅವರ ಕೈಯಲ್ಲಾಗುವಂತ ಕೆಲಸವನ್ನು ಮಾಡಿ ಅಥವಾ ಅವರ ಸ್ವಂತ ಕೈಯಿಂದ ಹಣವನ್ನಾದರೂ ಕೊಟ್ಟು ಅವರನ್ನು ಒಂದು ಒಳ್ಳೆಯ ರೀತಿ ಒಂದು ನಾಗರಿಕನನ್ನಾಗಿ ಮಾಡಲಿಕ್ಕೆ ಯಾರಾದ್ರೂ ಕಾರಣಕರ್ತರು ಅಂತಂದ್ರೆ ನಮ್ಮ ಶಾಸಕರು. ಈ ಶಾಸಕರನ್ನು ಪಡೆದದ್ದು ನಮ್ಮ ಬೆಳ್ತಂಗಡಿಯ ಎಲ್ಲ ಜನರು ಒಂದು ಪುಣ್ಯ ಅಂತೇಳಿ ಈಗ ತಿಳ್ಕೊಂಡಿದ್ದಾರೆ. ಮುಂದೆಯೂ ಇನ್ನು ಬರುವಂತ ಎಲೆಕ್ಷನ್ ನಲ್ಲಿ ಅವರ ಸೇವೆ ನಮಗೆ ಇನ್ನೂ ಇದಕ್ಕಿಂತಲ ಹೆಚ್ಚು ಬೇಕು. ಅದಕ್ಕೆ ನಾವೆಲ್ಲರೂ ಅವರೊಟ್ಟಿಗೆ ಕೈ ಜೋಡಿಸಿ ಕೆಲಸ ಮಾಡುತ್ತೇವೆ ಅಂತೇಳಿ ಈ ಮೂಲಕ ನಾನು ತಿಳಿಸ್ತೇನೆ. ನನ್ನ ಹೆಸರು ನವೀನ್ ಅಂತ.
ಆಕ್ಚುಲಿ ನಂದು ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತೆ ಇಲ್ಲಿದ್ದು ಸ್ಟಾಫ್, ಡಾಕ್ಟರ್ಸ್. ಸ್ವಚ್ಛ ಕೂಡ ಭಾಳ ಶೋಕುಡು ಸ್ವಚ್ಛತೆ ಕೂಡ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂಗರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗ್ಬೇಕು ಒಂದು ಎಮರ್ಜೆನ್ಸಿ ಆದ್ರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗ್ಲೂ ಏನು ನಿಮಿಷವೂ ವ್ಯರ್ಥ ಮಾಡದು, ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಭೂಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಕ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದ್ರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅನ್ನೆಲ್ಲ ಬಾರ್ಲ ಆ ಕಡೆ ಹೋಂದುಲ್ಲೇರು ಖುಷಿ ಅನ್ನೆಗ್ಲೇ ಮೂರು ಬಾರಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ತುರ್ತು ಚಿಕಿತ್ಸೆಯಿಂದ ಹಿಡಿದು ಸಾಮಾನ್ಯ ಆರೋಗ್ಯ ಸೇವೆಗಳವರೆಗೆ ಸಮಗ್ರ ವೈದ್ಯಕೀಯ ಸೇವೆಯನ್ನು ಒದಗಿಸುತ್ತದೆ ಬೆಳ್ತಂಗಡಿಯ ಸೀಡ್ ಫಾರ್ಮ್ ರಸ್ತೆಯಲ್ಲಿರುವ ಬಸ್ ನಿಲ್ದಾಣದ ಎದುರು ಸ್ಥಾಪನೆಯಾಗಿರುವ ಗಣೇಶ್ ಮೆಡಿಕಲ್ ಅಂಡ್ ಟ್ರಾಮಾ ಕೇರ್ ಸೆಂಟರ್. ಇಲ್ಲಿ ಅತ್ಯಾಧುನಿಕ ಆಪರೇಷನ್ ಥಿಯೇಟರ್, ಸಿಯಾಮ್, ಎಕ್ಸ್ರೇ, ಎಸಿಜಿ ಮತ್ತು ಲ್ಯಾಬ್ ಪರೀಕ್ಷೆಗಳ ಸೌಲಭ್ಯಗಳು ಲಭ್ಯವಿದ್ದು ತುರ್ತು ಸಂದರ್ಭಗಳಲ್ಲಿ ತಕ್ಷಣದ ಚಿಕಿತ್ಸೆ ನೀಡಲು ಅಗತ್ಯವಿರುವ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. 24x7 ತುರ್ತು ಮತ್ತು ಟ್ರಾಮಾ ಕೇರ್, ಒಳರೋಗಿ ಮತ್ತು ಹೊರರೋಗಿ ಸೇವೆಗಳು, ವಿಶೇಷ ವಾರ್ಡ್, ಸಣ್ಣ ಶಸ್ತ್ರಚಿಕಿತ್ಸೆಗಳು, ಫಿಸಿಯೋಥೆರಪಿ, ನೆಬ್ಯುಲೇಷನ್ಸ್ ಹಾಗೂ ಫಾರ್ಮಸಿ ಸೇವೆಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತದೆ. ಅನುಭವಿ ವೈದ್ಯರು ಮತ್ತು ತರಬೇತಿ ಪಡೆದ ಸಿಬ್ಬಂದಿ ರೋಗಿಗಳಿಗೆ ಗುಣಮಟ್ಟದ ಮತ್ತು ಮಾನವೀಯ ಸೇವೆಯನ್ನು ನೀಡಲು ಸದಾ ಸಿದ್ಧರಾಗಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಅಥವಾ ತುರ್ತು ಸೇವೆಗಳಿಗಾಗಿ ಸಂಪರ್ಕಿಸಿ ಗಣೇಶ್ ಮೆಡಿಕಲ್ ಅಂಡ್ ಟ್ರಾಮಾ ಸೆಂಟರ್, ಸೀಡ್ ಫಾರ್ಮ್ ರಸ್ತೆ, ಬಸ್ ನಿಲ್ದಾಣದ ಎದುರು, ಬೆಳ್ತಂಗಡಿ. 08256234131 ಅಥವಾ 9480953331 ಅಥವಾ 9448548731. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ಆರೋಗ್ಯದ ಬಗ್ಗೆ ಯಾವುದೇ ರಾಜಿ ಇಲ್ಲ, ಏಕೆಂದರೆ ನಿಮ್ಮ ಆರೋಗ್ಯವೇ ನಮ್ಮ ಆದ್ಯತೆ. 27 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನ ಜನರ ವಿಶ್ವಾಸವನ್ನು ಗಳಿಸಿಕೊಂಡು ಬಂದಿರುವ ಬೆನಕಾ ಹೆಲ್ತ್ ಸೆಂಟರ್ ಇಂದು ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಸೇವೆ ನೀಡುತ್ತಿರುವ ಪ್ರಮುಖ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. 130 ಹಾಸಿಗೆಗಳ ಸುಸಜ್ಜಿತ ಆಸ್ಪತ್ರೆಯಾಗಿರುವ ಬೆನಕಾ ಹೆಲ್ತ್ ಸೆಂಟರ್ ರೋಗಿ ಸುರಕ್ಷತೆ ಮತ್ತು ಗುಣಮಟ್ಟದ ಆರೈಕೆಯಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಿ NABHನಿಂದ ಸತತ 3ನೇ ಬಾರಿ ಮಾನ್ಯತೆ ಪಡೆದ ಹೆಮ್ಮೆಯ ಆಸ್ಪತ್ರೆಯಾಗಿದೆ. ಅನುಭವ ಸಂಪನ್ನ ತಜ್ಞ ವೈದ್ಯರ ತಂಡ, 24x7 ತುರ್ತು ಚಿಕಿತ್ಸಾ ವಿಭಾಗ, ಅತ್ಯಾಧುನಿಕ ಶಸ್ತ್ರಚಿಕಿತ್ಸಾ ಕೊಠಡಿಗಳು, ಸುಧಾರಿತ ಪ್ರಯೋಗಾಲಯ ಸೇವೆಗಳು, ಡಿಜಿಟಲ್ ಡಯಾಗ್ನೋಸ್ಟಿಕ್ ಸೌಲಭ್ಯಗಳು, ಫಾರ್ಮಸಿ ಮತ್ತು ಸಮಗ್ರ ಆರೋಗ್ಯ ಸೇವೆಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಸಾಮಾನ್ಯ ಆರೋಗ್ಯ ತಪಾಸಣೆಯಿಂದ ಹಿಡಿದು ವಿಶೇಷ ಚಿಕಿತ್ಸೆಗಳವರೆಗೆ ಪ್ರತಿಯೊಬ್ಬ ರೋಗಿಗೂ ವೈಯಕ್ತಿಕ ಕಾಳಜಿ, ಗುಣಮಟ್ಟದ ಚಿಕಿತ್ಸೆ ಮತ್ತು ಮಾನವೀಯ ಸೇವೆಯನ್ನು ನೀಡುವುದು ನಮ್ಮ ಬದ್ಧತೆ. ನಿಮ್ಮ ಕುಟುಂಬದ ಆರೋಗ್ಯದ ವಿಶ್ವಾಸಾರ್ಹ ಸಂಗಾತಿ ಬೆನಕಾ ಹೆಲ್ತ್ ಸೆಂಟರ್, ಮುಖ್ಯ ರಸ್ತೆ, ಉಜಿರೆ. ಸಂಪರ್ಕಿಸಿ 08256236742. ಬೆನಕಾ ಹೆಲ್ತ್ ಸೆಂಟರ್ 27 ವರ್ಷಗಳ ವಿಶ್ವಾಸ, ಗುಣಮಟ್ಟದ ಆರೈಕೆಯ ಭರವಸೆ.